ಇವತ್ತು ಓನ್ಲಿ ಫಾರ್ ದ ರಿವಿಷನ್, ಓನ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ನಾವು ಯಾವುದನ್ನ ಇದಾವೆ ಅದಷ್ಟು ನೋಡ್ಕೊಳ್ಳೋಣ ಇವತ್ತು. ಅದರ್ವೈಸ್ ಬೇರೆ ಏನು ಹೇಳೋದಿಲ್ಲ ನಾನು. ಹ್ಮ್ ಇವತ್ತೆರಡು ದಿನ ಪಿ ಸಿ ದವ್ರಿಗೆ 2 ದಿನ. ಬಟ್ ಇದು ಟಾಪಿಕ್ ಅನ್ನ ನೀವು ಕರೆಂಟ್ ಅಫೇರ್ಸ್ ದವ್ರಿಗೂ ಇದಕ್ಕೂ ಲಿಂಕ್ ಹಚ್ಬೇಡ್ರಿ. ನಾನು ಅದನ್ನು ಹೇಳಾಕತ್ತೀನಿ. ಒಟ್ಟ ಕರೆಂಟ್ ಅಫೇರ್ಸ್ ದವ್ರಿಗೆ ಇವ್ರಿಗೆ ಲಿಂಕ್ ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ಏನಾಗ್ತದ ಅಂತಂದ್ರೆ ಇದು ನಾನು ಹಾಗೆ ಬರಿತಾ ಹೋದಂಗೆ ಇದು ಅಳಗ್ತಾ ಹೋಗುತ್ತಾ. ಓಕೆ, ಈ ತರ ಆಗ್ತಾ ಹೋಗುತ್ತೆ. ಜಸ್ಟ್ ನಾನು ಅಲ್ಲಿ ಬರ್ದಿರ್ತೀನಿ. ಏನ್ ಮಾಡ್ಕೊಡ್ರಿ ಅಂತಂದ್ರೆ ಕಂಟಿನ್ಯೂ ಮಾಡ್ಕೊಡ್ರಿ. ಇಲ್ಲ ಅಂತಂದ್ರೆ ಒಂದಿಷ್ಟು ಇಂಪಾರ್ಟೆಂಟ್ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಬರ್ದಿರ್ತೀನಿ. ಸೊ ಇದನ್ನ ಮಾತ್ರ ನೋಡ್ಕೊಡ್ರಿ. ಇದೇ ಕ್ವಶನ್ ಬರುತ್ತೆ ಅನ್ನೋದಕ್ಕಿಂತ ನಾನು ಯಾವ ತರ ತಗೊಂಡಿದ್ದೀನಪ್ಪ ಅಂತಂದ್ರೆ ಮುಂಚೆ ಹೇಳ್ತಾ ಇದ್ದೀನಿ ನಾನು. ಈ ಕ್ವಶನ್ಸ್ ಎಷ್ಟು ಸಲ ರಿಪೀಟ್ ಆಗ್ತದ ಅಂತಂದ್ರೆ 3 to 4 times ಅನ್ನ ರಿಪೀಟ್ ಆಗಿ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಒಂದು 2 to 3 ವೆಬ್ಸೈಟ್ ಅಲ್ಲಿ ಬಂದಿರುವಂತದ್ದು. ಈ ತರ ಬಂದಾಗ ನಾವು ಏನ್ ಮಾಡ್ತೀವಿ, ಅದ್ರ ಗೆಸ್ಸಿಂಗ್ಸ್ ಅನ್ನ ಬರುತ್ತೆ. ಕೆಲವೊಂದಿಷ್ಟು ಆರ್ಟಿಕಲ್ ಇದನ್ನ ಇವತ್ತು ಒಂದು ಎಕನಾಮಿಕಲಿ, ಜಿಯೋಗ್ರಫಿ ಅಂಡ್ ಇಂಡಿಯನ್ ಪಾಲಿಟಿ ಈ 3 ಟಾಪಿಕ್ ಅನ್ನ ತಗೊಂತಾ ಇರ್ತೀನಿ. ಓಕೆ, ಈ ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೊಂದ್ ಸ್ವಲ್ಪ ಈಗಾಗಲೇ ನೋಟ್ಸ್ ಇದ್ದವರು ಅದ್ರ ಮೇಲೆ ಫೋಕಸ್ ಅನ್ನ ಮಾಡ್ಕೊಡ್ರಿ. ಯಾಕಂತಂದ್ರೆ ನಾನು ರೆಗ್ಯುಲರ್ ಆಗಿ ಏನು ಕ್ಲಾಸಸ್ ಅನ್ನ ಮಾಡ್ತಾ ಇರ್ತೀನಲ್ಲ, ಸೊ ಆ ಟಾಪಿಕ್ ಈಗಾಗಲೇ ಏನ್ ಕ್ಲಾಸಸ್ ಕೇಳಿರ್ತಿರಲ್ಲ ಅವ್ರಿಗೆ ಏನ್ ತೊಂದರೆ ಬರೋದಿಲ್ಲ. ಅದು ಕ್ಲಾಸಸ್ ಕೇಳದೇ ಇದ್ದವ್ರಿಗೆ ಇದು ನಾನು ಫ್ರೀಯಾಗಿ ಇಟ್ಟಿದ್ದೀನಪ್ಪ ಎಲ್ಲರಿಗೂ. ಸೊ ಅದಕ್ಕಾಗಿ ನಾನು ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ಮುಂದೆ ಟಾಪಿಕ್ ಅನ್ನ ಡೈರೆಕ್ಟ್ ಆಗಿ ನಾನು ಈಗ ಆನ್ಸರ್ ಬರ್ತಾ ಇರ್ತೀನಿ. ಏನಂದ್ರೆ ಜಸ್ಟ್ 1 word ಆನ್ಸರ್ಗಳ ಕ್ವಶನ್ಸ್ ರೈಸ್ ಮಾಡ್ಕೊಂತ ಹೋಗ್ತಾನೆ. ಇದನ್ನ ಬರೋದು ಡಿಸೆಂಬರ್ ಮಂತ್ ಅಲ್ಲಿ ಇರುವಂತದ್ದು. ಇದನ್ನ ಏನ್ ಹೇಳತ್ತಪ್ಪ ಅಂತಂದ್ರೆ NCLAT ಅಂತ ಹೇಳಿ ಬರುತ್ತ, ರಾಷ್ಟ್ರೀಯ ಕಂಪನಿ ಕಾನೂನು ಮೇಲ್ವಿಚಾರಣೆ ನ್ಯಾಯಮಂಡಳಿ ಅನ್ನೋ ಒಂದು ಜಾರಿಗೆ ತಂದಿರತ್ತ. ಅದ್ರ ಅಡಿಯಲ್ಲಿ ಏನೇನ್ ಬರ್ತದ, ಆಕಾಶ್ ಎಜುಕೇಶನ್ಸ್ ಅಂತ ಹೇಳಿ ಒಂದು ಸರ್ವಿಸ್ ಲಿಮಿಟೆಡ್ ದವರು ಒಂದು ಸಂಬಂಧದ ಹಕ್ಕುಗಳನ್ನ ಮಂಡನೆ ಮಾಡ್ತಾರೆ. ಸೊ 2016ರಲ್ಲಿ ಏನ್ ಹೇಳತ್ತಪ್ಪ ಅಂತಂದ್ರ ಈ ಒಂದು ಸ್ಥಾಪನಾದಂತ ಕೇಂದ್ರ ಮೇಲ್ಮನವಿ ಸಂಸ್ಥೆ ಅಂತೇಳಿ ಬರುತ್ತೆ. ಸೊ ಈ ತರ ಕ್ವಶನ್ಸ್ ಕೇಳುವಂತದ್ದು. ಬಟ್ ಇದ್ರ ಮೇಲೆ ಇಷ್ಟೊಂದು ಡೆಪ್ತ್ ಆಗಿ ಹೋಗೋದಿಲ್ಲ. ಈ ಮಂಡಳಿಯನ್ನ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು ಕೇಳ್ತಾನೆ. ಇನ್ನೊಂದು ರಾಷ್ಟ್ರೀಯ ಕಡಲ ಮೀನುಗಾರಿಕಾ ಗಣತಿ ಅಂತೇಳಿ ಇದು ಒಂದು 4 times ರಿಪೀಟ್ ಮ್ಯಾಗಝಿನ್ಸ್ ಅಲ್ಲೇ ಬಂದಿದೆ. ಸೊ ಅದಕ್ಕಾಗಿ ಇದನ್ನ ಕೇಳುವಂತದ್ದು. ಯಾವ್ದು ಮಿನಿಸ್ಟ್ರಿ ಒಳಗಡೆ ಬರ್ತದಪ್ಪ ಅಂತಂದ್ರ ಕೇಂದ್ರ ಮೀನುಗಾರಿಕೆ ಮತ್ತು ಪಶುಸಂಗೋಪನಾ ಹೈನುಗಾರಿಕಾ ಖಾತೆ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇದನ್ನ ಎಲ್ಲಿಂದ ಪ್ರಾರಂಭ ಮಾಡ್ತಾ ಇದೀರಪ್ಪ ಅಂತಂದ್ರ ಮುಂಬೈಯಿಂದ ಪ್ರಾರಂಭ ಮಾಡ್ತಾರೆ. ನಾನು ಜಾಸ್ತಿ ಬರ್ಸಕ್ ಹೋಗಲ್ಲ, ರಫ್ ಆಗಿ ಇಟ್ಟಿರುವಂತದ್ದು. ರಾಷ್ಟ್ರೀಯ ಸಾಗರ ಮೀನು ಗಣತಿ ಅಂತ ಬಂದಾಗ ನಾವು 2025ರಲ್ಲಿ ಈ ಗಣತಿಯನ್ನು ಎಷ್ಟನೇ ಆವೃತ್ತಿ ಅಂತಂದ್ರೆ 5ನೇ ಆವೃತ್ತಿ. ಓಕೆ, ರೆಡ್ ಅಲ್ಲಿ ಬರ್ದಿರ್ತೀನಿ ನೋಡ್ರಿ. 5ನೇ ಆವೃತ್ತಿಯಿಂದ ಇದನ್ನು ಪ್ರಾರಂಭ ಆಗಿರುವಂತ. ನೋಡಲ್ ಏಜೆನ್ಸಿ ಅಂತಂದ್ರೆ ಇದು ಅಗ್ರಿಕಲ್ಚರ್ ಸಂಶೋಧನಾ ಮಂಡಳಿ ಏನ್ ಮಾಡತ್ತಪ್ಪ ಅಂದ್ರೆ ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದೆ. ಹೌದಾ? ಇನ್ನು ಎಕನಾಮಿಕಲಿ ಅಂತ ಬಂದಾಗ WPI ಈಗಾಗಲೇ ಹೇಳಿದೀನಿ. ಎಷ್ಟು ಇದರಲ್ಲಿ ವಸ್ತುಗಳನ್ನ ಕಂಡು ಬರ್ತವೆ ಅಂತ ಕೇಳ್ತಾನೆ. ಇದು ಮುಂಚೆನೂ ಬಂದದ 697. ಈಗ ಹೊಸದಾಗಿ ಏನಾಗಿದೆ, ಬದಲಾವಣೆಯನ್ನ ಆಗಿದೆ. ಅದರಲ್ಲಿ ಕನ್ಸ್ಯೂಮರ್ ಪ್ರೈಸಸ್ ಇಂಡೆಕ್ಸ್ ಅಂತ ಅಂದ್ರೆ ಏನು, ಈ ತರ ಎಲ್ಲ ಬರ್ತದೆ. CPI ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು. PPI ಅಂತಂದ್ರೆ ಏನು, ಪ್ರೊಡಕ್ಷನ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು. WPI ಅಂತಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು. ಈ ಪ್ರೈಸಸ್ ಅನ್ನ ಬರುತ್ತೆ. ಈ ಸೆಕ್ಟರ್ಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಫಸ್ಟ್ ಸೆಕ್ಟರ್ಸ್ ಅಲ್ಲಿ ಎಷ್ಟು %, 22.62% ಅಂತ ಹೇಳ್ತಾರ. ಸೆಕೆಂಡ್ಸ್ ಅಲ್ಲಿ ಎಷ್ಟು, ಇಂಧನದಲ್ಲಿ ಅಂತ ಬರ್ತದೆ. ಇಂಧನ ಅಂತ ಬರ್ತದೆ. ಇಂಧನದಲ್ಲಿ ಎಷ್ಟು % ಅಂದ್ರೆ 13.5% ಅಂತ ಹೇಳಿ. ತಯಾರಿಕಾ ವಲಯ ಅಂತ ಬರ್ತದೆ 64. ಹೈಯೆಸ್ಟ್ ಇರುವಂತದ್ದೇ 64. ಇಲ್ಲಿ 2-3% ಅಷ್ಟು ತಯಾರಿಕಾ ವಲಯದಲ್ಲಿ ಕಂಡು ಬರುವಂತದ್ದು. ಇನ್ನು ಆರ್ಥಿಕ ಸಲಹೆಗಾರ ಕಚೇರಿ ಏನ್ ಮಾಡುತ್ತೆ, ವಾಣಿಜ್ಯ ಮತ್ತು ಕೈಗಾರಿಕಾ ಕಚೇರಿಯನ್ನ ಈ ವರದಿಯನ್ನ ಬಿಡುಗಡೆ ಮಾಡುವಂತದ್ದು. ಈ ಮೂಲ ಅಂತ ಯಾವಾಗ ಹಿಡಿತಾರ ಅಂತ ಕೇಳ್ತಾನೆ. 2011ರಿಂದ ಹಿಡಿದು 12ರವರೆಗೂ ಈ ಮೂಲವನ್ನ ಕನ್ಸಿಡರ್ ಮಾಡ್ಕೊಂಡಿರ್ತಾರೆ. ಓಕೆ, ಇದರಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ಮೂಲ ಅಂತ ತಗೊಂಡಾಗ ಈ ವಿಧಾನದ ವಸ್ತುಗಳು ಅಂತ ಕೇಳಿದಿರಲ್ಲ, ಇದು ಬದಲಾವಣೆ ಆಗಿದೆ. ಅದನ್ನು ನೆನಪಿಟ್ಕೊಡ್ರಿ. ಈಗ ಚೇಂಜಸ್ ಏನಾದ್ರು ಕೇಳ್ದ ಅಂತಂದ್ರೆ ನಿಮಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಕ್ವಶನ್ಸ್ ರೈಸ್ ಆಗ್ತಾವ. ಆ ತರ ಆದಕ್ಕಾರ ನಿಮ್ಗ ಇಲ್ಲಿ ಏನಾಗುತ್ತೆ, ಕಷ್ಟ ಆಗ್ಬೋದು. 957 ಅಂತಂದ್ರೆ ಪ್ರಸ್ತುತ ಇರುವಂತದ್ದು. ಓಕೆನಾ, ಚೇಂಜಸ್ ಆಗಿರ್ತಾವ. ಅದರಲ್ಲಿ ಎಷ್ಟೆಷ್ಟು ಏನೇನು ಅಂತಂದ್ರೆ ಬಹಳ ಇದು ಆಗತ್ತೆ. ಇದರಲ್ಲಿ ಒಂದು ನೀತಿ ಆಯೋಗದ ವರದಿ ಅಂತ ಬರ್ತದೆ, ರಮೇಶ್ ಚಂದ್ರ ಅಂತೇಳಿ. ಓಕೆ, ಇದಕ್ಕೆ ಸಂಬಂಧಪಟ್ಟಿರುವಂತದ್ದು. ಇನ್ನೊಂದು ಏನಪ್ಪಾ ಅಂತಂದ್ರ ಇಲ್ಲಿ ಬ್ರಿಕ್ ಅಂತ ಬರ್ತದ. ಈ ಇದು ಬ್ರಿಕ್ಸ್ ಬಗ್ಗೆ ನೀವು ಪೂರಾನು ನೆನ್ಪಿಟ್ಕೊಡ್ರಿ. ಯಾಕೆ ಎಕನಾಮಿಕ್ಸ್ ಅಂದ್ರೆ ಎಕನಾಮಿಕ್ಸ್ಗೆ ಲಿಂಕ್ ಆಗಿರುವಂತದ್ದು. ಓಕೆ, ಕಾರಣ ಇಷ್ಟೇ. ಬ್ರಿಕ್ ಜಾಗತಿಕ ಪೇ ಅನ್ನೋದೇನಿದೆ ಅಲ್ಲ, ಈ ಪೇ ಅನ್ನೋದು ಏನ್ ಮಾಡಿದಾರಪ್ಪ ಅಂತಂದ್ರ ಡಾಲರ್ ಎದುರು ನಮ್ಮಲ್ಲಿ ಏನ್ ಮಾಡಾಕತ್ತಾರಪ್ಪ ಅಂತಂದ್ರೆ ಕಡಿಮೆ ಮಾಡ್ಬೇಕು ಅಮೌಂಟ್ ಅನ್ನ. ಅದಕ್ಕಾಗಿ ನಾವು ಏನ್ ಮಾಡಾಕತ್ತೀವಿ, ಬ್ರಿಕ್ಸ್ ಏನ್ ಸೊಸೈಟಿ ಇದೆಯಲ್ಲ ಅವ್ರೆಲ್ಲರೂ ಸೇರಿ ಏನ್ ಮಾಡಾಕತ್ತಾರ, ಖಜಾನೆ ಶೃಂಗಸಭೆ ಅಂತೇಳಿ ಒಂದು ಬರ್ತದ. ಓಕೆ, ಇದನ್ನ ಕೇಳ್ಬೋದು ನಿಮ್ಗೆ.
ಖಜಾನೆ ಶೃಂಗಸಭೆ ಅಂತ ಹೇಳಿ ಬರುತ್ತೆ. ಎಲ್ಲಿ? ರಷ್ಯಾದಲ್ಲಿ ನಡೀತದೆ. ಈ ರಷ್ಯಾದಲ್ಲಿ ಒಂದು ಏನ್ ಮಾಡ್ತಾರೆ, ಡಿಸಿಷನ್ ಮೇಕಿಂಗ್ ತಗೊಂತಾರ. ತಗೊಂಡ್ ಏನ್ ಮಾಡ್ತಾರಪ್ಪ ಅಂತಂದ್ರ, ಇಲ್ಲ ನಾವು ಡಾಲರ್ ಬದಲಿಗೆ ಈ 5 ರಾಷ್ಟ್ರಗಳು, ಅಂದ್ರೆ ಅವ್ರು ಇದ್ದಂತ 5 ರಾಷ್ಟ್ರಗಳು ಮೊದಲಿದ್ದಂತ ಬ್ರಿಕ್ಸ್ ಅಂತ ಏನಿದಲ್ಲ, ಅವರೆಲ್ಲ ತೀರ್ಮಾನಗಳನ್ನ ತಗೊಂಡ್ ಏನ್ ಮಾಡ್ತಾರೆ, ಹಿಂಗೊಂದು ನಾವು ಇದನ್ನ ತರ್ಬೋದಲ್ಲ ಅಂತ. ಈ ಬ್ರಿಕ್ಸ್ ಅಂತ ಬಂದಾಗ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತೆ ದಕ್ಷಿಣ ಆಫ್ರಿಕಾ ಹಿಂಗ್ ಬಂದಿರುವಂತದ್ದು. ಹೌದಾ? ನಾನು ಒಂದ್ ಸ್ವಲ್ಪ ಸ್ಪೀಡೇ ಹೇಳಾಗತ್ತನ. ಸೊ ಅದಕ್ಕಾಗಿ ನೀವು ಒಂದ್ ಸ್ವಲ್ಪ ನನ್ ರೇಂಜಿಗೆ ಬಂದ್ಬಿಡ್ರಿ. ಇಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ಕೊಡ್ರಿ, 0.7 ಇಟ್ಕೊಂಡ್ಬಿಡ್ರಿ. ಸ್ಪೀಡ್ ಜಾಸ್ತಿ ಆಗಾಕತ್ತಿತ್ತಂದ್ರ. ಇನ್ನ ಸ್ಪೀಡ್ ಬೇಕಂದವ್ರು ಏನ್ ಮಾಡ್ರಿ, ನೀವು ಇಲ್ಲಿಗೆ ಏನದ 1.5 ಇಟ್ಕೊಂಡ್ಬಿಡ್ರಿ. ಸೊ ಅವಾಗ ಏನಾಗುತ್ತೆ, ಸರಿ ಹೋಗ್ತದ. ಅಂದ್ರೆ ನಾನು ಆಲ್ಮೋಸ್ಟ್ ಅಲ್ಲಿ ನಮಗೆ 2 ಸ್ಪೀಡ್ ಅಲ್ಲೇ ಹೇಳಾಗತ್ತೆ. ಇದನ್ನ ಏನಾಗತ್ತಪ್ಪ ಅಂತಂದ್ರ, ಈ ಸ್ವಿಪ್ ಅಂತ ಬರ್ತದೆ, ನೆಟ್ವರ್ಕಿಂಗ್ ಕುರಿತು ಬೇಕಾಗತ್ತ. ಇದು ಬೆಲ್ಜಿಯಂ ಅಲ್ಲಿ ಸ್ಥಾಪನೆ ಆಗತ್ತ 1973ರಲ್ಲಿ. ಓಕೆ, ಇದು ಅಷ್ಟು ರೀಕಾಲಿಂಗ್ ತಗೊಳ್ರಿ. ಇನ್ನು ಮೂಲಭೂತ ಪಶು ಸಂಗೋಪನೆ ಅಂತ ಹೇಳಿ ಬರ್ತಾವ. ಇದೇನೋ ಇಂಪಾರ್ಟೆಂಟ್, ಬೇಕಾದ್ರೆ ಓನ್ಲಿ ಫಾರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಈಸ್ ಇನ್ ರೀಕಾಲಿಂಗ್. ಓಕೆ, ಇನ್ನೊಂದ್ ಏನ್ ಹೇಳುತ್ತೆ, GTP ರಾ ಅಂತ ಬರ್ತದೆ. ಏನಪ್ಪಾ ಅಂದ್ರೆ ಗತಿಶಕ್ತಿ ಸಾರಿಗೆ ಯೋಜನೆ ಸಂಶೋಧನಾ ಸಂಸ್ಥೆ ಅಂತೇಳಿ ಬರ್ತಾ ಇರುವಂತದ್ದು. ಇದ್ರ ಯಾವ ಸಂಶೋಧನಾ ಸಂಸ್ಥೆ ಅಂತಂದ ಕೇಳಿದಾಗ ಇದನ್ನ ಕೊಟ್ಬಿಟ್ಟು ಇದನ್ನ ನಿಮ್ಗೆ ಕೇಳ್ಬೋದು, ಇದ್ರ ಪೂರ್ಣ ಏನು ಅಂತ. ಏನಪ್ಪಾ ಅಂತಂದ್ರ ಇಲ್ಲಿ ಗತಿಶಕ್ತಿ ಸಾರಿಗೆ ಯೋಜನೆ ಮತ್ತು ಸಂಶೋಧನಾ ಸಂಸ್ಥೆ ಅಂತೇಳಿ ಬರ್ತದ. ಓಕೆನಾ? ಈ ಯೋಜನೆ ರೂಪವನ್ನ ಮಾಡ್ಕೋಬೇಕಂತಂದ್ರೆ ಎಷ್ಟು ವರ್ಷಪ್ಪ ಅಂತಂದ್ರೆ 5 ಅಥವಾ 10 ವರ್ಷಗಳವರೆಗೂ ಇದರಲ್ಲಿ ಏನು ಅಂತಂದ್ರ ಇರುವಂತದ್ದು ಆಗಿರತ್ತೆ, ಗತಿಶಕ್ತಿ ಯೋಜನೆಗೆ ಸಂಬಂಧಪಟ್ಟಿರುವಂತದ್ದು. ಇನ್ನು RBI ಅಂತ ಬರ್ತದ. ಈ RBI ಒಂದು ತಿಳ್ಕೊಂಡ್ ಬಿಡ್ರಿ, ಎಲ್ಲವನ್ನು ಕಂಪ್ಲೀಟ್ಲಿ RBI ದ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, RR, CRR ಏನೇನ್ ಬರ್ತದ ಮಣ್ಣಂಗುಸ್ ಒಟ್ಟು ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ RBI ಏನ ಎದ್ರ ಬಗ್ಗೆ ಹೇಳ್ತಾನೆ, FLA ಬಗ್ಗೆ ಹೇಳ್ತಾ. FLA ಏನಾಗತ್ತಂದ್ರ ಗಣತಿಯನ್ನ ನಡೀತಾ ಇದೆ ಅಂತ. ಈ ಗಣತಿಯ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಇರುವಂತದ್ದು ಭಾರತದ FDI ಮತ್ತು ODI ಅಂತೇಳಿ ಬರ್ತಾ ಇರುವಂತದ್ದು. FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತೇಳಿ ನಾವ್ ಏನ್ ಕರಿತೀವಲ್ಲ ಹಾಗೆ. ಇಲ್ಲಿ ಉತ್ಪಾದನಾ ವಲಯ ಅಂತ ಬಂದಿರುವಂತದ್ದು ಏನು 48.4 ಅಷ್ಟು ಏನಾಗತ್ತಪ್ಪ ಅಂತಂದ್ರೆ FDI ನ ಬರ್ತಾ ಇದೆ. FDI ಬರ್ತಾ, ಇದ್ರ ಬಗ್ಗೆ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೇನೆ. ಹೌದಾ? ಇನ್ನ ಆಪ್ಕಾ ಪೂಜಾ ಆಪ್ಕಾ ಅಧಿಕಾರ ಅಭಿಯಾನವನ್ನ ತಂದಿರುವಂತದ್ದು ಯಾರು ತರ್ತಾರಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI ತರುತ್ತೆ ಇದು. ಓಕೆನಾ? ಪ್ರಯಾಗ್ರಾಜಲ್ಲಿ ನಡೆದಿರುವಂತದ್ದು RBI ಇದನ್ನ ಶಾಖೆಯನ್ನ ತಂದಿರುವಂತ ಹಣಕಾಸು ಸೇವಾ ವಲಯ ಇಲಾಖೆಯನ್ನ ಇದನ್ನ ಜಾರಿಗೆ ತಗೊಳುತ್ತೆ. ಇನ್ನೊಂದು ಉದ್ಗಮ್ ಅಂತೇಳಿ ಒಂದು ಪೋರ್ಟಲ್ ಅನ್ನು ತಂದಿರ್ತ, ವೇದಿಕೆಯ ಮೂಲಕ ಇದು ಜನರಿಗೆ ಏನಾಗತ್ತ ಸುಲಭವಾಗಿ ತಯಾರನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇದನ್ನ ಬಂದಿರುವಂತದ್ದು. ಓಕೆ, ಇನ್ನು 8 ಪ್ರಮುಖ ಕೈಗಾರಿಕಾ ಸೂಚ್ಯಾಂಕಗಳು ಅಂತ ಬರ್ತವೆ. ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದಿಸ್ ಪಾಯಿಂಟ್. ಏನಪ್ಪಾ ಅಂದ್ರೆ 8 ಕೈಗಾರಿಕೆ ಇಂಡಸ್ಟ್ರಿಯಲ್ ಅನ್ನೋದು ಏನಿದೆಯಲ್ಲ, ಇದರ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡಿರುವಂತದ್ದು 8 ಅನ್ನ. ಹೌದಾ? ಇಲ್ಲಿ ಏನ್ ಹೇಳತ್ತಪ್ಪ ಅಂತಂದ್ರ ಇದನ್ನ 2025ರಲ್ಲಿ ಸೆಪ್ಟೆಂಬರ್ ಅಲ್ಲಿ 0 ಬೆಳವಣಿಗೆ ದಾಖಲೆಯನ್ನ 14 ತಿಂಗಳ ದಾಖಲೆಗಳನ್ನ ಅತಿ ಕಳಪೆ ಪ್ರದರ್ಶನ ಆಗಿದೆ ಅಂತ ಹೇಳ್ತಾರ. ಹಂಗಿತ್ತಂದ್ರೆ ಇದೊಂದು ಮೂಲ ವರ್ಷ ಅಂತ ಯಾವತ್ತು ಅಂತಂದ್ರೆ 2011ರಿಂದ ಹಿಡಿದು 12ರವರೆಗೂ ಕನ್ಸಿಡರ್ ಅನ್ನ ಮಾಡ್ಕೊತಾರ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಈ 8 ಕೈಗಾರಿಕಾ ಇದನ್ನ ನೆನಪಿಟ್ಕೊಡ್ರಿ. ಯಾವ್ದೇ ಕಾರಣ ಇದನ್ನ ಸಲ್ಲಿಕೆ ಆಗಿರುವಂತ ಬಿಡುಗಡೆ ಮಾಡಿರುವಂತದ್ದು ಯಾವುದು ಅಂತ ಕೇಳ್ತಾನ. OEA ಏನಪ್ಪಾ ಅಂತಂದ್ರ ಆರ್ಥಿಕ ಸಲಹೆಗಾರ ಕಚೇರಿಯಿಂದ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರ ಸಲ್ಲಿಸಿರುವಂತ ಬಿಡುಗಡೆ ಮಾಡಿರುವಂತದ್ದು ವರದಿಯನ್ನ. ಇದನ್ನ ನೆನಪಿಟ್ಕೊಳ್ಳಿ. 8 ಕೈಗಾರಿಕಾ ಅಂತ ಬರುವಂತದ್ದು. 8 ಕೈಗಾರಿಕಾದಲ್ಲಿ ಏನು ಎಂತ ಯಾವ್ಯಾವ ವಸ್ತುಗಳನ್ನ ಇದಾವೆ ಅಂತ ಕೇಳ್ತಾನ. 8 ಕೈಗಾರಿಕೆಗಳಲ್ಲಿ ಯಾವ್ದ್ಯಾವ್ದು ಬರ್ತದಪ್ಪ ಅಂದ್ರೆ ಒಂದು ಕಲ್ಲಿದ್ದಲು ಬರ್ತದ, ಇನ್ನೊಂದು ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ಸಂರಕ್ಷಣಾ ಉತ್ಪಾದನೆಗಳು, ರಸಗೊಬ್ಬರ, ಉಕ್ಕು, ಸಿಮೆಂಟು, ವಿದ್ಯುತ್, ಈ ತರ ಎಲ್ಲ ಬಂದು ಇದರಲ್ಲಿ ಕನ್ಸಿಡರ್ ಅನ್ನ ಮಾಡ್ಕೋ. ಒಟ್ಟು ತೂಕ ಎಷ್ಟು % ಆಗಿರ್ತದಪ್ಪ ಅಂದ್ರೆ 40.27. ಇದನ್ನ ನೆನಪಿಟ್ಕೊಡ್ರಿ. ಓಕೆ, ಇದನ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಿಮಗೆ ಇದು ಜನವರಿ ತಗೊಂಡಿರುವಂತ 2026 ಜನವರಿಯಲ್ಲಿ ತಗೊಂಡ್ರು. ಇದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಏನಾಗೈತೆ ಅಂದ್ರೆ ಒಂದು ಲಾಂಛನವನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಓಕೆ, ಇದ್ರ ಕಲರ್ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ತೀನಿ. ಯಾವುದು ಇಲ್ಲೇ ತಗೊಂಡಿರ್ತೀನಿ. ಓಕೆ, ಕಲರ್ ಚೇಂಜಸ್ ಮಾಡ್ಕೊಂಡಿದೆ. ಓಕೆ, 2 ಬಟ್ ಒಂದ್ ಸ್ವಲ್ಪ ಪಿಂಕ್ ಅಲ್ಲಿ ಇದೆ. ಏನಪ್ಪಾ ಅಂತಂದ್ರೆ ನಬಾರ್ಡ್ ಅಂಡರ್ದಲ್ಲಿ ಬರ್ತದ. ಇದು ನಬಾರ್ಡ್ ಅಂಡರ್ದಲ್ಲಿ ಬರ್ತದೆ, ನೆನಪಿಟ್ಕೊಡ್ರಿ. ಇದು ಏನಪ್ಪಾ ಅಂತಂದ್ರ 1 RRB 1 ಲೋಗೋ ಅಂತೇಳಿ ಜಾರಿಗೆ ತಂದಾರ. ಯು ಕ್ಯಾನ್ ಇಂಪಾರ್ಟೆಂಟ್. ಓಕೆ, ನೆನಪಿಟ್ಕೊಡ್ರಿ. ಯಾವ್ದ್ರ ಅಂಡರ್ದಾಗ ಬರ್ತದ, ಏನು ಎಂತ ಎಲ್ಲವನ್ನು ಕೇಳ್ಬಹುದು. ಒಟ್ಟಾರೆಯಾಗಿ ಟೋಟಲ್ ಆಗಿ ಎಷ್ಟು RRBಗಳಿದ, RRB ಬೇರೆ, RBI ಬೇರೆ, RRB ಬೇರೆ. ಹೌದಾ? 28. ಈಗ ಒಂದು ರೀತಿಯಲ್ಲಿ ಲಾಂಛನವನ್ನು ಹೊಂದಿರುವಂತ ಪ್ರಮುಖವಾಗಿರುವಂತದ್ದು ಇದನ್ನ ಹೇಳುತ್ತ. ಇನ್ನು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ 1976ರ ಕಾಯ್ದೆ ಹೇಳುತ್ತ. ಇದಕ್ಕೊಂದು ಸಮಿತಿ ಅಂತ ಹೇಳ್ತೇವೆ. 1975ರಲ್ಲಿ ಯಾರ್ದಪ್ಪ ಅಂತಂದ್ರ ನರಸಿಂಹನ್ ಸಮಿತಿ ಅಂತ ಹೇಳ್ತೇವೆ.
ಇದು ಬರೆಯೋದು ನನಗೊಂದ್ ಸ್ವಲ್ಪ ಸ್ಪೀಡ್ ಆಗೋದಿಲ್ಲ, ಬಟ್ ನೆನಪಿಟ್ಕೊಡ್ರಿ, ಸುಮ್ಮನೆ ಕಚ್ಚಾ ಬರೆದಿರ್ತೀನಿ. ಓಕೆ, ಅದು ಪ್ರಾಪರ್ ಆಗಿ ಬರೆದಿರಲ್ಲ. ಇದನ್ನ ಏನಪ್ಪಾ ಒಂದು ಶಾಸನಬದ್ಧವಾಗಿ ಬರ್ತದ. ಇದನ್ನೊಂದು ಯಾವಾಗಪ್ಪ ಅಂದ್ರೆ ಶಾಸನಬದ್ಧವಾಗಿ 1975 ಹಾಗೆ ಅಕ್ಟೋಬರ್ 2. ನೆನಪಿಟ್ಕೊಂಡ್ಬಿಡ್ರಿ. ಸಿಂಡಿಕೇಟ್ ಬ್ಯಾಂಕ್ ನ ಮೊದಲ ಪ್ರಾಯೋಜಕ ಬ್ಯಾಂಕ್ ಅಂತೇಳಿ ಆಗಿ ಬಂದಿರುವಂತದ್ದಾಗಿರ್ತದ. ಒಟ್ಟು ಶೇಕಡ ಅಂತೇಳಿ ಎಷ್ಟೆಷ್ಟು ಪಾಲ ಅಂತ ಬಂದಿರ್ತದ, 75% ಯಾರು ಹೋಲಿಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರ. ಅದಾದ ಬಳಿಕ ಬ್ಯಾಂಕ್ಗಳ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾವೆ, ಇದು ಪ್ರತಿಯೊಂದು ಹೇಳಿದೀನಿ. ಕರ್ನಾಟಕದಲ್ಲಿ ಮೊದಲ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂತ ಕೇಳ್ತಾರ, ಅದು ಬಳ್ಳಾರಿ. ಬಳ್ಳಾರಿಯಲ್ಲಿ ಇರುವಂತದ್ದು. ಸೊ ಇದು ಬಳ್ಳಾರಿ, ನೆನಪಿಟ್ಕೊಡ್ರಿ. ಹಾಗೆ ಮಸಾಲಾ ಬಾಂಡ್ ಅಂತೇಳಿ RBI ನ ಒಂದಿಷ್ಟು ಬಾಂಡ್ಗಳನ್ನ ನೆನಪಿಟ್ಕೊಡ್ರಿ. ಮಸಾಲಾ ಬಾಂಡ್ ಅಂತಂದ್ರೆ ವಿದೇಶ ವಿನಿಮಯಗಳ ನಿರ್ವಹಣೆ ಕಾಯ್ದೆ ಅಂತೇಳಿ 1999ರಲ್ಲಿ ಬಂದಂತ ಮಸಾಲಾ ಬಾಂಡ್ಗಳು. ಇಲ್ಲಿ ವಿದೇಶ ರೂಪಾಯಿಗಳ ಮೌಲ್ಯ ಕನ್ವರ್ಟೆಡ್ ಆಗಿ ಇದನ್ನ ತೆಗೆದುಕೊಳ್ಳುವಂತದ್ದು. ಈ ಬ್ಯಾಂಕ್ ಅಂಗಸಂಸ್ಥೆ ಅಂತಾರಾಷ್ಟ್ರೀಯ ಹಣಕಾಸು ನಿಗಮದಲ್ಲಿ 2014ರಲ್ಲಿ ಏನ್ ಮಾಡುತ್ತಪ್ಪ ಅಂತ ಲಂಡನ್ ಷೇರು ಮಾರ್ಕೆಟ್ ನಲ್ಲಿ ಇದನ್ನ ತಂದಿರುವಂತದ್ದು. ಓಕೆ, ಈ ತರ ಬರುವಂತ ಮಸಾಲಾ ಬಾಂಡ್ಗಳಂದ್ರೆ ಏನು ಅಂತೇಳಿ. ಇನ್ನು ಭಾರತದ ಬಡತನ ಅಂತೇಳಿ ಬರುತ್ತೆ. ಭಾರತದ ಬಡತನದಲ್ಲಿ ಆ ಪ್ರವೃತ್ತಿಯನ್ನ ಅಂದಾಜನ್ನ ಮಾಡಿರುವಂತದ್ದು. ಎಷ್ಟು ಪರ್ಸೆಂಟೇಜ್ ನ ಬಡತನ ಇದೆಯಪ್ಪ ಅಂತಂದ್ರೆ ನಮ್ಮಲ್ಲಿ ಕಳೆದ ವರ್ಷಗಳಲ್ಲಿ ನಮ್ದು ಎಷ್ಟಿತ್ತಪ್ಪ ಅಂತಂದ್ರೆ 21.9 ಇತ್ತು. ಈಗ 2.3 ಏನಾಗಿದೆಪ್ಪ ಅಂತಂದ್ರೆ ಇಳಿಕೆ ಆಗಿದೆ ಅಂತ ಯು ಕ್ಯಾನ್ ನೆನಪಿಟ್ಕೊಡ್ರಿ. ಬಟ್ ಇಳಿಕೆ ಆಗಿದೆ ಇಲ್ವೋ, ಬಟ್ ಆದ್ರೆ ಡೌನ್ ಆಗಿದೆ ಅಂತನಾದ್ರೂ ಇದು ಹೇಳುತ್ತೆ. ಇನ್ನು ಭಾರತದ ಮಾನದಂಡಗಳನ್ನ ಅನುದಾನ ಅಂತ ಕೇಳಿದಾಗ ನೀತಿ ಆಯೋಗ ಏನ್ ಮಾಡುತ್ತಪ್ಪ ಅಂತಂದ್ರೆ ಇಲ್ಲಿ ನಮ್ಮಲ್ಲಿ ಬರುವಂತದ್ದು. ಇನ್ನು ವಿಶ್ವಸಂಸ್ಥೆ ಎದ್ರ ಬಗ್ಗೆ ಹೇಳುತ್ತಪ್ಪ ಅಂತಂದ್ರೆ ಡಾಲರ್ ಬಗ್ಗೆ ಹೇಳುತ್ತೆ, ಡಾಲರ್ಸ್ ಗಳ ಬಗ್ಗೆ ಹೇಳುತ್ತೆ. ಯಾವುದು ವಿಶ್ವಸಂಸ್ಥೆ ಒಂದ್ ದಿನಕ್ಕೆ ಎಷ್ಟು ಡಾಲರ್ ಇರ್ಬೇಕಂದ್ರೆ $3. ಓಕೆ, ನಮ್ಮಲ್ಲಿ ಬಡತನದ ಬಗ್ಗೆ ಏನಾಗತ್ತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಸಮಿತಿಗಳನ್ನು ಹೇಳಿದಾವ, ಎಷ್ಟೆಷ್ಟು ಏನೇನು ಯಾವ್ದು ಒಂದ್ ದಿನಕ್ಕೆ ಎಷ್ಟು ಕೊಡ್ಬೇಕು ಅಂತೇಳಿ. ನಾನು ನಿಮ್ಗೆ ಇದ್ರಲ್ಲೇ ಹೇಳಿದೀನಿ ನೋಡ್ರಿ, ಇದ್ರಲ್ಲಿ ಡಾಟಾ ರಾಂಗ್ ಇದೆ ಅಂತ ಹೇಳಿದೀನಿ. ಓಕೆನಾ, ಮ್ಯಾಗ್ಝಿನ್ಸ್ ಅಲ್ಲಿ ಡಾಟಾ ರಾಂಗ್ ಇದೆ, ನೀವು ಅದನ್ನ ಕರೆಕ್ಷನ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಹಳೆ ವಿಡಿಯೋಗಳು ನಮ್ದು ಕ್ಲಾಸ್ ಅಲ್ಲಿ ಏನಿದೆ ಅದರಲ್ಲಿ ನೋಡ್ಬೋದು. ಇದರಲ್ಲಿ ಏನದಪ್ಪ ಮೊದಲು ಇಲ್ಲಿ ಬರ್ದಿರ್ತೀನಿ ನೋಡ್ರಿ. ಇಲ್ಲಿ ಬರ್ದಿರ್ತೀನಿ, ಒಂದ್ ಸ್ವಲ್ಪ ನೆನ್ಪಿಟ್ಕೊಡು. ಓಕೆನಾ, ಏನು ಹಳೆ ಡಾಟಾಗಳನ್ನ ನಾವು ಇಲ್ಲಿ ಒಂದ್ ಸ್ವಲ್ಪ ಬರ್ದಿರ್ತೀನಿ. ಏನು 1938ರಲ್ಲಿ ಏನಪ್ಪಾ ಅಂತಂದ್ರೆ ಇದು ನೆಹರು ಅಂತ ಸಮಿತಿ ಒಂದು ಬರ್ತದ, ಅವಾಗ ಹೇಳತ್ತು. ಆಮೇಲೆ 1962ರಲ್ಲಿ ಬರುತ್ತೆ ಯೋಜನಾ ಆಯೋಗದ ಕಾರ್ಯಪಡೆ ಅಂತೇಳಿ ಬರುತ್ತೆ. 1971ರಲ್ಲಿ VM ದಾಂಡೇಕರ ಸಮಿತಿ ಮತ್ತು ಎನ್ ರಾವ್ ಕಮಿಟಿ ಅಂತ ಹೇಳಿ ಬರ್ತದ. ಆಮೇಲೆ 1979ರಲ್ಲಿ ಹೇಳುವಂತದ್ದು YK ಅಲಗ್ ಕಮಿಟಿ ಅಂತ ಬರ್ತದ. 1979 ಬರುತ್ತೆ. ಓಕೆ, YK ಅಲಗ್ ಕಮಿಟಿ ಆದ ಬಳಿಕ 73 ಇದು ಸಾರಿ 1993ರಲ್ಲಿ ಬರುತ್ತೆ, ಅದನ್ನ ಲಕ್ಕಲ್ವಾಡಿ ಕಮಿಟಿ ಅಂತ ಹೇಳುತ್ತೆ. ಆಮೇಲೆ 2009ರಲ್ಲಿ ಬರುತ್ತೆ, ಇದು ಒಂದು ಸುರೇಶ್ ಟೆಂಡೂಲ್ಕರ್ ಕಮಿಟಿ. ಅದೇ ರೀತಿ 2014ರಲ್ಲಿ ಬರುತ್ತೆ, ಇದು ರಂಗರಾಜನ್ ಕಮಿಟಿ ಅಂತ ಬರ್ತದ. ಹಾಗೆ 2015ರಲ್ಲಿ ಬರುತ್ತೆ ಅರವಿಂದ್ ಪನಗಿಯಾಲ್ ಕಾರ್ಯಕ್ರಮ. ಆಮೇಲೆ ಏನದ ಈ ವಿಶ್ವಸಂಸ್ಥೆದ ಒಂದು ಬರುತ್ತೆ, ಇದು $10 ದಿನಕ್ಕೆ ಎಷ್ಟು ಬೇಕು ಅಂತಂದ್ರೆ 1.9 ಅನ್ನ 2011ರಲ್ಲಿ ಇಟ್ಟಿತ್ತು. ಅದು ಪರಿಷ್ಕರಣೆ ಮಾಡ್ಕೊಂಡು 2021ರಲ್ಲಿ ಎಷ್ಟು ಹೇಳತ್ತಪ್ಪ ಅಂದ್ರೆ $3 ಬಗ್ಗೆ ಹೇಳತ್ತೆ. ಇದನ್ನ ಇಷ್ಟು ನೆನಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್ ರೆಪೋ ರೇಟ್ ಅಂತ, ರೆಪೋ ರೇಟು, ರಿವರ್ಸ್ ರೆಪೋ ರೇಟು, RR ಇವೆಲ್ಲವನ್ನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇದ್ರದ್ದು ಈಗಾಗಲೇ ಟಾಪಿಕ್ ಬಂದದ. ಯಾಕೆಂತಂದ್ರೆ ನಿಮ್ಗೆ ಏನದ ಈ ರೆಪೋ ರೇಟ್ ಬಗ್ಗೆನೆ ಕ್ವಶನ್ಸ್ ರೈಸ್ ಆಗುತ್ತೆ. ಓಕೆ, ನಾನು ಹೇಳ್ತೀನಿ, ಡೋಂಟ್ ವರಿ. ಇದು ಕ್ವಶನ್ ಮಾರ್ಕ್ ಅಲ್ಲಿ ಇಟ್ಟಿರಿ ನೋಡ್ರಿ. ನಾನು ರೀಕಾಲ್ ಮಾಡ್ತಾ ಇರೋದು ಈಗಿನ PC ದವ್ರಿಗೆ ಅಷ್ಟೇ. ನಮ್ಮ ಪ್ಲಸ್ ಕ್ಲಾಸ್ದವ್ರಿಗೆ ನೀವೇನು ಪ್ಲಸ್ ಅಂತಂದ್ರೆ ನೀವೇನು ತಗೊಂಡಿದಿರಲ್ಲ ಪೇ ಮಾಡ್ಕೊಂಡು, ಅವರಿಗೆ ನಾನು ಇದು ರೀಕಾಲ್ ಅಲ್ಲ, ನನ್ ರೀಕಾಲ್ ಹೋಗಾಗ ಬೇರೆ ಬರುತ್ತೆ. ಓಕೆ, ಇದು ಅಲ್ಲ ನಾನು ರೀಕಾಲ್ ಮಾಡ್ತಾ ಇರೋದು. ನಮ್ ರೀಕಾಲ್ ಮಾಡೋ ಮೆಥಡು ನಂದು ಇದು ಅಲ್ಲ. ನಾ ಈಗ ಹೇಳಾಗತ್ತೀನಿ ನಿಮಗೇನದ, ನಾನು ಆಮೇಲೆ ಹೇಳ್ತೀನಿ, ಡೋಂಟ್ ವರಿ. ಓಕೆ, ಇದನ್ನ ಅವ್ರಿಗೆ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ತುಂಬಾ ಕೇಳಾಕತ್ತಿದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನೊಂದು ಕ್ಲಾರಿಫೈ ಅನ್ನ ಮಾಡ್ಬೇಕಾಗಿತ್ತು ಮೊದ್ಲು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು NSFI ಅಂತೇಳಿ ಒಂದು ಬರುತ್ತೆ. NSFI ಅನ್ನೋದು ಏನ್ ಹೇಳುತ್ತಂದ್ರೆ 2025 ಅಂಡ್ 2030 ಅಂತೇಳಿ ಬರುತ್ತೆ. ಓಕೆ, ಈ ಯೋಜನೆ ರಾಷ್ಟ್ರೀಯ ಆರ್ಥಿಕ ಒಳಗೊಳ್ಳುವಿಕೆ ಕಾರ್ಯಕ್ರಮ ಅಂತೇಳಿ ಒಂದು ಬರುವಂತದ್ದು. ಇದು ಗ್ರಾಹಕರ ರಕ್ಷಣೆ ಆಗಿರ್ಬೋದು, ಆರ್ಥಿಕ ಶಿಕ್ಷಣ ಆಗಿರ್ಬೋದು, ಜೀವನೋಪಾಯ ಸಂಯೋಜನೆ ಆಗಿರ್ಬೋದು, ಮಹಿಳಾ ನೇತೃತ್ವದ ಬಳಕೆಗಳಾಗಿರ್ಬೋದು, ಅಥವಾ ಸಮಾನವಾದ ಅವಕಾಶಗಳು ಬರ್ಬೋದು, ಪಂಚಜ್ಯೋತಿಗಳಂತ ಬರ್ಬೋದು. ಚೌಕಟ್ಟಿನ ಆಧಾರದ ಮೇಲೆ ಇದನ್ನ ಒಂದು ಬರುತ್ತೆ. ಈ ಕ್ರಿಪ್ಟೋ ಕರೆನ್ಸಿ ಒಂದ್ ಸ್ವಲ್ಪ ಬ್ಯಾಕಪ್ ಅಲ್ಲಿ ನೋಡ್ಕೊಡ್ರಿ. ಯಾಕಂತಂದ್ರೆ ಈ ಕ್ರಿಪ್ಟೋ ಕರೆನ್ಸಿಗೆ 40% ಟ್ಯಾಕ್ಸ್ ಅನ್ನ ಹಾಕ್ಬೇಕು ಅಂತೇಳಿ ಈಗಾಗಲೇ ಮಂಡನೆಯನ್ನ ಮಾಡಿದ್ದಾರೆ. ಇದ್ರ ಬಗ್ಗೆನು ಬ್ಲಾಕ್ ಚೈನ್ ಬಗ್ಗೆ ವರ್ಕ್ ಆಗುತ್ತೆ ಡಿಜಿಟಲ್ ಕಾರ್ಯಕ್ರಮದಲ್ಲಿ. ಈಗ ಏನ್ GST ಅನ್ನ ಪರಿವರ್ತನೆ ಏನ್ ಮಾಡ್ಕೊಂಡಿದಾರಲ್ಲ, ಆ ಪರಿವರ್ತನೆಯಲ್ಲಿ ಇವ್ರು ಏನ್ ಮಾಡ್ಕೊಂಡಿದಾರಪ್ಪ ಅಂತಂದ್ರೆ ಒಂದಿಷ್ಟು ಎಕ್ಸ್ಟ್ರಾನ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಂಗಿತ್ತಂದ್ರೆ
ಇದು ಏನದಲ್ಲ GST, ಇದು 40% ಅಲ್ಲಪಿ, 30% GST. ಓಕೆ, 30% GST ಅನ್ನ ಹಾಕಬೇಕು ಅಂತ ಹೇಳ್ತಾರೆ. ಕ್ರಿಪ್ಟೋ ಕರೆನ್ಸಿ ಮಾರಾಟದಿಂದ ಇದರಲ್ಲಿ ಆಗುವಂಥದಕ್ಕೆ. ಓಕೆ, 30%. ಇನ್ನು ಭಾರತದ ವಿಶೇಷ ಆರ್ಥಿಕ ವಲಯಗಳು ಏನ್ ಹೇಳುತ್ತಾ, ಸ್ಪೆಷಲ್ ಎಕನಾಮಿಕಲಿ ಝೋನ್ ಅಂತ ಕರೆಯುವಂಥದ್ದು. ಓಕೆ, ಸ್ಪೆಷಲ್ ಎಕನಾಮಿಕಲಿ ಝೋನ್ ಅಂತ ಬಂದಾಗ ಇದರದೇ ಆದಂತ ಒಂದು ಮೀಸಲಿಟ್ಟ ಕೈಗಾರಿಕಾ ಪ್ರದೇಶ, ವಿಶೇಷ ಆರ್ಥಿಕ ವಲಯ ಅಂತ ಹೇಳ್ತೀವಿ. ಒಂದು ಸೂಕ್ಷ್ಮ ಮತ್ತು ಪ್ರದೇಶ ಅಂತ ಹೇಳ್ತೀವಿ. ಡ್ಯೂಟೀಸ್ ಆಫ್ ದ ಫ್ರೀ ಅಂತೇಳಿ ಬರುವಂತದ್ದು ಇದು. ಇದನ್ನ ಏನಪ್ಪಾ ಅಂತಂದ್ರೆ ರಫ್ತು ಅಂದ್ರೆ ಎಕ್ಸ್ಪೋರ್ಟ್ ಮಾಡೋ ಸಂಸ್ಕರಣದ ವಲಯ ಅಂತ ಕರೆಯುವಂಥದ್ದು. ಇದು ಗುಜರಾತ್ ನಲ್ಲಿ 1965ರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಕಾಲ್ಡಾ ಈ ಸ್ಥಾಪನೆ ಆಗಿರುವಂತದ್ದು. ಅದು ವಿಶೇಷವಾದಂತಹ ಆರ್ಥಿಕ ವಲಯಗಳನ್ನ 2000ರಲ್ಲಿ ಬರುತ್ತೆ. ಓಕೆ, ಇದು ಇಷ್ಟು ಸ್ಪೀಡ್ ಆದಕರ್, ಬಟ್ ನಾವು ಸ್ವಲ್ಪನೇ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಇದರದಲ್ಲಿ ಸೆಕ್ಷನ್ ಬರ್ತದಪ್ಪ. ಸೆಕ್ಷನ್ ಎಷ್ಟು ಅಂತಂದ್ರೆ 10A. ಓಕೆ, ಅದು ಯಾವುದಕ್ಕ ಏನು ಅಂತಂದ್ರೆ ಆದಾಯದ ತೆರಿಗೆ ಕಾಯ್ದೆಗಳ ಅಡಿಯಲ್ಲಿ ಏನ್ ಮಾಡತ್ತಪ್ಪ ಅಂತಂದ್ರ ತೆರಿಗೆ ವಿನಾಯಿತಿಯನ್ನ ನೀಡಿರುವಂತದ್ದು. ಇನ್ನು ದಿವಾಳಿ ಸಂಹಿತೆ ಅಂತ ತಿದ್ದುಪಡಿ ಮಸೂದೆಯನ್ನ ತಂದಿದ್ದಾರೆ. ಈಗ ಏನಾದ್ರೂ 3 ತಿಂಗಳ ಗಡುವನ್ನ ಕೊಟ್ಟಿರ್ತಾರೆ ಒಂದು ಕಂಪ್ನಿಗಳಿಗೆ ಅಂತ ತಿಳ್ಕೊಡ್ರಿ. ಆ ಗಡುವು ಕಂಪ್ನಿ ದಿವಾಳಿ ಆಗಿತ್ತಂದ್ರೆ ಕಡ್ಡಾಯ 3 ತಿಂಗಳು ಒಳಗಡೆ ಇತ್ಯರ್ಥ ಆಗ್ಬೇಕಿತ್ತು. ಇಲ್ಲ ಮೌಲ್ಯಮಾಪನವನ್ನ ಮಾಡಬೇಕು. ಸೇವಾ ವಲಯ ಪೂರೈಕೆಗಳನ್ನು ಎಷ್ಟಿದೆ, ಹೆಚ್ಚಿನ ಆಯ್ಕೆಗಳು, ಏಕಕಾಲದ ಹಲವಾರು, ಅಥವಾ ದಿವಾಳಿ ಯಾವ ತರ ಮಾಡುತ್ತೆ, ಅಥವಾ ಪಾರ್ಟ್ನರ್ಸ್ ಏನಾದ್ರೂ ಬಿಟ್ಟು ಹೋದ್ರ ಸುಸ್ಥಿರವಾದ ಪತ್ತೆ ಹಚ್ಚಾಗತ್ತೆ ಯಾರೋ ಇಲ್ಲೋ. ಇನ್ನು ಅರ್ಜಿ ಸಲ್ಲಿಕೆ ಮತ್ತು ದಾಖಲೆಗಳನ್ನ 14 ದಿನ ದಾಖಲೆಗಳನ್ನ ತಗೋಬೇಕು. 14 ದಿನದ ಬಹಳ ಹೇಳಿದ್ದೀನಿ ನಾನು ಈಗಾಗಲೇ. ಇನ್ನು ಪರಿಹಾರದ ಯೋಜನೆ ಅಂತ ಬರ್ತಾವ. ಅಂತಿಮ ತೀರ್ಮಾನ ಅಂತ ಬಂದಾಗ ಇಲ್ಲಿ 330 ದಿನ ತಗೊಳತ್ತೆ ಮ್ಯಾಕ್ಸಿಮಮ್. ಸರ್ ಮಿನಿಮಮ್ ಎಷ್ಟು ಅಂತಂದ್ರೆ 150 ದಿನಗಳ ಸಮಯ ಹೊರಟು ತಗೊಳುತ್ತೆ. ಇನ್ನು ಸಾಲದಾತ ಸಮಿತಿಯಲ್ಲಿ ಬಂದಾಗ 90% ಸದಸ್ಯರು ಒಪ್ಪಿಗೆ ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ಅದನ್ನ ದಿವಾಳಿ ಅಂತ ಘೋಷಣೆ ಮಾಡಕ್ ಆಗೋದಿಲ್ಲ. ಹಂಗ್ ಬರುತ್ತೆ. ಹಣಕಾಸು ವಂಚನೆ ಅಪಾಯದ ಸೂಚ್ಯಂಕ ಅಂತ ಬರ್ತದ. ಹಣಕಾಸು ವಂಚನೆ ಅಂತಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ರಿಸ್ಕ್ ಇನ್ ಡೈರೆಕ್ಟರ್ ಅಂತೇಳಿ ಬರುವಂತದ್ದು ಫೈನಾನ್ಸಿಯಲ್ ಬಂದಾಗ. ಇದು ಏನಾಗತ್ತಂದ್ರ ಮಧ್ಯಮ, ಹೆಚ್ಚು ಅಥವಾ ಅತಿ ಹೆಚ್ಚು ಅಂತೇಳಿ ಅಪಾಯವನ್ನ ಸೃಷ್ಟಿಯನ್ನ ಮಾಡ್ತಾ ಇರುವಂತದ್ದು ಯಾವುದಕ್ಕಂತ ಕೇಳಿದಾಗ ಇಲ್ಲಿ ನೀವು ನೋಡ್ಕೋಬಹುದು. ಏನ್ ಹೇಳುತ್ತಪ್ಪ ಅಂತಂದ್ರ 14C ಅಂತೇಳಿ ಬರುತ್ತೆ. ಈ 14 ರಾಷ್ಟ್ರೀಯ ಸೈಬರ್ ಅಪರಾಧದ ಪೋರ್ಟಲ್ ಒಳಗಡೆ ಬರುವಂತದ್ದು. ಇನ್ನು ದಕ್ಷ ಅಂತ ಒಂದು ಸಂಪರ್ಕದ ಇಲಾಖೆ ಬರುತ್ತೆ. ಇದನ್ನು ಕೂಡ ಕೇಳ್ಬೋದು ನಿಮಗೆ. ದಕ್ಷ ಯಾಕಂದ್ರೆ ಪೊಲೀಸ್ ಇಲಾಖೆಗೆ ಹೋಗ್ತಾ ಇದ್ರಲ್ಲ, ದಕ್ಷ ಅಂತ ಬರ್ಬೋದು. ಈ ದಕ್ಷ ಅಂತ ಬಂದಾಗ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದ ಸಂಚಾರದ ಸಾರಥಿ ಅನ್ನೋದು ಬರುತ್ತೆ. ಈ ಪೋರ್ಟಲ್ ಒಂದು ಭಾಗವಾಗಿರುವಂತದ್ದು ಅಂತ ಹೇಳ್ತೀವಿ. ಇನ್ನು ಕಾರ್ಪೊರೇಟರ್ ಬಾಂಡ್ ಅಂತ ಬರ್ತಾವ. ಬ್ಯಾಂಡ್ ಅಲ್ಲ, ಬಾಂಡ್. ಮಾರುಕಟ್ಟೆ ಕುರಿತು ನೀತಿ ಆಯೋಗ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ. ಓಕೆ, ಈ ವರದಿಯನ್ನ ಏನ್ ಹೇಳತ್ತಪ್ಪ ಅಂತಂದ್ರ ನೀತಿ ಆಯೋಗ ಅಂದ್ರೆ ಭಾರತದಲ್ಲಿ ಕಾರ್ಪೊರೇಟರ್ ಬಾಂಡ್ ಮಾರುಕಟ್ಟೆ ವಿಸ್ತರಣೆಯನ್ನ ಶೀರ್ಷಿಕೆ ವರದಿಯನ್ನ ಬಿಡುಗಡೆ ಮಾಡಿದಾಗ ಇವ್ರು ಏನ್ ಹೇಳ್ತಾರೆ, ಸಾರ್ವಜನಿಕ ಸಾಲ ಪಡೆಯಲು ಬಳಸುವಂತ ಸಾಲದ ಪತ್ರವಾಗಿರುವಂತ ಕಾರ್ಪೊರೇಟರ್ ಬಾಂಡ್. ಸಾರ್ವಜನಿಕರ ಸಾರ್ವಜನಿಕ ಅಂದ್ರೆ ನೀವೆಲ್ಲರೂ ಅದನ್ನ ಪಡೆಯಲು ಬೇಕಾದಂತದ್ದ ಪತ್ರವೇ ಅದನ್ನ ನಾವು ಏನಂತವೇ ಸಾಲದ ಪತ್ರ ಅಂತ ಕರೆಯುವಂಥದ್ದು. ಈ ನೀತಿ ಆಯೋಗ ಏನ್ ಹೇಳತ್ತಪ್ಪ ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತೇಳಿ ಬರುತ್ತಾ. ಈ ನೀತಿ ಆಯೋಗವನ್ನ 1 ಜನವರಿಯಲ್ಲಿ ಸ್ಥಾಪನೆ ಆಗತ್ತ 2015ರಲ್ಲಿ. ಓಕೆ, ನೀತಿ ಆಯೋಗ ನೆನಪಿಟ್ಕೊಡ್ರಿ. ಇದು ಇಷ್ಟು ಕೂಡ ಓಕೆ. ಆಯೋಗದ ಚಿಂತನೆ ಚಾವಡಿ ಅಂತ ಹೇಳ್ತೀವಿ, ಅದನ್ನೆಲ್ಲ ಆಮೇಲೆ ಹೇಳೋಣ. ಓಕೆ, ಇದು ಇಷ್ಟು ಕೂಡ ಏನಪ್ಪಾ ಅಂತಂದ್ರ ನಮಗೆ ಇದರದ್ದು ಜನವರಿದು ಇರುವಂತ ಮಾಹಿತಿ. ಇನ್ನು ನಾವು ತಗೋಬೇಕಾಗಿದ್ದು ಜನವರಿ ಮುಗಿತಲ್ಲ, ಇದು ಜನವರಿ ಮುಗೀತು, ಇದು ಫೆಬ್ರವರಿ. ಇದು ಫೆಬ್ರವರಿ. ಈ ಫೆಬ್ರವರಿಯಿಂದ ನಾವು ಮಾತಾಡ್ಕೊಳ್ಳೋಣ. ಫೆಬ್ರವರಿಲಿ ಭಾರತದ ಉಪಕ್ರಮ ಅಂತ ಬರ್ತದೆ. ಈ ಭಾರತದ ಉಪಕ್ರಮ ಅಂತಂದ್ರೆ ಏನಪ್ಪಾ ಅಂತಂದ್ರ ಈ ಕೃಷಿಗೆ ಆಹಾರ ಮತ್ತು ಕೃಷಿ ತಂತ್ರಜ್ಞಾನವನ್ನ ರಫ್ತು ಮಾಡಲು ಪ್ರೋತ್ಸಾಹ ಮಾಡುವಂಥದ್ದು. ಇದು ಎಕ್ಸ್ಪೋರ್ಟ್ ಮಾಡೋದಕ್ಕ. ಓಕೆ, ಭಾರತ್ ಹಬ್ ಫಾರ್ ಅಗ್ರಿಕಲ್ಚರ್ ಈ ತರ ಬರುವಂಥದ್ದು. ಇದನ್ನ ಜಾರಿಗೆ ತಂದೆವು. ಕನಿಷ್ಠ ಕೃಷಿ ಆಹಾರ ಮತ್ತು ಕೃಷಿ ತಂತ್ರಜ್ಞಾನ ನವೋದ್ಯಮದಲ್ಲಿ ಎಷ್ಟು % ಮಾಡ್ಬೇಕಂದ್ರೆ 100% ಅಷ್ಟು ಇದನ್ನ ತರಬೇಕು ಅಂತ ಮಾಡ್ಕೊಂತ ಇದ್ದಾರೆ. ಇದು ಒಂದು ಶಾಸನಬದ್ಧ ಏನಂತ ಕೇಳಿದ್ರೆ APEDA. ಓಕೆ, ಈ ಒಂದು ಕೃಷಿಯ ಸಂಸ್ಥೆ ಅಂತ ಏನ್ ಕರಿತೀವಲ್ಲ, ಇದನ್ನ ಒಂದು ಶಾಸನಬದ್ಧವಾಗಿ 1985ರಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಶಾಸನಬದ್ಧ. ಯಾವ ಮಿನಿಸ್ಟ್ರಿ ಒಳಗಡೆ ಅಂತಂದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಮಿನಿಸ್ಟ್ರಿ ಒಳಗಡೆ ಬರ್ತದೆ. ಎಲ್ಲಪ್ಪ ಅಂತಂದ್ರೆ ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿ ಇದೆ. 15 ಪ್ರಾದೇಶಿಕ ಕಚೇರಿಗಳನ್ನದಾವ್. ಓಕೆ, ಇದು ಇಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ಟೆಕ್ಸ್ಟ್ ರಾಪ್ಸ್ ಯೋಜನೆ ಅಂತೇಳಿ ಬರ್ತದೆ. ಇದು ಕೇಂದ್ರದ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರುವಂತದ್ದು. ಏನಪ್ಪಾ ಅಂದ್ರೆ 15 ರಾಜ್ಯದೊಂದಿಗೆ
ತ್ರಿವಳಿಯಾದ ಅಥವಾ ತಿಳುವಳಿಕೆಯ ಪತ್ರವನ್ನ ಹಂಚಿಕೆ ಮಾಡ್ಕೊಂತಾರ. ಉದ್ದೇಶ ಏನು? ಜವಳಿ ಉದ್ಯಮವನ್ನ ಬಲಪಡಿಸುವ ಅಥವಾ ಬಲವರ್ಧನೆಗಾಗಿ ಮಾಡುವಂಥದ್ದು ಜವಳಿ ಅಂತಂದ್ರೆ. ಓಕೆ, ಕೇಂದ್ರದ ವಲಯದ ಯೋಜನೆ ಆಗಿರುತ್ತೆ. ಕೇಂದ್ರ ವಲಯ ಯೋಜನೆ ಅಂತಂದ್ರೆ ನಿಮಗೆ ಇಲ್ಲಿ ಏನಾಗುತ್ತೆ, 100% ಅವರೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಈ ಯೋಜನೆಯನ್ನ ಅನುಮೋದನೆ ನೀಡಿದ್ದು ಯಾವಾಗ ಅಂತ ಕೇಳಿದ್ರೆ 2025ರಲ್ಲಿ ಕೇಂದ್ರ ಸರ್ಕಾರ ಇದನ್ನ ಅನುಮೋದನೆಯನ್ನ ನೀಡ್ತದೆ. ಇದು ನೆನಪಿಟ್ಕೋಬೇಕಾಗಿರುವಂತದ್ದು. ಓಕೆ, ಇದನ್ನು ವಾರ್ಷಿಕವಾಗಿ ಎಷ್ಟು, ಪ್ರತಿ ಜಿಲ್ಲೆಗೆ ಎಷ್ಟಪ್ಪ ಅಂತಂದ್ರೆ 1,00,000 ರೂಪಾಯಿ ಕೊಡ್ತಾರ. ವಾರ್ಷಿಕವಾಗಿ ಅಂದ್ರೆ 12, ಅದೇ ಇಂಟು ಮಾಡ್ಕೊಂಡ್ಬಿಟ್ರೆ ಅವಾಗ ಗೊತ್ತಾಗ್ತದೆ. ಇದ್ರದ್ದು ಏನಪ್ಪಾ ಅಂದ್ರೆ USA ಡಾಲರ್ ಅನ್ನು ಹೊಂದ್ಕೋಬೇಕು. ಯಾವ ಟಾರ್ಗೆಟ್ ಇಟ್ಟರು ಗೊತ್ತ, 2030ರಲ್ಲಿ ಈ ಟ್ಯಾಕ್ಸ್ ಇದಂತೆ. ಇನ್ನು ಗತಿಶಕ್ತಿ ಸರಕು ಸಾಗಾಣಿಕೆ ನಿಲ್ದಾಣ ಅಂತ ಬರ್ತದೆ. ಗತಿಶಕ್ತಿ ಸರಕು ಮತ್ತು ಸಾಗಾಣೆ ನಿಲ್ದಾಣ ಅಂತ ಬರ್ತದೆ. ಇದ್ರದ್ದು ಏನಪ್ಪಾ ಗತಿಶಕ್ತಿ ಸರಕು ಸಾಗಾಣೆ ನಿಲ್ದಾಣ ಅನ್ನೋದು ಯಾವುದಕ್ಕೆ ಉದ್ದೇಶ ಅಂತಂದ್ರೆ, ರೈಲ್ವೆ ಸಚಿವಾಲಯ ಇದನ್ನೊಂದು ಜಾರಿಗೆ ತಂದಿರುವಂತದ್ದು ನೀತಿಯನ್ನ. ಯಾವಾಗ 2021ರಲ್ಲಿ ಇದನ್ನ ಜಾರಿಗೆ ತರ್ತಾರ. ಈ ಜಾರಿಗೆ ತಂದ ನಂತರ ಏನ್ ಹೇಳತ್ತಪ್ಪ ಅಂತಂದ್ರೆ, ಈ GDP ಇಳಿಸಲು ಸಹಕಾರ ಆಗುವಂತದ್ದು ಎಷ್ಟಪ್ಪ ಅಂತಂದ್ರೆ 7.97 ಅಷ್ಟು. ಓಕೆ, 7.97 ಅಷ್ಟು ಇದನ್ನ ಸರಕುಗಳ ಬಗ್ಗೆ ಉಲ್ಲೇಖವನ್ನ ಮಾಡುತ್ತೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಅನ್ನ ಮಾಡೋದಕ್ಕೆ. ಇನ್ನು NSP ಸುಧಾರಣೆ ಮತ್ತು MS ಸಾಹು ಸಮಿತಿ, ಇದೇನು ಇಂಪಾರ್ಟೆಂಟ್ ಆಗ್ತದೆ, ಸಾಹು ಸಮಿತಿ ಅದ ನೆನಪಿಟ್ಕೊಡ್ರಿ. ಓಕೆ, ಇದನ್ನ ಕೇಳ್ಬೋದು. ಎದಕ್ಕೆ ಉದ್ದೇಶ ಅಂತಂದ್ರೆ NSP ಅಂತಂದ್ರೆ ರಾಷ್ಟ್ರೀಯ ಪಿಂಚಣಿಯ ವ್ಯವಸ್ಥೆ. ಓಕೆ, ಇದನ್ನ ಯಾವಾಗ ತಂದ್ರಪ್ಪ ಜಾರಿಗೆ ಅಂತಂದ್ರೆ 2004ರಲ್ಲಿ ಜನವರಿ 1. ಓಕೆ, ಜನವರಿ 1ರಲ್ಲಿ ಇದರ ಬಂದಿರುವಂತದ್ದು. ಇದು ಅಷ್ಟು ನೆನಪಿಟ್ಕೊಡ್ರಿ. ಈ ಪಿಂಚಣಿ ಅಂತಂದ್ರೆ ನಾವು ಹೇಗೆ ರಿಟೈರ್ಡ್ ಆಗಿರ್ತೀವಲ್ಲ ಅಂತವ್ರಿಗೆ, ಅಥವಾ ಆ ಮಾರುಕಟ್ಟೆ ಆಧಾರಿತ ಖಾತೆಗಳ ಪಾವತಿ ಮಾಡುವಂತವ್ರಿಗೆ ಆಗಿರ್ಬೋದು, ನಿಮ್ಮ ಹಣ ಮಾರುಕಟ್ಟೆಯಲ್ಲಿ ತೊಡಗಿದ್ದವ್ರಿಗೆ ಆಗಿರ್ಬೋದು, ಇಂಥ ಯೋಜನೆಯನ್ನ ಜಾರಿಗೆ ತರುವಂತದ್ದು. ಈ ಸಂಬಳದಲ್ಲಿ ಶೇಕಡ ಎಷ್ಟಂದ್ರೆ 10% ಕೊಡುಗೆಯನ್ನು ನೀಡುತ್ತೆ ಸರ್ಕಾರವು. ಒಂದು 14% ಅಷ್ಟು ನಿಮಗೆ ಏನ್ ಮಾಡತ್ತಪ್ಪ ಅಂತಂದ್ರೆ ನೀಡುವಂತದ್ದು ಆಗಿರತ್ತೆ. ಇದನ್ನ ನೆನಪಿಟ್ಕೊಡ್ರಿ. ಇನ್ನು ರಫ್ತು ಸನ್ನದ್ಧ ಸೂಚ್ಯಾಂಕ ಅಂತ ಬರುತ್ತೆ, ಎಕ್ಸ್ಪೋರ್ಟ್ ಬಗ್ಗೆ ಹೇಳುತ್ತೆ. ಈ ಎಕ್ಸ್ಪೋರ್ಟ್ ಬಗ್ಗೆ ಹೇಳಾಕತೈತಿ ಅಂತಂದ್ರ ಎಕ್ಸ್ಪೋರ್ಟ್ ಬಗ್ಗೆ ಹೇಳುತ್ತೆ. ಇದು ಯಾವ್ದು ಬಿಡುತ್ತಪ್ಪ ಅಂತ ಸನ್ನದ್ಧ ಯೋಜನೆ ಅಂತಂದ್ರೆ ಇದು 4ನೇ ಆವೃತ್ತಿ ಆಗಿರ್ತದೆ. ನೆನಪಿಟ್ಕೊಡ್ರಿ, 4ನೇ ಆವೃತ್ತಿ ಯಾರು ಬಿಡುಗಡೆ ಮಾಡ್ತಾರಪ್ಪ ಅಂತಂದ್ರೆ ಇದು ಒಂದು ನೀತಿ ಆಯೋಗ ಅಂತ ಬರ್ಕೊಡ್ರಿ. ನೀತಿ ಆಯೋಗ ಈ ಸೂಚ್ಯಾಂಕವನ್ನ ಬಿಡುಗಡೆ ಮಾಡುತ್ತೆ. ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂತೇಳಿ ಈ ಸೂಚ್ಯಾಂಕ 4 ಪ್ರಮುಖ ಅಂಶಗಳನ್ನು ಒಳಗೊಂಡಿರುವಂತದ್ದು. ಒಂದು, ವ್ಯಾಪಾರ ಮತ್ತು ಪರಿಸರ. ಇದು ಪರಿಸರ ಇಂಪಾರ್ಟೆಂಟ್ ಆಗಿರುತ್ತೆ, ಪರಿಸರ ನೆನಪಿಟ್ಕೊಡ್ರಿ. ಎರಡನೇದು ಯಾವುದು ಅಂತ ಕೇಳದ, ರಫ್ತು ಮಾಡುವಂತದ್ದು, ರಫ್ತು ಎಕ್ಸ್ಪೋರ್ಟ್ ಮಾಡ್ತಿರಲ್ಲ ಅದನ್ನ. ಇನ್ನು ಮೂರನೇದು ಯಾವ್ದಪ್ಪ ಅಂತಂದ್ರ ನೀತಿ ಅಂತ ಬರ್ತದ, ನೀತಿ ಅಂತ ಬರುತ್ತೆ. ಇನ್ನೊಂದು 4ನೇದೇನು, ರಫ್ತು ಕಾರ್ಯಕ್ಷಮತೆ. ನೀವು ಹೇಗೆ ಕಾರ್ಯವನ್ನ ನಿರ್ವಹಿಸ್ತೀರಿ ಅನ್ನೋದಕ್ಕೆ ಬರುವಂತ ರಫ್ತು ಮೂಲ ಸೌಕರ್ಯ ಏನೇನಿದೆ, ಹಾಗೆ ರಫ್ತು ಕಾರ್ಯಕ್ಷಮತೆ ಅನ್ನೋದು ಹೇಗ್ ಬರುತ್ತೆ ಅನ್ನೋದ್ರ ಮೇಲೆ ಇರುತ್ತೆ. ಇನ್ನ ಯುಮೋನಿಯಾ ಅಂತೇಳಿ ಬರ್ತದ, ಯುಮೋನಿಯಾ ಉಪಕ್ರಮ ಅಂತ ಬರ್ತದ. ಇದ್ರದ್ದು ಎದಕ್ಕಪ್ಪ ಅಂತಂದ್ರೆ, ಯುಮೋನಿಯಾ ಅಂದ್ರೆ ಈ ಮಾರುಕಟ್ಟೆ ಪ್ಲಸ್ ಅಂತ ಪೋರ್ಟಲ್ ಅನ್ನ ಜಾರಿಗೆ ತಂದಿರೋದು ಯುಮೋನಿಯಾ ಉಪಕ್ರಮದ ಅಡಿಯಲ್ಲಿ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಈ ನೇತೃತ್ವದಲ್ಲಿ ಏನಪ್ಪಾ ಅಂತಂದ್ರೆ ಇದನ್ನ 2019ರಲ್ಲಿ ಜಾರಿಗೆ ತರುವಂತದ್ದು. ಓಕೆ, ಜನವರಿ 14ರಲ್ಲಿ ಇದೆ. ಓಕೆ, ಇದನ್ನ ಸಾರ್ವಜನಿಕ ಖರೀದಿ ಪ್ರಕ್ರಿಯೆಯಲ್ಲಿ ಜಾರಿಗೆ ತಂದಿರುವಂತದ್ದು. ಇದನ್ನ ನೆನಪಿಟ್ಕೊಡ್ರಿ. ಈ ಪೋರ್ಟಲ್ಗಳನ್ನ ಕೇಳ್ತಾನ ಅಂತ, ಪೋರ್ಟಲ್ ಮತ್ತೆ ಯೋಜನೆಗಳು ರಾಜ್ಯ ಕೇಂದ್ರಕ್ಕೆ ಎರಡೂ ಸಂಬಂಧಪಟ್ಟಿರಬೇಕು ಅಂತ ಕೇಳ್ತಾನೆ. ಸರಿ, ವಿಪತ್ತು ಬಾಂಡ್ಗಳಂತಂದ್ರೆ ಏನಪ್ಪಾ ಅಂತಂದ್ರೆ ಇದನ್ನ ಯಾರು ಬಂದಿದ್ದಾರೆ ವಿಪತ್ತು ಬಾಂಡ್ಗಳಂತಂದ್ರೆ 2026 ಮತ್ತೆ 27. ಇಲ್ಲಿ ಬರೆಯೋದು ಕಡಿಮೆ ಇದೆಯಾ, ಇಲ್ಲಾಂದ್ರೆ ನಾವು ಇನ್ನೂ ಬರಿತಿದ್ದೆ, ನಾನು ಹೇಳೋದ್ರ ಜೊತೆಗೆ ಹಾಗೆ ಬರಿತಿದ್ದೆ. ಯಾವ್ದು ಬಂತಪ್ಪ ಈ ಸರ್ಕಾರ, ಯಾರು ಈ ಒತ್ತಾಯವನ್ನ ಮಾಡಾಕತ್ತಾರ ಅಂತಂದ್ರೆ ಕೇರಳ. ಸರ್, ಕೇರಳ ಯಾಕಂತಂದ್ರೆ ನೀವು ಗೊತ್ತಿರ್ಬೇಕು, ವೆಸ್ಟರ್ನ್ ಘಾಟ್ಸ್ ಅನ್ನ ಕುಸಿತು, ಕರ್ನಾಟಕ ರಾಜ್ಯದ ಸರ್ಕಾರದ ಇದು ದುಡ್ಡನ್ನ ಹೋಯ್ತು, ಈ ತರ ಬಂತಲ್ಲ. ಅದ ಟ್ಯಾಕ್ಸ್ ಬಾಂಡ್ಗಳು ಅಂತ ಹೇಳಿ ಬರುವಂತದ್ದು, ಜನಪ್ರೀತಿಯ ಕರೆಯಲ್ಪಡುವಂತ ಈ ಬಾಂಡ್ಗಳನ್ನ ಒಂದು ವಿಶೇಷ ರೀತಿಯಲ್ಲಿ ಹಣವನ್ನ ಏನ್ ಮಾಡುತ್ತೆ, ವಿಪತ್ತ ಸಂಪರ್ಕ ಭದ್ರತೆಯನ್ನ ಮಾಡೋದಕ್ಕೆ ಸಾಧನ ವಿಮಾ ಅನ್ನೋದು ಜಾರಿ ಮಾಡಿರುವಂತದ್ದು. ಮೆಕ್ಸಿಕೋ ಆಗಿರ್ಬೋದು, ಫಿಲಿಪೈನ್ ದೇಶಗಳು ಈಗಾಗಲೇ ಈ ಬಾಂಡ್ಗಳನ್ನ ಜಾರಿಯಲ್ಲಿ ಇರುವಂತದ್ದು. ಇವೆರಡು ದೇಶಗಳು ನೆನಪಿಟ್ಕೊಡ್ರಿ. ಹೌದಾ? ಇನ್ನು ಪಾವತಿ ನಿಯಂತ್ರಣದ ಮಂಡಳಿ ಅಂತ ಹೇಳಿ ಬರ್ತದೆ. ಈ ಪಾವತಿ ನಿಯಂತ್ರಣದ ಮಂಡಳಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅಂತೇಳಿ ಅಧ್ಯಕ್ಷತೆಯಲ್ಲಿ ಈ ಪಾವತಿ ನಿಯಂತ್ರಣ ಅಂತ ಬರ್ತದೆ. ಈ ಪಾವತಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ PRB ಅಂತ ಬರ್ತದೆ. ಓಕೆ, ಈ ಪಾವತಿ ಇದ್ರ ಬಗ್ಗೆ ಏನ್ ಹೇಳ್ತದ ಅಂದ್ರೆ RBI ಭಾರತ ರಿಸರ್ವ್ ಬ್ಯಾಂಕ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಶಾಸನಬದ್ಧ ಸಂಸ್ಥೆಯನ್ನಾಗಿರುತ್ತೆ. ಯಾವುದು? ಪೇಮೆಂಟ್ಸ್
ಇದು ಪಾವತಿ ನಿಯಂತ್ರಣ ಮಂಡಳಿ ಅನ್ನೋದು. ಓಕೆನಾ, ಇದು ಏನ್ ಪೇಮೆಂಟ್ ರೆಗ್ಯುಲಾರಿಟಿ ಅಂತ ಹೇಳಿ ಬರುವಂತದ್ದು ಬೋರ್ಡ್ ಅಂತ ಬರುತ್ತೆ ಇದ್ರದ್ದು. ಓಕೆ, ಇದ್ರ ಬಗ್ಗೆ ಯಾವುದೋ ಒಂದು ಶಾಸನಬದ್ಧ ಆಗಿರ್ತದೆ. ಸೊ ಉದ್ದೇಶ ಏನ್ರಿ ಅಂತಂದ್ರ ಈ ವ್ಯವಸ್ಥೆ 2007 ಕಾಯ್ದೆ ಸೆಕ್ಷನ್ 3 ಅಡಿಯಲ್ಲಿ ಏನ್ ಮಾಡತ್ತಪ್ಪ ಅಂದ್ರೆ ಪಾವತಿ ಇತ್ಯರ್ಥ ಅಥವಾ ವ್ಯವಸ್ಥೆಯ ನಿಯಂತ್ರಣ ಮೇಲ್ವಿಚಾರಣೆ ಮಂಡಳಿ ಈ ತರ ಎಲ್ಲ ಮಾಡುವಂಥದ್ದು. ವಿಶ್ವದಲ್ಲೇ ಅತಿ ದೊಡ್ಡದಾದಂತ ವಿದ್ಯುತೀಕರಣದ ರೈಲ್ವೆ ಅಂತೇಳಿ ಬರ್ತದೆ. ಭಾರತದಲ್ಲೇ ಅತಿ ದೊಡ್ಡವಾದಂತ ವಿದ್ಯುತ್ ರೈಲ್ವೆ ಕಾರಣವಾಗಿ ಈ ವಿದ್ಯುತ್ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡೈತಪ್ಪ ಅಂತಂದ್ರ 100% ರೈಲ್ವೆ ವಿದ್ಯುತೀಕರಣ ಯೋಜನೆಯಲ್ಲಿ ಪ್ರಸ್ತುತ ದೇಶದ ಬ್ರಾಡ್ ಗೇಜ್ ಅನ್ನ ಎಷ್ಟ್ ಮಾಡಾಕತ್ರಪ್ಪ ಅಂತಂದ್ರ ಸಂಪೂರ್ಣವಾಗಿ ಎಷ್ಟು ಪರ್ಸೆಂಟ್ ಆಗಿದೆ ಅಂತ 99.2% ಕಂಪ್ಲೀಟ್ ಆಗಿದೆ. ಸರ್ ಬ್ರಾಡ್ ಗೇಜ್ ಬರ್ತದೆ, ನ್ಯಾನೋ ಗೇಜ್ ಬರ್ತದೆ, ಮೀಟರ್ ಗೇಜ್ ಬರ್ತದೆ. ಅವು ಎಷ್ಟೆಷ್ಟು ಅದಾವ ಏನದಾವ ಅವು ಅಷ್ಟು ಐಡಿಯಾಲಜಿ ನಿಮ್ಮ ಹತ್ರ ಇರ್ಬೇಕು. ಇಲ್ಲ ಅಂತಂದ್ರ ಬಹಳ ಕಷ್ಟ ಆಗ್ತದ. ಕರ್ನಾಟಕ ವಿದ್ಯುತ್ ಅಂದ್ರ ಭಾರತದಲ್ಲಿ ವಿದ್ಯುತೀಕರಣದ ಬಾಕಿ ಇರುವ ರಾಜ್ಯಗಳು ಯಾವ್ದಾವ್ದಪ್ಪ ಅಂತಂದ್ರ ರಾಜಸ್ಥಾನ ಮೊದಲದ್ರಿ. ರಾಜಸ್ಥಾನದ ಆದ ಬಳಿಕ ಹಾಸಂ ಆದ ಬಳಿಕ ಕರ್ನಾಟಕ, ಇದು ರಾಜಸ್ಥಾನ ಆದ ಬಳಿಕ ತಮಿಳ್ನಾಡು ಆದ ಬಳಿಕ ಕರ್ನಾಟಕ ಇದೆ. ಸೊ ಇದು ಇಷ್ಟು ಕೂಡ ನೆನ್ಪಿಟ್ಕೊಡ್ರಿ. ಈಗಾಗಲೇ 100% ಪೂರೈಸಿದವ್ರು ಯಾರು ಅಂತಂದ್ರೆ ಹರಿಯಾಣ. ಓಕೆ, ಹರಿಯಾಣದವ್ರು ಏನಾಗಿದೆ 100% ಪೂರವನ್ನ ಕಂಪ್ಲೀಟ್ ಅನ್ನು ಮಾಡಿದೆ. ಇನ್ನು ಜಿಲ್ಲಾ ಆಡಳಿತ ನೇತೃತ್ವದ ಜವಳಿ ಯೋಜನೆ ಅಂತ ಬರ್ತದೆ. ಈ ಜವಳಿ ಯೋಜನೆ ಕೇಂದ್ರ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರುವಂತದ್ದಾಗಿರುತ್ತೆ. ಈ ಜಿಲ್ಲಾ ಆಡಳಿತ ನೇತೃತ್ವದ ಜವಳಿ ಪರಿವರ್ತನೆ ಮಾಡುವಂತ ಯೋಜನೆ. ಅಷ್ಟೊಂದು ಜಾಸ್ತಿ ತಲೆ ಕೆಡಿಸ್ಕೊಬಿಟ್ರಿ. 100 ಜಿಲ್ಲೆಗಳನ್ನ ಜಾಗತಿಕ ರಫ್ತು ಚಾಂಪಿಯನ್ ಅನ್ನ ಮಾಡ್ಬೇಕು ಅನ್ನೋ ಉದ್ದೇಶ ಇದರದಾಗಿದೆ. RBI ಸಮಗ್ರ ಓಂಬಡ್ಸ್ಮನ್ ಯೋಜನೆ ಅಂತೇಳಿ ಒಂದು ಬರುವಂತದ್ದು ತ್ರೈಮಾಸಿಕವಾಗಿ ಅಥವಾ ಪಾರದರ್ಶಕ ಬಗೆಹರಿಸುವ ಉದ್ದೇಶದಿಂದ ಈ ಭಾರತ ರಿಸರ್ವ್ ಬ್ಯಾಂಕ್ನ ಸಮಗ್ರವಾಗಿ ಪರಿಷ್ಕೃತವಾಗಿ ಓಂಬಡ್ಸ್ಮನ್ ಯೋಜನೆಯನ್ನ 2026ರಲ್ಲಿ ಇದನ್ನ ಜಾರಿಗೆ ತರ್ತಾ ಇರುವಂತದ್ದು ಈ ಜುಲೈ 1ನೇ ತಾರೀಕಿನಿಂದ. ಓಕೆ, ಈ ಯೋಜನೆಯನ್ನ ಬದಲಾಯಿಸಿರುವಂತದ್ದು ಯಾವಾಗಪ್ಪ ಅಂದ್ರೆ 2021. ಈಗ ಅದನ್ನ ಮತ್ತೆ ರೀಕಾಲ್ ಆಗಿ ಜಾರಿಗೆ ಬಂತು. ಒಂದೇ ಸೂರ್ಯನ ಅಡಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಆ ಕಡೆ ಈ ಕಡೆ ಇರುವಂತದ್ದು ಅವೆಲ್ಲ ಒಂದೇ ತರ ತಂದು ಇಟ್ಕೊಂಡು ಏನ್ ಮಾಡ್ತಾರೆ ಉದ್ದೇಶಕ್ಕಾಗಿ ತಂದಿರುವಂತದ್ದು. ಇದು 3 ವರ್ಷಗಳ ಅವಧಿವರೆಗೆ ಓಂಬಡ್ಸ್ಮನ್ ಮತ್ತು ಉಪ ಓಂಬಡ್ಸ್ಮನ್ ನೇಮತಿಯನ್ನ ಮಾಡ್ತಾ ಇರುವಂತದ್ದು. ಇದು ಜಾಸ್ತಿ ಇದೆ, ಅದು ಈಗ ಹೇಳಾಗುತ್ತೆ ಅದು ಜಾಸ್ತಿ ಇದೆ. ಸರ್ ಬೀಜದ ಕಾಯ್ದೆ ಅಂತ ಹೇಳಿ ಬರ್ತದೆ. ಸರ್ ಸೀಡ್ಸ್, ಓಕೆ, ಇದಕ್ಕ ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಹೇಳಿ ಬರ್ತಾರೆ. ಮಿನಿಸ್ಟ್ರಿ ಯಾರದಾರ ಅವು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸರ್ ಕೃಷಿ ಅಂತ ಕಾಯ್ದೆ ಅಂತ ಬಂದಾಗ ಸೀಡ್ಸ್ ಅಂತ ಬಂದಾಗ ಅಲ್ಲಿ ನಿಮ್ಗೆ ಗೊತ್ತೇ ಆಗತ್ರಿ ಈ ಸೀಡ್ಸ್ ಕಾಯ್ದೆ ಅನ್ನೋದು ಯಾವಾಗ ಬಂತ 2026ರಲ್ಲಿ. ಇದು ಕಡ್ಡಾಯವಾಗಿ ಏನ್ ಮಾಡ್ತಾರೆ, ಬೀಜ ತಯಾರಿಸುವ ಕಂಪನಿಗಳನ್ನ ಮಾರುಕಟ್ಟೆ ಸರ್ಕಾರ ಏನ್ ಮಾಡುತ್ತೆ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳೇಬೇಕ. ಇಲ್ಲ ಅಂತಂದ್ರೆ ನೀವು ನೋಂದಣಿ ಇಲ್ಲ ಅಂತಂದ್ರೆ ಬೀಜ ಮಾರಾಟ ಮಾಡೋ ಅವಕಾಶ ಇರಂಗಿಲ್ಲ. ಕಚಡ ಪಚಡ ಕೊಟ್ಟು ಕಳಿಸಿದ್ರೆ ಏನ್ ಮಾಡ್ತೀರಿ, ಆಮೇಲೆ ಏನದ 3 ವರ್ಷ ಇಲ್ಲಾಂದ್ರೆ 500 ರೂಪಾಯಿ ದಂಡ ಅಂತ ಇವ್ ಲೆಕ್ಕಕ್ಕೆ ಬರಂಗಿಲ್ರಿ. ಸೀದಾ ನೇಣಿಗೆ ಹಾಕಿಸ್ಬೇಕು. ಇದು 1996ರ ಕಾಯ್ದೆ ಅಂತ ಹೇಳಿ ಬರುತ್ತೆ. ಹಳೆಯ ಬೀಜಗಳ ಕಾಯ್ದೆಗಳು ಅಂತ ಹೇಳಿ ಬರ್ತದೆ. ಸೀಡ್ಸ್ ಬಗ್ಗೆ ಬರುತ್ತೆ. ಇದು ನಾನು ಮುಂದೆ ಯಾರು ಜಾಯಿನ್ ಆಗಿರ್ತೀರ ಅವ್ರಿಗೆ ಇದ್ರ ಪೂರ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಪ್ರಧಾನ ಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತ ಹೇಳಿ ಬರುತ್ತೆ. ಇದರಲ್ಲಿ ಏನ್ ಹೇಳತ್ತಪ್ಪ, ಪ್ರಧಾನ ಮಂತ್ರಿ ಕೃಷಿ ಅಂತ ಬರುತ್ತೆ. ಈ ವಿಲೀನಗೊಳಿಸುವ ಉದ್ದೇಶನ 3 ಕೃಷಿ ಯೋಜನೆಗಳು, ಕೃಷಿ ಪೊನ್ನತ್ತಿ ಯೋಜನೆ ಮತ್ತು ರಾಷ್ಟ್ರ ನೈಸರ್ಗಿಕ ಕೃಷಿ ಯೋಜನೆ ಅಂತೇಳಿ ರಾಷ್ಟ್ರೀಯ ಜೇನು ತುಪ್ಪದ ಮಿಷನ್ ಅಂತೇಳಿ ಇವೆಲ್ಲವನ್ನು ಏನ್ ಮಾಡಾಕತ್ತಾರೆ ಮರ್ಜ್ ಮಾಡಾಕತ್ತಾರೆ. ಹೌದಾ, ಇಲ್ಲೊಂದು ಏನು ಇದು ಏನ್ ಹೇಳತ್ತಪ್ಪ ಅಂತಂದ್ರೆ PMRKVY ಅಂತೇಳಿ ಬರ್ತದೆ. PM, ಓಕೆ, ಇದನ್ನ ಏನ್ ಹೇಳುತ್ತೆ, ಕೇಂದ್ರದ ಪ್ರಾಯೋಜಿಕ ಯೋಜನೆ ಆಗಿರುವುದು ಕೃಷಿ ಮತ್ತು ಸಂಬಂಧಿಸಿದ ವಲಯಗಳನ್ನ ಇದನ್ನ ಅಭಿವೃದ್ಧಿ ಪಡಿಸಿರುವಂತದ್ದು ಯಾವಾಗಪ್ಪ ಅಂತಂದ್ರ 2007ರಲ್ಲಿ. ಓಕೆ, 2007ರಲ್ಲಿ ಇದು ಒಂದು ಸಮಗ್ರ ಯೋಜನೆ ಆಗಿರುವಂತದ್ದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅನುಷ್ಠಾನಕ್ಕೆ ಒಂದು ತಂದಿರುವಂತದ್ದು. ಸರಿ, ಇದರಲ್ಲಿ ಏನಪ್ಪಾ ಅಂತಂದ್ರ ಈ ಯೋಜನೆ ಏನಿದೆ ಅಲ್ಲ, ಕೇಂದ್ರ ಸರ್ಕಾರ 60% ಕೊಟ್ರೆ, ರಾಜ್ಯ ಸರ್ಕಾರ 40%, ಕೇಂದ್ರಾಡಳಿತ 90%, ಇದು ಕೇಂದ್ರಾಡಳಿತ 100%, ಈಶಾನ್ಯ ರಾಜ್ಯಗಳು ಅಂತಂದ್ರೆ 90-100. ಇದು ಇಷ್ಟು ನೆನಪಿಟ್ಕೊಡ್ರಿ. ಇನ್ನು ಪ್ರಧಾನ ಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತ ಬರ್ತದೆ. ಈ ವಿಕಾಸ್ ಅನ್ನೋ ಒಂದು ಪದ ಏನಿದೆಯಲ್ಲ, ಇಸ್ ದ ಮೋಸ್ಟ್ ಕ್ವಶನ್ ರೈಸ್ ಆಗಿರುವಂತದ್ದು. ಓಕೆ, ನೆನಪಿಟ್ಕೊಡ್ರಿ. ನೀವು ತಿಳ್ಕೊಂಡ್ಬಿಡ್ರಿ, ನಾನು ಇಷ್ಟು ಸ್ಪೀಡ್ ಹೇಳಾಕತ್ತಿರ್ಬೇಕು. ಇದರಲ್ಲಿ ಕ್ವಶನ್ಸ್ ನ ಈಗಾಗಲೇ ಫಾರ್ಮೇಶನ್ ಮಾಡೇ ಹೇಳಾಕತ್ತೀನಿ. ಅಷ್ಟು ಸುಲಭ ಅಲ್ಲ ನಿಮ್ ಮ್ಯಾಗಝಿನ್ಸ್ಗಳು. ಈಗೇನು ಎಕನಾಮಿಕ್ ಅದಲ್ಲ, ಈಗಾಗಲೇ 3 ತಿಂಗಳ ಕಂಪ್ಲೀಟ್ ಆಗಿ ಹೋಗಕತ್ತ 20 ನಿಮಿಷದಲ್ಲಿ. ಇದನ್ನ ಕೊಡ್ರಿ. ಇದು ವಂದನಾ ಅಂತೇಳಿ ಪ್ರಧಾನ ಮಂತ್ರಿ ಮಾತೃ ಅನ್ನೋದೇನು ತಾಯಿ ಅಲ್ವಾ? ತಾಯಿ ಅಂತಂದ್ರೆ ಏನು? ಜನ್ಮ ಕೊಡೋಳ್ತಾನೆ. ಇದನ್ನೊಂದು ಯೋಜನೆ ತಂದಿದ್ದಾರೆ. ಯಾರು? ಕೇಂದ್ರ ಪ್ರಾಯೋಜಿಕ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ. ಯಾವಾಗ? 2017. ಯಾವ ಡೇಟ? ಜಾನ್.
ಜಾನ್ 1ನೇ ತಾರೀಕಿಗೆ. ಓಕೆ, ಇದನ್ನ ಜಾರಿಗೆ ತಂದ್ರು ಉದ್ದೇಶ ಏನ್ರಿ? ಹೆಣ್ಣು ಮಗು ಆಗಿದ್ದಾರೆ, ಎರಡನೇ ಹೆಣ್ಣು ಮಗು ಆಗಿದ್ರೆ ಮಾತ್ರ ಈ ಯೋಜನೆಯನ್ನು ಲಾಭ ಪಡ್ಕೊಳತ್ತೆ. ಮೊದಲನೇ ಮಗುಗೆ ಎಷ್ಟ 5,000 ಕೊಡ್ತಾರ, ದುಡ್ಡು ಕೊಡ್ತಾರ. ಇದು ಹೆಣ್ಮಕ್ಳಿಗೆ ಕೊಡ್ತಾರ ಖರೆ, ಹೆಣ್ಮಕ್ಳು ಚೆನ್ನಾಗಿರ್ಲಿ ತಿನ್ಕೊಳ್ಳಿ ಅಂತ. ಆದ್ರೆ ಇವೆಲ್ಲ ಏನ್ ಮಾಡಕ್ ಆಗಲ್ಲ. ನಾನು ಒಬ್ಬ ಹುಡುಗಾಗಿ ಹೇಳ್ಬಾರ್ದು ಆಕ್ಚುಲಿ, ಬಟ್ ಏನದ, ನಾವೇ ಕಿತ್ಕೊಂಡಿರ್ತೀವಿ ದುಡ್ಡನ್ನ. ಪಾಪ ಅವ್ರು ತಿನ್ನಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಎಲ್ಲರ ಮನ್ಯಾಗ ಹಾಗೆ ಅನ್ಕೊಳ್ಳಲ್ಲ, ಬಟ್ ಕೆಲವೊಂದಿಷ್ಟು ಡಿಫ್ರೆನ್ಸ್ ಆಗಿರ್ತಾವ. ಇನ್ನೊಂದ್ ಏನಪ್ಪಾ ಅಂದ್ರೆ, ಎರಡನೇ ಮಗುಗೆ ಹೆಣ್ಣಾಗಿದ್ದರೆ 6,000 ರೂಪಾಯಿ ಕೊಡ್ತಾರೆ. ಇದೊಂದು ಥಾಟ್ಸ್ ನೆನಪಿರ್ಲಿ. ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾ? ಎಲ್ಲೇ ಹೋದ್ರು ಆಧಾರ್ ಕಾರ್ಡ್ ಒಂದು ಮಿಸ್ ಮಾಡ್ತಿಲ್ಲ ಈಗ ಅವರು. ಇದೇ ಮೇನ್ ಇಂಪಾರ್ಟೆಂಟ್. ಮಹಿಳೆಯರಿಗೆ ಆಧಾರ್ ಕಾರ್ಡ್ ಅಂತಂದ್ರೆ ಒಂದು ಅಸ್ತ್ರ ಸಿಕ್ಕಂಗ ಆಗಿದೆ ಅವ್ರಿಗೆ. ಅಂದ್ರೆ AK-47 ಗನ್ ಕೊಟ್ಟಂಗ ಆಗಿದೆ. ಆರ್ಥಿಕ ನೆರವನ್ನು ಕೊಡ್ತಾ ಇದ್ದಾರೆ ಬಾಣತಿಯರಿಗೆ. ಇನ್ನ ಜಾಗತಿಕ ಅಪಾಯದ ವರದಿ ಅಂತೇಳಿ, ಜಾಗತಿಕ ಅಪಾಯದ ವರದಿ ಅಂತಂದ್ರೆ ಏನದ, ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಅಂತ ಹೇಳಿ ಬರ್ತಾವೆ. ಈ ರಿಪೋರ್ಟ್ಗಳ ಬಗ್ಗೆ ನಾನು ಒಂದ್ಸಲ ಲಾಸ್ಟಿಗೆ ಬರ್ಸಿ ಹೇಳ್ಬಿಡ್ತೀನಿ. 2 ವರ್ಷ ಅಲ್ಪಾವಧಿ, 10 ವರ್ಷಗಳ ದೀರ್ಘಾವಧಿ ಅಂತೇಳಿ ಜಗತ್ತಿನಲ್ಲಿ ಬರುವಂತದ್ದು. ಆರ್ಥಿಕ ಸಂಘರ್ಷ ಅಂತ ಬರ್ತದಲ್ಲ, ತೀವ್ರವಾದ ಸಂಘರ್ಷ ಅಂತ ಹೇಳಿ ಬರ್ತದ, ತಪ್ಪು ಮಾಹಿತಿ ಅಪ್ರಚಾರ ಮಾಡುವಂಥದ್ದು. ಈ ತರ ಹೋಗುತ್ತೆ. ಅವನು ಸತನ್ ಅನ್ನೋದು, ಇಲ್ಲ ಇವ ಸತ್ತಿಲ್ಲ ಅನ್ನೋದು, ಹಿಂಗೆ ಹೇಳೋದು. ಈಗ ಸೈಬರ್ ಭದ್ರತೆ ಅಂತ ಬರ್ತದೆ. ಇದು ನೈಸರ್ಗಿಕ ಸಂಪನ್ಮೂಲದ ಕೊರತೆಗಳು, ಈ ಅಸಮಾನತೆಯನ್ನು ಹೋಗಲಾಡಿಸಲ್ಲ. ಮಾಲಿನ್ಯ ಅಂತ, ಸಾಮಾಜಿಕ ಧ್ರುವೀಕರಣ ಅಂತ ಹೇಳಿ ಬರುತ್ತೆ. ಸೈಬರ್ ಭದ್ರತೆ ಅಂತ ಬಂದಾಗ ಇದು ಕಳತನ ಮಾಡ್ಕೊಂಡು ಹೋಗೋದು. ಕಳತನ ಮಾಡೋದೇನಪ್ಪ, ಒಂದಿನ. ಅದೇ ಸೈಬರ್ ಹೋಯ್ತು ಅಂತಂದ್ರೆ ಅತ್ಲಾಗ ಒಂದು 10 ವರ್ಷ ನೆಮ್ಮದಿಯಾಗಿ ಕುಂದ್ಕೊಳ್ಳೋದು, ಅಥವಾ 100 ವರ್ಷ ಜೀವನ ಪರ್ಯಂತ ಚಂದಾಗಿ ಹೊಡೆದ 100 ವರ್ಷ ಹಿಂಗ್ ಬರುತ್ತೆ. ಓಕೆ, ಇನ್ನು ಕೇರಳದಲ್ಲಿ PM ಸ್ವದಿನಿ ಕ್ರೆಡಿಟ್ ಕಾರ್ಡ್ ಅಂತ ಬರ್ತದೆ. ಇದನ್ನ ಇಂಪಾರ್ಟೆಂಟ್ ನೋಡು. ಇದ್ರ ಮೇಲೆ ಕ್ವಶನ್ ರೈಸ್ ಆಗುವಂತ ಚಾನ್ಸಸ್ಗಳು ಇರುತ್ತೆ. ಈ ಎಲ್ಲಿ ಕ್ವಶನ್ಸ್ ರೈಸ್ ಆಗತ್ ನೋಡು ಅಂತಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ನಿಂತಿರ್ತೀನಿ. ಓಕೆ, ಯಾಕೆ ಅಂತಂದ್ರೆ ಅದು ಒಂದ್ ಸ್ವಲ್ಪ ಹೇಳು. PM ಸ್ವದಿನಿ ಕಾರ್ಡ್ ಅಂತಂದ್ರೆ ಇದನ್ನ ಕೇರಳ ತಿರುವನಂತಪುರದಲ್ಲಿ ನಡೆದಿರುವಂತದ್ದು. ಇದು ಯಾವಾಗಪ್ಪ ಅಂತಂದ್ರೆ 2026 ಜನವರಿ 30ರಂದು PM ಸ್ವದಿನಿ ಕಾರ್ಡ್ ಅಂದ್ರೆ ಏನಪ್ಪಾ ಅಂದ್ರೆ, ತಮ್ಮ ದೈನಂದಿನ ಅಂದ್ರೆ ವ್ಯಾಪಾರದ ಮಾಡ್ತಿರ್ತಾರಲ್ಲ, ದೈನಂದಿನ ವಹಿವಾಟವನ್ನ, ಅಗತ್ಯವಿರುವ ಕಾರ್ಯತಂತ್ರಕ್ಕೆ ಬಂಡವಾಳವನ್ನ ತಕ್ಷಣವೇ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಕೊಡುವಂಥದ್ದು. ಕಡಿಮೆ ಬಡ್ಡಿ ದರ, ಜಾಸ್ತಿ ಅಲ್ಲ. ಇನ್ನ ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುವಂತದ್ದು ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳು ಅಥವಾ ಆತ್ಮನಿರ್ಭರ್ ಭಾರತ ಅಂತ ಬರುವಂತದ್ದು. ಓಕೆ, ಈ ಆತ್ಮನಿರ್ಭರ್ ಭಾರತ ಯೋಜನೆ ಯಾವಾಗ ಜಾರಿಗೆ ಬಂದದ್ದು ಗೊತ್ತೇನಪ್ಪ? 2020ರಲ್ಲಿ ಜಾರಿಗೆ ಬಂದದ್ದು, ಜೂನ್ ಅಲ್ಲಿ. ನೆನಪಿಟ್ಕೊಡ್ರಿ. ಇದು ಬರ್ದಿರಲ್ಲ, ಬಟ್ ನೀವು ನೆನಪಿಟ್ಕೋಬೇಕಾ, ಥಾಟ್ಸ್ ಬರ್ಬೇಕು ಪಟ್ ಅಂತ. ಸಾಲ ಸಂಕಲ ಮರುಪಾವತಿ ಮಾಡುವವರೆಗೂ ವಾರ್ಷಿಕವಾಗಿ 7 ಬಡ್ಡಿ, ಒಂದು 10-20 ಬಡ್ಡಿ ತಿಂತಾರಂತೆ. ಇವು ಕಡಿಮೆನೆ. ಇನ್ನ ಪೈಮಾನ್ ಪೋರ್ಟಲ್ ಅಂತಂದ್ರೆ ಏನ? ಪೈಮಾನ್ ಪೋರ್ಟಲ್ ಅಂತಂದ್ರೆ ದೇಶಾದ್ಯಂತ ಅನುಷ್ಠಾನಗೊಳಿಸಿರುವಂತ ಮೂಲ ಸೌಕರ್ಯಗಳಪ್ಪಿ. ನಿಮ್ಮ ಮೂಲ ಸೌಕರ್ಯಗಳನ್ನ ಬೇಸಿಕ್ ನೀಡೆಡ್. ಓಕೆ, ಬೇಸಿಕ್ ನೀಡೆಡ್ ತಗೊಳಕ್ ಆಗಲ್ಲ ಅಂತಂದ್ರೆ ಯಾರು ಇಲ್ಲ ಈಗಿನ ಕಾಲದಾಗ. ನನಗೆ ಗೊತ್ತಿದ್ದಂಗೆ ಎಲ್ಲರಿಗೂ ಬೇಸಿಕ್ ನೀಡೆಡ್. ಸರ್ ಒಂದ್ ತಿಳ್ಕೊಂಡ್ ಬಿಡ್ರಿ, 2000ದಿಂದ ಹಿಡಿದು ಈ ಕಡೆ ಯಾರು ಬದುಕ್ಯಾರೋ, ಆ ಕಡೆ ಹೋದವ್ರು ನನ್ಗೆ ಹೇಳಂಗಿಲ್ಲ, ಈ ಕಡೆ ಯಾರು ಇದ್ದೀರೋ ಯಾರು ಕೂಡ ಹೇಳ್ತೀನಿ ನೋಡ್ರಿ, ಒಂದ್ ರೂಪಾಯಿ ಇಲ್ಲಾರ್ದೆ ಭಿಕ್ಷೆ ಬೇಡ ತಿಂದವ್ ಯಾರು ಇಲ್ರಿ. ಆ ಭಿಕ್ಷೆನೆ ಟ್ಯಾಕ್ಸ್ ಕಟ್ತಾನ. ನೀವು ನೆನ್ಪಿಟ್ಕೊಡ್ರಿ, ಭಿಕ್ಷೆ ಬೇಡವನೇ ಟ್ಯಾಕ್ಸ್ ಅನ್ನ ಕಟ್ತಿರ್ತಾನ. ಅಷ್ಟೊಂದ್ ಶ್ರೀಮಂತ ಇರ್ತಾನ. ನಾವೆಲ್ಲ ಹೇಳ್ಬೋದು, ಯಾವ ತಿಪ್ಪೆ ಕಸ ಹೋಗಿದ ಅಲ್ಲಿ ತಿನ್ನ, ಇಲ್ಲಿಗೆ ಹೋದ. ಓಕೆ, ಮದ್ವಿ ಮನೆಯಲ್ಲಿ ಹೋಗಿ ತಿಂದಾರ ಅಂತಂದ್ರೆ ಅದು ನಂಬ್ತೀನಿ ನಾನು. ಓಕೆನಾ? ಯಾವ ದೇವಸ್ಥಾನ ಮುಂದೆ ಹೋಗಿ ಕುಂತ್ ತಿಂದಾರನು, ಓಕೆ, ದೇವಸ್ಥಾನ ಮುಂದೆ ಅಂದ್ರೆ ದೇವ್ರ ಪೂಜೆ ಪ್ರಸಾದ ತಿಂದ್ರೆ ಓಕೆ. ಯಾರು ಕೂಡ ಈಗಿಂದ ಊಟ ಇಲ್ಲಾರ್ದೆ ಬದುಕಲಾರ್ದೆ ಯಾರು ಇಲ್ಲ ರೀ. ತಿರ್ಲಕ್ಕಿನ ಸಮಯ ಸಿಕ್ಕಿಲ್ಲ. ಅದು ಒಂದು ಕಾನ್ಸೆಪ್ಟ್ ಇದೆ. ನಾನು ಯಾವಾಗಲೂ ಅದನ್ನ ಫಾಲೋ ಮಾಡ್ತೀನಿ. ಮನುಷ್ಯನಿಗೆ ಯಾವಾಗಲೂ ಏನಪ್ಪಾ ಅಂತಂದ್ರ, ತಿನ್ನಕ ಸಮಯ ಇರುತ್ತಂತ, ಟೈಮ್ ಇರ್ತದ ನಮ್ಗ್ ತಿನ್ನಾಕ. ಆದ್ರ ಕೈಯಾಗ ಹಣ ಇರಂಗಿಲ್ಲ. ಹಣ ಇರಂಗಿಲ್ಲ. ಆದ್ರ ಮನುಷ್ಯನಿಗ ಹಣ ಇರ್ತದ, ಆದ್ರ ಟೈಮ್ ಇರಂಗಿಲ್ಲ. ಓಕೆನಾ? ಈ ನಾನ್ ಹೇಳೋದೇನ್ ಗೊತ್ತಾ, ಈ ಪ್ಲಾಟ್ಫಾರ್ಮ್ ಬರ್ರಿ ನೀವೆಲ್ಲರೂ. ತಿನ್ನಕ್ ಹಣ ಇರ್ಬೇಕು, ತಿನ್ನಕ ಬೆಚ್ಚನ ಹಣ ಇರ್ಬೇಕ, ಬಟ್ ನಿಮಗ್ ಸಮಯ ಸಿಗಬಾರ್ದು. ಆ ರೇಂಜ್ ನಿಮ್ ಮೈಂಡ್ ಅನ್ನ ಫೀಲ್ಡ್ ಮಾಡ್ಕೊಡ್ರಿ. ಹಣ ಬರುತ್ತೆ ತಾನಾಗೆ. ನೀವು ಇದು ಬಿಡು ಮಾಡ್ಕೊಂಡಿಲ್ಲ ಅಂತಂದ್ರೆ ಇದು ಆಟೋಮೆಟಿಕ್ಲಿ ನಿಮ್ ಗ್ರೋತ್ ಮಾಡೇ ಮಾಡತ್ತೆ. ಈ ಟೈಮ್ ಬಿಡು ಇಲ್ಲಾರ್ದಂಗೆ ಇರ್ಬೇಕು ನೀವು. ಆ ತರ ಇದ್ದಾಕಿರ್ಬೇಕು. ಸರ್, ನೆಕ್ಸ್ಟ್ ಟಾಪಿಕ್ ಬರೋಣ್ರಿ. ಇದು ರೀಕಾಲ್ ಇರೋದ್ರಿಂದ ಇಲ್ಲೊಂದು ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಅಂತ ಹೇಳಿ ಬರ್ತದ್ರಿ. ಈ ಸಣ್ಣ ಅಂತಂದ್ರ 5,000 ಕೋಟಿ ರೂಪಾಯಿ ಸಿಡಿಬಿ ಅಂತ ಬರುವಂತದ್ರಿ. ಈ ಸಿಡಿಬಿ ಅನ್ನೋದು ಯಾವ ಕಾಯ್ದೆ ಅಡಿಯಲ್ಲಿ ಶಾಸನವಾಗಿ ಬಂತು ಅಂತ 1989. ಈ ಸಿಡಿಬಿ ಇದನ್ನ ಈ ಪ್ರಮುಖ ಪಾಲುದಾರ ಭಾರತ ಸರ್ಕಾರ ಬರುತ್ತೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬರುವಂತದ್ದು, LIC ಬರ್ತದ್ರಿ ಇದರಲ್ಲಿ. ಹಾಗೆ ಇನ್ನೊಂದೇನ ನಬಾರ್ಡ ಅಂತ ಬರ್ತದೆ. ಇವು ಇಷ್ಟು ನೆನಪಿಟ್ಕೋಬೇಕು ನೀವು. ಇದರ ಪಾಲುದಾರಿಕೆಗೆ ಒಂದು RBI ಬರ್ತದ, ಇನ್ನ SBI ಬರ್ತದ, ಇನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಬರ್ತದ, ಗೌರ್ಮೆಂಟ್ ಆಫ್ ಇಂಡಿಯಾ. ಇನ್ನೊಂದು ನಬಾರ್ಡ್ ಬರ್ತದ, ನಬಾರ್ಡ್ ಇದು. ಓಕೆ, ಇವು ಇಷ್ಟು ಪಾಲುದಾರಿಕೆ ಸಿಡ್ಬಿಗೆ ನೆನ್ಪಿಟ್ಕೊಡ್ರಿ. ಓಕೆ,
ಇದೊಂದು ಸರ್ಕಾರದ ಸಂಸತ್ತಿನ ಕಾಯ್ದೆ ಮೂಲಕ ಸಂಸತ್ ಕಾಯ್ದೆ ಯಾವಾಗ ಮಾಡತ್ರ 1990ರಲ್ಲಿ ಮಾಡತ್ತೆ ಸಿಡ್ಬಿಗೆ. ಓಕೆನಾ. ಇಲ್ಲಿ ಮಾರ್ಚ್ 27ರಂದು IDBI ನಿಂದ ಏನಾಗತ್ತಪ್ಪ ಅಂತಂದ್ರೆ ಬೇರ್ಪಟ್ಟು ಭಾರತ ಸರ್ಕಾರ ಇದು ಸ್ವತಂತ್ರ ಸಂಸ್ಥೆ ಆಗಿರುವಂತದ್ದು. ಪಾಲುದಾರಿಕೆ ಯಾರ್ಯಾರಿದ್ದಾರೆ ಏನೇನು, ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರ್ತದ್ರಿ? ಲಕ್ನೋದಲ್ಲಿ ಬರ್ತದೆ. ಲಕ್ನೋ ಬರ್ದಿರ್ತೀವಿ ನೋಡ್ರಿ. ಎಲ್ಲಿ? UP ಯಲ್ಲಿ. ಮತ್ತೆ ಅದನ್ನು ಎಲ್ಲಿ ಬಂದದ್ರಿ ಅಂತ ಕೇಳಬೇಡ್ರಿ. ಪ್ರಮುಖ ಅಖಿಲ ಭಾರತದ ಹಣಕಾಸು ಸಂಸ್ಥೆಗಳ ಒಂದಾಗಿರುವಂತದ್ದು. ಇನ್ನು ಮಿನಿ ರತ್ನ, ನವರತ್ನ, ಮಹಾರತ್ನ. ಸರ್ ನೆನಪಿಟ್ಕೊಂಡ್ಬಿಡ್ರಿ. ಇದು ಏನದಲ್ಲಿ ಇದು ಬಾಸ್ ಇದು. ಇವು ಇಷ್ಟು ಯಾವ್ಯಾವ ಬರ್ತಾವ ಅಂತೇಳಿ ನೆನಪಿಟ್ಕೊಡ್ರಿ. ಅದೊಂದ್ ಸ್ವಲ್ಪ ಸರ್ಚ್ ಮಾಡ್ಕೊಡ್ರಿ, ಬರ್ಕೊಡ್ರಿ ಮಹಾರತ್ನ ಕಂಪ್ನಿಗಳು ಯಾವ್ಯಾವ ಬಂದಾವ ಅಂತೇಳಿ. ಓಕೆ ಸರ್, ಇದು ಇಲ್ಲಿಗೆ ಮುಗಿತ್ರೆ, ಇಲ್ಲಿಗೆ ಮುಗಿತಿದ್ದು. ಇದ್ರದ್ದು ಬಾರ್ಡರ್ ಇಲ್ಲಿಗೆ ಮುಗಿತಿದ್ದು. ನೆನಪಿಟ್ಕೊಂಡ್ಬಿಡ್ರಿ. ತಡ್ರಿ. ಓಕೆ ಡನ್. ಇಲ್ಲಿ ಮುಗಿದ್ರೆ ಇದು ಮುಂದಿನ ತಿಂಗಳದ. ಈ ಜನವರಿ ಫೆಬ್ರವರಿ ಮುಗೀತು. ಮಾರ್ಚ್, ಜನವರಿ ಫೆಬ್ರವರಿ, ಡಿಸೆಂಬರ್, ಜನವರಿ ಫೆಬ್ರವರಿ ಮುಗೀತು. ಈಗ ಮಾರ್ಚ್ ಅದ್ರಿ. ಈ ಮಾರ್ಚದ ಬಗ್ಗೆ ಮಾತಾಡ್ತೀನಿ ನಾನು. ನೀವು ಈ ಮಾರ್ಚದಲ್ಲಿ ಏನ್ ಹೇಳತ್ತಪ್ಪ ಅಂತಂದ್ರ ಮಹಾರತ್ನಗಳ ಬಗ್ಗೆ ನೋಡ್ಕೊಡ್ರಿ. ಮಹಾರತ್ನ ಕಂಪ್ನಿಗಳು ಯಾವ್ಯಾವ ಬರ್ತಾವ? ಕಳೆದ 3 ವರ್ಷಗಳಿಂದ ಸರಾಸರಿ ವಾರ್ಷಿಕ ವಹಿವಾಟ ಎಷ್ಟಾಗಿರ್ಬೇಕು? 25,000 ಕೋಟಿಗಳಾಗಿರ್ಬೇಕು. ಹೌದಾ? ಇದ್ರದ್ದೇನಪ್ಪ ಕೋಟಿ ಹೆಚ್ಚಿರ್ಬೇಕು. ನವರತ್ನಗಳು ಅಂತ ಬಂದಿರ್ತಾವ. ಈ ನವರತ್ನಗಳ ವಹಿವಾಟವನ್ನ ಎಷ್ಟಾಗಿರ್ಬೇಕು ಏನು, ಅದರಲ್ಲಿ ವರ್ಗ 1, ವರ್ಗ 2 ಅಂತೇಳಿ ಬರುವಂತದ್ದು. ಈ ಮಿನಿ ರತ್ನಗಳು ಅಂತ ಬರ್ತದೆ. ಈ ವಹಿವಾಟು ಇನ್ನು ಎಷ್ಟಾಗಿರ್ಬೇಕು? 20ರಷ್ಟು ಆಗಿರ್ಬೇಕು. ಮಹಾರತ್ನದಲ್ಲಿ ಎಕ್ಸಾಂಪಲ್ ಯಾಕೆ ಬಂತು ಅಂದ್ರೆ ಬೇಮಲ, CIL, SAIL, ಹಾಗೆ BPL, ಈ ತರ ಎಲ್ಲ ಬರುವಂತದ್ದು. ಈ ನವರತ್ನದಲ್ಲಿ ಏನದ ಕಂಪ್ನಿ ಜಾಸ್ತಿ ಬರ್ತಾವ, ಅವೇನ್ ಜಾಸ್ತಿ ಕೇಳೋದಿಲ್ಲ. ಬಟ್ ಇಲ್ಲಿ ನಿಮ್ಗೆ ಏನಪ್ಪಾ ಅಂತ ಹೂಡಿಕೆ ಎಷ್ಟಾಗಿರ್ಬೇಕು? 5,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅಂತ ಆಗಿರ್ಬೇಕು ಅಂತ ಹೇಳುತ್ತೆ. ಇದು ಒಂದಿಷ್ಟು ನೆನಪಿಟ್ಕೊಡ್ರಿ. ಯಾಕಂತಂದ್ರ ಈ ಮಹಾರತ್ನಗಳು ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಅನ್ನ ಏನ್ ಮಾಡ್ತಾನೆ? ರೈಸ್ ಅನ್ನ ಮಾಡ್ತಾನೆ. ಹೌದಾ? ಲಖಪತ್ ದೀದಿ ಅಂತೇಳಿ ಬರ್ತದೆ. ದೀದಿ ಅಂತಂದ್ರೆ ವೆಸ್ಟ್ ಬೆಂಗಾಲ್ ದೀದಿ ಮನೆ ಕುಂತಾರಲ್ಲ ಅವರಲ್ಲ. ವಾರ್ಷಿಕ ಕನಿಷ್ಠ ಎಷ್ಟು? 1 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಆದಾಯ ಗಳಿಸುವ ಸ್ವಯಂ ಗುಂಪುಗಳನ್ನ ಮಹಿಳಾ ಸದಸ್ಯರಲ್ಲಿ ಲಖಪತ್ ದೀದಿ ಅಂತ ಕರೀತಾರೆ. ಏನಾಗತ್ತಪ್ಪ ಅಂದ್ರೆ ಸರ್ಕಾರದಿಂದ ಮಾಸಿಕವಾಗಿ ಎಷ್ಟು ಕೊಡ್ತಾರೆ ಇವ್ರಿಗೆ? 10,000, 10,000 ಓಕೆ ಕೊಡ್ತಾರೆ. ನೀವು ಅದನ್ನ ಮಜಾ ಮಾಡಂಗಿಲ್ಲ. ದೀನ್ ದಯಾಳ್ ಉಪಾಧ್ಯಾಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯವನ್ನ ಅಭಿಯಾನದಡಿಯಲ್ಲಿ ಬರುವಂತದ್ದು. ಇನ್ನು ನೆಕ್ಸ್ಟ್ ಭಾರತದಲ್ಲಿ ಇದು ಬರ್ತದ, ವಿಸ್ತಾರ ಅಂತೇಳಿ ಬರ್ತದೆ. ಭಾರತದ ವಿಸ್ತಾರ ಅಂತ ಬರ್ತದೆ. ಭಾರತ ವಿಸ್ತಾರ ಅಂತಂದ್ರೆ ಏನಪ್ಪ? ಇವು ಏನಿಲ್ಲ, KAI ಅಂತೇಳಿ ಬರ್ತದ, ಕೃತಕವಾಗಿ ಬರುವಂತದ್ದು. ಶಿವರಾಜ್ ಸಿಂಗ್ ಚೌಹಾಣ್ ಏನದು? ಕೃಷಿಗಾಗ್ರಿ. ಶಿವರಾಜ್ ಕುಮಾರ್ ಚೌಹಾಣ್ ಅಂತ ಹೆಸರು ಮೈಂಡಿಗೆ ಬಂತಂದ್ರೆ ಏನ್ ತಿಳ್ಕೊಂಡ್ಬಿಡ್ರಿ, ಅಗ್ರಿಕಲ್ಚರ್ ಸಂಬಂಧಪಟ್ಟದ ಇದು ಅಂತೇಳಿ. ಭಾರತ ವಿಸ್ತಾರ ಅನ್ನೋದು ಯಾವುದಕ್ಕೆ ಸಂಬಂಧ? ಪೂರ್ಣ ಏನಂದ್ರೆ ಸಂಪನ್ಮೂಲ ಮತ್ತು ಲಭ್ಯತೆ ಆದಂತಹ ಡಿಜಿಟಲ್ ರೂಪವನ್ನು ಸಂಗ್ರಹಣೆ ಮಾಡ್ಬೇಕು. ಓಕೆನಾ? ಇವು ಯಾವ್ದು ಡಿಜಿಟಲ್ ತರಬೇಕು ಅಂತಂದ್ರೆ AI ಬರ್ಬೇಕು, ಆ ತರ ಬರುವಂತದ್ದು. ಇನ್ನು ಭಾರತಿ ಅಂತೇಳಿ ಬರುತ್ತೆ. ಏನ್ ಹೇಳತ್ತಪ್ಪ ಇದು ಭಾರತಿ ಅಂದ್ರೆ ಇದು ಪ್ರಮುಖವಾಗಿ AI ಸಹಾಯಕಿ ಅಂತ ಏನಿದಾರಲ್ಲ, ಈ ಧ್ವನಿಯನ್ನ ಆಧಾರಿತ ಈ ಸಹಾಯಕಿ ಹೆಸರು ಏನಂತ ಕೇಳ್ತಾರೆ ಅಂದ್ರೆ ಈ AI ಹೆಸರು ಏನಾಗಿತ್ತು? ಭಾರತಿ. ಭಾರತಿ ಗಮನಾರತಿ ಅಂತಲ್ಲ ಅವರ ಎಂದು ನಾಮಕರಣವನ್ನ ಮಾಡಲಾಗಿರುತ್ತೆ. ರೈತರಿಗೆ ನೇರವಾಗಿ 155261 ಓಕೆ 261 ಈ ಕರೆಯನ್ನ ಮಾಡ್ಕೊಂಡ್ರೆ ಭಾರತಿ ನಿಮ್ ಜೊತೆಗೆ ಚೆನ್ನಾಗಿ ಮಾತಾಡಿದ್ರೆ ನೋಡ್ರಿ. ಇನ್ನು ಇಂಡಿಯಾದ AI ಮಿಷನ್ ಅಂತೇಳಿ ಭಾಷಿಣಿ ಅಂತೇಳಿ ಒಂದು ಬರ್ತದೆ. ಇದನ್ನು ಒಂದು ನೆನ್ಪಿಟ್ಕೊಳ್ರಿ, ಭಾಷಿಣಿ. ಸರ್ ಇವ್ರು ಯಾರ್ರಿ? ನೀವು ನನ್ನ ಅನ್ಸಿಮಟ್ಟಿಗೆ ನೀವು ಕಷ್ಟ ಸುಖ ಎಲ್ಲಾನು ಜಮೀನಿನ ಜೊತೆಗೆ ಹಂಚ್ಕೊಂತೀರಿ ಅಂತ ಗೊತ್ತು ನನಗೆ. ಈ ನಾಮ್ ಅಂತ ಬರ್ತದ, PM ಕಿಸಾನ್ ಅಂತ ಬರ್ತದ, ಅಗ್ರಿ ಫಂಡ್ ಅಂತ ಬರ್ತದ. ಇನ್ನು ಲೀಡ್ ಬ್ಯಾಂಕ್ ಅಂತ ಬರ್ತದ. ಈ ಲೀಡ್ ಬ್ಯಾಂಕ್ ಅಂದ್ರೆ ರಿಸರ್ವ್ ಬ್ಯಾಂಕ್ ನ ಅಂಡರ್ದಲ್ಲಿ ಬರುವಂತದ್ದು ಲೀಡ್ ಬ್ಯಾಂಕ್ ಯೋಜನೆ ಆಗಿರುವಂತದ್ದು. ಪರಿಷ್ಕೃತ ಉದ್ದೇಶವಾಗಿ ಕರಡು ಮಾರ್ಗಸೂಚನೆಯನ್ನು ನೀಡಿದ್ದಾರೆ, ಡೈರೆಕ್ಷನ್ ಅನ್ನು ನೀಡಿದ್ದಾರೆ. ಹೌದಾ? ಈಗ ಏನಪ್ಪಾ ಅಂದ್ರೆ ಬ್ಯಾಂಕ್ ನ ಅಧಿಕಾರಿ ಒಬ್ಬರು ಪ್ರಮುಖವಾಗಿ ಜಿಲ್ಲಾ ವ್ಯವಸ್ಥಾಪಕರಾಗಿ ಇಲ್ಲಿ ನೇಮಕನ್ನ ಆಗ್ತಾರೆ ಅಂತ ಹೇಳ್ತೀವಿ. ಈ ಲೀಡ್ ಬ್ಯಾಂಕ್ ಅಂತ ಬಂತು ಅಂದ್ರೆ ಪ್ರಧಾನವಾಗಿ ಈ ಲೀಡ್ ಬ್ಯಾಂಕ್ ಸಾಲ ವಿತರಣೆಯನ್ನ ಪ್ರಕ್ರಿಯೆ ಆಗಿರ್ಬೋದು, ಮೂಲ ಘಟಕ ಎಲ್ಲಿ ಅಂದ್ರೆ ಜಿಲ್ಲೆಗಳಲ್ಲಿ ಪರಿಗಣನೆ ಮಾಡ್ತಾರೆ. ಇನ್ನು ಮುಂಬೈ, ಕಲ್ಕತ್ತಾ, ಚೆನ್ನೈ ಪ್ರಮುಖವಾಗಿ ಮಹಾನಗರದ ಯೋಜನೆಯ ವ್ಯಾಪ್ತಿಯನ್ನು ಹರಡಿಸಿದ್ದಾರೆ. ನೆಕ್ಸ್ಟ್ ಇನ್ನು ಪೈಪ್ಮ್ಯಾನ್ ಪೋರ್ಟಲ್ ಅಂತ ಬರ್ತದೆ. ಈ ಪೈಪ್ಮ್ಯಾನ್ ಪೋರ್ಟಲ್ ಅಂತಂದ್ರೆ ಏನು? ಈ ಪೈಪ್ಮ್ಯಾನ್ ಪೋರ್ಟಲ್ ಅಂತ ಏನಿದೆಯಲ್ಲಪ್ಪಿ, ನಿಮ್ಗ ಏನಪ್ಪಾ ಅಂತಂದ್ರ ಮೂಲಭೂತವಾದ ಸೌಕರ್ಯಗಳು ಕೊಟ್ಟಿರ್ತಾರ. ಆ ನೀಡ್ ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಈ ಪೋರ್ಟಲ್ ಅಂತ ತಂದಿದ್ದಾರೆ. ಮೂಲ ಸೌಕರ್ಯಗಳನ್ನು ಸಾಂಖ್ಯಿಕ ಮತ್ತು ಕಾರ್ಯ ಅನುಷ್ಠಾನ ಸಚಿವಾಲಯದಲ್ಲಿ ಪೈಪ್ಮ್ಯಾನ್ ಅಂತ ಒಂದು ಹೊಸ ವೆಬ್ಸೈಟ್ ಅನ್ನ ಲೋಕಾರ್ಪಣೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಚಕ್ರ ಉತ್ಕೃಷ್ಟ ಕೇಂದ್ರ ಅಂತ ಬರ್ತದೆ.
ಎದಕ್ರಿ ಅಂತಂದ್ರ ಇದು ತೆಗೆದ್ಬಿಡ್ರಿ SBI. ಓಕೆ, ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಉದಯೋನ್ಮುಖ ಅಥವಾ ಇದು ಸರ್ ರೈಸ್ ವಲಯಗಳಲ್ಲಿ ಏನಾದ ಆರ್ಥಿಕ ನೆರವನ್ನ ನೀಡಬೇಕು. ಆರ್ಥಿಕ ನೆರವು ಅಂತಂದ್ರೆ ಗೊತ್ತಿದೆ. ಓಕೆ, ನನಗೆ ಸರ್ ಒಂದಿಷ್ಟು ದುಡ್ಡು ಇಲ್ಲ, ದುಡ್ಡು ಹಾಕ್ರಿ ಅಂತಂದ್ರ ನೀವು ಇದು ಮಾಡುವಂಥದ್ದು, ದುಡ್ಡು ಹಾಕೋದು ಊಟಕ್ಕೆಲ್ಲ. ಆಗ ನಮ್ಗೆ ಹಿಂಗ ಕಂಪ್ನಿಯವ್ರಿಗೆ ಸರ ಯಾಕೋ ನನಗೊಂದು 5,000 ಕೋಟಿ ಕಡಿಮೆ ಬಿದ್ದದ್ರಲ್ಲ, ಹಾಕಲ್ಲ ಇವತ್ತು ಅಂತಂದ್ರೆ ನನಗೆ ಕೇಳ್ಬಿಟ್ರೆ ಮತ್ತೆ ಅದನ್ನ ಹೇಳೋದು. ಇನ್ನು ಸಂಕಲ್ಪ ಯೋಜನೆ ಅಂತ ಬರ್ತದೆ. ಈ ಸಂಕಲ್ಪ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಂತ ಹೇಳಿ ಒಂದು ಸಂಕಲ್ಪ ಜೀವನೋಪಾಯಕ್ಕೆ ಉತ್ತೇಜನಕ್ಕಾಗಿ ಕೌಶಲ್ಯ ಮತ್ತು ಸಾಧನೆಯ ಮತ್ತು ಜ್ಞಾನವನ್ನ ಅರಿವನ್ನ ಮೂಡಿಸೋದ ಉದ್ದೇಶಕ್ಕಾಗಿ ಈ ಯೋಜನೆ ಅನ್ನೋದ ರೂಪುಗೊಂಡಿರುವಂಥದ್ದು. ಓಕೆ, ಸಂಕಲ್ಪ ಯೋಜನೆ ಜ್ಞಾನ, ಕೌಶಲ್ಯಾಭಿವೃದ್ಧಿ ಅಭಿಯಾನ ಈ ತರ ನೀಡುವಂತ ಸ್ಕಿಲ್ ಅಷ್ಟೇ, ಅದ್ರ ಬಿಟ್ರೆ ಬೇರೆ ಏನಿಲ್ಲ. ಇದಾದ ಬಳಿಕ ಭಾರತದಲ್ಲಿ MANAV ಅಂತೇಳಿ ಬರುವಂಥದ್ದು. ಇದು ಇಂಡಿಯಾದ AI ಪ್ರಭಾವ ಶೃಂಗಸಭೆ. ಇದು ಒಂದು ಶೃಂಗಸಭೆ ನಡೆದಿರುವಂಥದ್ದು ಯಾವಾಗ 2026ರಲ್ಲಿ. ಎಲ್ಲಿ ನಡೆದದ? ಇದು ಮಾನವನ ದೃಷ್ಟಿಕೋನದಲ್ಲಿ ಲೋಕಾರ್ಪಣೆಯನ್ನ ಮಾಡ್ಕೋತಾರ ಭಾರತದಾಗ. ಹೌದಾ? ಮಾನವನ ದೃಷ್ಟಿಕೋನ ಅಂತ ಫ್ಯೂಚರ್ ಹೇಗಿರತ್ತ, ನೈತಿಕತೆ ಹೇಗ್ ಬರತ್ತ, ಹೆಂಗ, M ಅಂದ್ರೆ ಏನು, A ಅಂದ್ರೆ ಏನು, N ಅಂದ್ರೆ ಏನು, A ಅಂದ್ರೆ ಏನು, V ಅಂತಂದ್ರೆ ಏನು, ಪ್ರತಿಯೊಂದಕ್ಕೆ ಏನು. M ಅಂತಂದ್ರೆ ಏನಂತ ಕೇಳ್ತಾನೆ. ನೈತಿಕ ಮತ್ತು ಸಮಾಚಾರದ ವ್ಯವಸ್ಥೆ ಅಂತ ಹೇಳ್ತಾನೆ. ಅದೇ A ಅಂತಂದ್ರೆ ಏನಪ್ಪಾ ಅಂತಂದ್ರ ಉತ್ತರ ದಾಯಿತ್ವ ಮತ್ತು ಆಡಳಿತ ಅಂತ ಹೇಳ್ತಾರ. ಇನ್ನ A ಅಂತ ಬಂದ್ರೆ ರಾಷ್ಟ್ರೀಯ ಸಾರ್ವಭೌಮತ್ವ ಬಗ್ಗೆ ನಾವು ಮಾತಾಡ್ಕೊಂತೀವಿ. ಇನ್ನೊಂದು A ಬಗ್ಗೆ ಬಂತಂದ್ರೆ ಸರ್ವವ್ಯಾಪ್ತಿ, ಲಭ್ಯತೆ ಮತ್ತು ಸಮಾವೇಶ ಅಥವಾ ಸಮಾನ ಅವಕಾಶದ ಬಗ್ಗೆ ಹೇಳ್ತೀವಿ. ಇನ್ನು V ಅಂತಂದ್ರೆ ಸಮಂಜಸ್ ಮತ್ತು ಕಾನೂನುಬದ್ಧ ವ್ಯವಸ್ಥೆ ಬಗ್ಗೆ ಉಲ್ಲೇಖವನ್ನ ಮಾಡ್ಕೊಂತೀವಿ. ಸ್ಟಾರ್ಟ್ಅಪ್ ಅಂತಂದ್ರೆ ನಿಮ್ಗೆ ಇದು ಅಂತೂ ಎಲ್ಲರಿಗೂ ಗೊತ್ತೇ ಇದೆ. ಸ್ಟಾರ್ಟ್ಅಪ್ ಆಫ್ ಇಂಡಿಯಾ ಫಂಡ್ ಅಂತ ಹೇಳಿ 2.0 ಸ್ಟಾರ್ಟ್ ಆಗಿರುವಂತದ್ದು. ಸಣ್ಣ ಸಣ್ಣಕ್ಕೆಲ್ಲ ಇದು ಏನದ, ಇದು 10,000 ಕೋಟಿಯನ್ನ ನಿಧಿಯನ್ನ, ಇನ್ನು 145 ಪರ್ಯಾಯ ಹೂಡಿಕೆಗಳನ್ನ, ಇವೆಲ್ಲವನ್ನು ನಿಮ್ಗೆ ಗೊತ್ತಿದೆ. ಆಲ್ಮೋಸ್ಟ್ ಅಲ್ಲಿ ಇದು ತುಂಬಾ ಸಲ ನೋಡ್ಕೊಂತೀರಿ. ಇನ್ನು ವೀರ್ ಯೋಜನೆ ಅಂತ ಬರ್ತದೆ. ಯೋಜನೆ ನೆನಪಿಟ್ಕೊಡ್ರಿ. ವೀರ್ ಯೋಜನೆ ಅಂತೇಳಿ ಅಂದ್ರೆ ಏನು, ಎಂತ, ಇವೆಲ್ಲವನ್ನು ಕ್ವಶನ್ಸ್ ರೈಸ್ ಆಗುವಂತ ಚಾನ್ಸಸ್ಗಳು ಇರ್ತದೆ. ವೀರ್ ಯೋಜನೆ ಅಂತೇಳಿ ಬರ್ತದೆ. ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ, ವೀರ ಯೋಜನೆ ಅಂತೇಳಿ ಬರುವಂತ. ಇದು ಒಂದು ರಸ್ತೆ ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ರ ತಕ್ಷಣ ಹೋಗಿಬಿಟ್ಟು ನಾವು ಏನದ, ನಮ್ಮಲ್ಲಿ ಇದು ತಂದಿದ್ರು ಗೊತ್ತೇನ, ಹರೀಶ್ ಅಂತ ಒಂದು ಯೋಜನೆ ತಂದಿದ್ರು ಗೊತ್ತಾ? ಯಾರು ತಂದಿದ್ರು ಗೊತ್ತ? ಅವಾಗ ಮಾಜಿ CM ಸಿದ್ದರಾಮಯ್ಯ ಅವರು. ಎಲ್ಲಿ ತಂದಿದ್ರು ಗೊತ್ತಾ? ರಾಜರಾಜೇಶ್ವರಿ ಹಾಸ್ಪಿಟಲ್ ಮುಂದೆ ಇದನ್ನ ಮಾಡಿದ್ರು. ಒಂದು ಇದು ಬಿದ್ದಿತ್ತು, ಅಂದ್ರೆ ಆಕ್ಸಿಡೆಂಟ್ ಆಗಿ ಬಿದ್ದಿತ್ತು. ಅವಾಗ ಆಕ್ಸಿಡೆಂಟ್ ಆದಾಕಾರ ಏನ್ ಮಾಡಿದ್ರು, ಇಮಿಡಿಯೇಟ್ಲಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಲಿಲ್ಲ, ಅವ್ನು ಸತ್ತೋದ. ಅದಕ್ಕಾಗಿ ಏನ್ ಮಾಡಿದ್ರು, ಇವ್ರು ಯಾರು ಸೇರ್ಸಿರ್ತಾರಲ್ಲ ಅವ್ರಿಗೆ ಕೇಸ್ ಕೊಡಂಗಿಲ್ಲ, ಅಂದ್ರೆ ನಿಮ್ ಮೇಲೆ ಕೇಸ್ ಮಾಡಂಗಿಲ್ಲ, ನೀವು ಮೊದಲು ಹೋಗಿ ಇದನ್ನ ನೀಡ್ರಿ ಅಂತ ಹೇಳಿದ್ರು. ಹೌದಲ್ಲ, ಆ ತರ ಬಂದಿತ್ತು. ಸೊ ಅದನ್ನ ನೆನಪಿಟ್ಕೊಳ್ರಿ. ಇದು ಇಲ್ಲಿ ಮುಗೀತು. ಈಗ ಏಪ್ರಿಲ್ಗೆ ಬಂದ್ವಿ. ವಿಶ್ವ ಸಂತೋಷದ ವರದಿಗಳ ಎಲ್ಲವನ್ನು ಲಾಸ್ಟಿಗೆ ಹೇಳ್ತೀನಿ, ಯಾವ್ಯಾವ ಇಂಡೆಕ್ಸ್ ಏನೇನು ಅಂತೇಳಿ. ನೀವು ಭಾರತದನ್ನ ಅಷ್ಟೇ ಹೇಳ್ತಾ ಹೋಗ್ತೀನಿ. ನೀವು ಅವಾಗ ಏನ್ ಮಾಡ್ಕೊಡ್ರಿ, ನೀವು ಪೂರಾನು ನೋಡ್ಕೊಡ್ರಿ. ಯಾಕಂತಂದ್ರ ನಿಮ್ಗ ಅಲ್ಲಿ ಕ್ವಶನ್ಸ್ ಏನಾಗತ್ತೆ ಅಂತಂದ್ರ ಇದು ಒಂದೇ ಕೇಳ್ತಾನಂತಲ್ಲ, ನೀವು ಅದರಲ್ಲಿ ಬೇರೆ ಬೇರೆನು ಕ್ವಶನ್ ರೈಸ್ ಆಗ್ತಾವ. ನೀವು ಅವಾಗ ಏನ್ ಮಾಡ್ಬಿಡ್ತೀರಿ, ನೀವು ಅಷ್ಟೇ ಬಿಟ್ಬಿಡ್ತೀರಿ. ಸೊ ಅದಕ್ಕೋಸ್ಕರ ಅವು ಎಲ್ಲವನ್ನು ಇಂಡೆಕ್ಸ್ ಗಳನ್ನ ಏನ್ ಮಾಡ್ಕೊಡ್ರಿ, ಪೂರಾ ಇಂಪಾರ್ಟೆಂಟ್ ಏನೇನ್ ಬರ್ತಾವಲ್ಲ ಅವು ಅಷ್ಟು ಕೂಡ ನೀವು ನೋಡ್ಕೋಬೇಕು. ಒಂದಿಷ್ಟು ಹೇಳ್ತಾ ಹೋಗ್ತೀನಿ ನೋಡ್ರಿ ಸೂಚ್ಯಂಕಗಳು, ಹೀಗೆ ಬರ್ಸ್ಬಿಡ್ತೀನಿ. ಇದು ಗ್ಲೋಬಲ್ ಅಲ್ಲಿ ಮಿಲಿಟರಿ ಸಾಮರ್ಥ್ಯ ಎಷ್ಟಿದೆಯಪ್ಪ ಅಂತಂದ್ರೆ ನಮ್ದು ಭಾರತ 4ನೇ ಸ್ಥಾನದಲ್ಲಿದೆ. ಹೌದಾ? ಇನ್ನ ನಾವೀನ್ಯತೆ ಅಂತ ಬಂದಾಗ ಇದನ್ನ 38ನೇ ಸ್ಥಾನದಲ್ಲಿದೆ. ಈ 38ನೇ ಸ್ಥಾನದಲ್ಲಿ ಬರುತ್ತೆ. ಇನ್ನ ಹವಾಮಾನದ ಸೂಚ್ಯಾಂಕದಲ್ಲಿ ಅಂತಂದ್ರೆ 19. ಇದು ಬಹಳ ಇಂಪಾರ್ಟೆಂಟ್. ಇದು ಫಸ್ಟ್ ಟೈಮ್ ಇದು ಬಂದಿರುವಂತದ್ದು. ಯಾವ್ಯಾವ ಸಂಸ್ಥೆ ಬಿಡುಗಡೆ ಮಾಡ್ತಾವೆ, ಈಗ ಟೈಮ್ ಇಲ್ಲ ಅದನ್ನ. ಇನ್ನ ಪಾಸ್ಪೋರ್ಟ್ ಸಾಮರ್ಥ್ಯ ಅಂತ ಬಂದಾಗ 85ನೇ ಸ್ಥಾನದಲ್ಲಿದೆ. ಈಗ ಏನೇನಾದ್ರೂ ಚೇಂಜಸ್ ಆಗಿತ್ತು ಅಂದ್ರೆ ನೀವು ಬಡ ಇದನ್ನ ಮಾಡ್ಕೊಡ್ರಿ. ಓಕೆ, ಇನ್ನು ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಬಂದಾಗ, ಹ್ಯಾಪಿನೆಸ್ ಇಂಡೆಕ್ಸ್ ಯಾರು ಬಿಡುಗಡೆ, UN ಅದವ್ರು ಬಿಡುಗಡೆ ಮಾಡ್ತಾರ. 118ನೇ ಸ್ಥಾನದಲ್ಲಿ ಭಾರತ ಇರುವಂತದ್ದು. ಇನ್ನು ಮಾನವನ ಅಭಿವೃದ್ಧಿ ಅಂತೇಳಿ ಬರುತ್ತಾ, ಅದು ಎಷ್ಟನೇದು, 130ನೇ ಸ್ಥಾನದಲ್ಲಿ ಮಾನವನ ಅಭಿವೃದ್ಧಿ ಅಂತೇಳಿ ಬರುವಂತದ್ದು. ನೆಕ್ಸ್ಟ್ ಸ್ವತಂತ್ರ ಪತ್ರಿಕೋದ್ಯಮ ಅಂತ ಬರುತ್ತೆ. ಸ್ವತಂತ್ರ ಉದ್ಯಮದಲ್ಲಿ ಎಷ್ಟು, 151ನೇ ಸೂಚ್ಯಾಂಕ ಬರುತ್ತೆ. ಇನ್ನು ಹಸಿವು ಅಂತ ಬರ್ತದ. ಓಕೆ, ಹಂಗರ್ ಇಂಡೆಕ್ಸ್ ಅಲ್ಲಿ, ಹಂಗರ್ ಇಂಡೆಕ್ಸ್ ಅಂತ ಬಂತ ಅಂದ್ರೆ 102ನೇ ಸ್ಥಾನದಲ್ಲಿ ಹಂಗರ್ ಇಂಡೆಕ್ಸ್ ಅಂತ ಬರುತ್ತೆ. ಇನ್ನು ಸುಸ್ಥಿರ ಅಭಿವೃದ್ಧಿ ಅಂತೇಳಿ ಬರುತ್ತೆ. ಈ ಸುಸ್ಥಿರ ಅಭಿವೃದ್ಧಿಯಲ್ಲಿ ಎಷ್ಟನೇ ಸ್ಥಾನ ಅಂತ ಕೇಳಿದಾಗ, ಇಲ್ಲಿ ಎಷ್ಟನೇ ಸ್ಥಾನಪ್ಪ ಅಂತಂದ್ರೆ ನಿಮಗ ಸುಸ್ಥಿರ ಅಭಿವೃದ್ಧಿಯಲ್ಲಿ 99ನೇ ಸ್ಥಾನ ಅಂತ ಬರ್ತದೆ. ಸುಸ್ಥಿರ ಅಭಿವೃದ್ಧಿಯಲ್ಲಿ 99ನೇ ಸ್ಥಾನ. ಶಕ್ತಿ ಪರಿವರ್ತನೆ ಅಂತೇಳಿ ಬರುವಂತದ್ದು, ಇದು 71ನೇ ಸ್ಥಾನದಲ್ಲಿ ಬರುವಂತದ್ದು. ಅದೇ ರೀತಿಯಾಗಿ ಭ್ರಷ್ಟಾಚಾರ ಅಂತ ಬರ್ತದೆ. ಈ ಭ್ರಷ್ಟಾಚಾರ 96ನೇ ಸ್ಥಾನದಲ್ಲಿ.
ಓಕೆ, ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ ಶಾಂತಿ, ಪೀಸ್ ಬಗ್ಗೆ ಹೇಳುತ್ತ. ಇದು 115ನೇ ಸ್ಥಾನದಲ್ಲಿ ಪೀಸ್ ಬಗ್ಗೆ ಹೇಳುತ್ತ. ಗಮನಾರ್ಹವಾಗಿ ಇಷ್ಟೊಂದು ನಾವು ಏನಪ್ಪಾ ಅಂತ ಇಂಡೆಕ್ಸ್ ಅಲ್ಲಿ ನಾವು ನೋಡ್ಕೊಂತೀವಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ನಮ್ಮಲ್ಲಿ ಇದು ಶಿಕ್ಷಣ ಸಚಿವಾಲಯವನ್ನ ಬಿಡುಗಡೆ ಮಾಡುವಂತ ಒಂದಿಷ್ಟು ಇದು ಇರ್ತಾವ, ಏನು ಸೂಚ್ಯಂಕಗಳದಾವ. ನಮ್ಮ ಭಾರತದಲ್ಲಿ ಯಾವ್ಯಾವ ಏನೇನು ಯಾವ್ದಕ್ ಬಿಡುಗಡೆ ಮಾಡ್ತಾರ ಅನ್ನೋದು ಅದು ಕೂಡ ಇಂಪಾರ್ಟೆಂಟ್ ಆಗತ್ತ. ಅದನ್ನು ನೀವು ಏನ್ ಮಾಡ್ಕೊಡ್ರಿ ನೋಡ್ಕೋಬೇಕಾಗತ್ತ. ಇನ್ನು ಹಂಗಿತ್ತು ಅಂತಂದ್ರ ಇಲ್ಲಿ ಹೇಳುವಂತದ್ದು ಏನಪ್ಪಾ ಅಂತಂದ್ರ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಅಂತೇಳಿ ನೀತಿ ಆಯೋಗ 18 ಪ್ರಮುಖ ರಾಜ್ಯಗಳನ್ನ ಈ ಮೌಲ್ಯವನ್ನ ಮಾಡುವಂತದ್ದಾಗಿರತ್ತದ. ಇಲ್ಲಿ ಇನ್ನೊಂದೇನು ಫೈನಾನ್ಸಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಅಂತ ಹೇಳಿ ಬರ್ತದ, ಅದು RBI ಬಿಡುಗಡೆ ಮಾಡುತ್ತ. 67 ಅಕ್ಕೆ ಏನ್ ಮಾಡೈತೆ ಮಾರ್ಚ್ ಅಲ್ಲಿ ಏರಿಕೆ ಆಗಿದಾವ ಅಂತೇಳಿ. ಈ ತರ ರಾಜ್ಯಗಳಲ್ಲಿ ಬಿಡುಗಡೆ ಮಾಡಿರುವಂತದ್ದು ಒಂದಿಷ್ಟು ಇಂಡೆಕ್ಸ್ ಗಳು ಬರ್ತಾವ. ಪ್ರಪಂಚದಲ್ಲಿ ಬಿಡುಗಡೆ ಮಾಡುವಂತ ಒಂದಿಷ್ಟು ಇಂಡೆಕ್ಸ್ ಗಳನ್ನ ಬರ್ತಾವ. ಇವೆರಡಕ್ಕೂ ಯು ಕ್ಯಾನ್ ಕಂಪ್ಯಾರಿಸನ್. ಅದ್ರ ಜೊತೆಗೆ ನೀವು ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಬಂತಲ್ಲ, ಈಗ ಈ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ನಿಮ್ಗೆ ಏನ್ ಕೇಳ್ಬೋದು, G20 ಅಲ್ಲಿ ಇರುವಂತಹ ರಾಷ್ಟ್ರಗಳಲ್ಲಿ ಅತಿ ಕಡಿಮೆ ಇರುವಂತದ್ದು ಯಾವ್ದು ವರದಿ, ಅಥವಾ ಅತಿ ಹೆಚ್ಚು ಬ್ರಿಕ್ಸ್ ಅಲ್ಲಿ ಇರುವಂತದ್ದು ಯಾವುದು, ಅತಿ ಹೆಚ್ಚು ಯಾವುದು ಹ್ಯಾಪಿನೆಸ್ ಇಂಡೆಕ್ಸ್ ಐತಿ ಅಂತ ಕೇಳಿದಾಗ ಫಿನ್ಲ್ಯಾಂಡ್ ಅಂತ ಬರ್ತದ. ಫಿನ್ಲ್ಯಾಂಡ್ ಅಂತ ಬರ್ತದ. ಈ ಫಿನ್ಲ್ಯಾಂಡ್ ಬಂತು ಅಂತಂದ್ರೆ ನೀವು ಅದ್ರ ಜೊತೆಗೆ ಐಸ್ಲ್ಯಾಂಡ್, ಡೆನ್ಮಾರ್ಕ್ ಈ ಸಾಧನೆಗಳನ್ನ ನಾವು ನೋಡ್ಕೋತೀವಿ. ಅದ್ರ ಜೊತೆಗೆ ಅಫ್ಘಾನಿಸ್ತಾನ ಅತಿ ಕಡಿಮೆಯಾಗಿ ಇರುವಂತದ್ದು, ಎಷ್ಟು 147ನೇ ರಾಷ್ಟ್ರ. ಓಕೆ, ಈ ತರ ಏನಪ್ಪಾ ಅಂತಂದ್ರೆ ನಮ್ಮ ಭಾರತದ ಶ್ರೇಯಾಂಕ ಏನಾಗಿರ್ತದ, ಕೆಳಮಟ್ಟಕ್ಕೆ ಹೋಗೈತೋ ಮೇಲ್ಮಟ್ಟಕ್ಕೆ ಹೋಗೈತೋ. ಭಾರತ ಎಷ್ಟು ರಾಷ್ಟ್ರಗಳಲ್ಲಿ 147 ರಾಷ್ಟ್ರಗಳಲ್ಲಿ 116ನೇ ಸ್ಥಾನದಲ್ಲಿ ಇದೆ ಅಂತ ಹೇಳ್ತೀವಿ. ಹೌದಾ, ಈ 116ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡು ಬರುವಂತದ್ದು. ಇನ್ನು ಜನಗಣತಿ ಅಂತ ಬರುತ್ತೆ. ಈ ಜನಗಣತಿ ಬಗ್ಗೆ ನೀವು ಇನ್ ಡೆಪ್ತ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಯಾಕೆ ಅಂತ ಕೇಳಿದ್ರೆ, ಈ ಇನ್ ಡೆಪ್ತ್ ಅನ್ನೋದು ಯಾವ ಉದ್ದೇಶಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರ, ಈ ಜನಗಣತಿ ಅಂದ್ರೆ ವಿಕಸಿತ ಭಾರತ ಅಂತೇಳಿ ಬರುವಂತದ್ದು, ಡಿಜಿಟಲ್ ಆಗಿ ಬರ್ತದ. ಪ್ರಗತಿ ಮತ್ತು ವಿಕಾಸ್ ಅಂತೇಳಿ ಯೋಜನೆ ಅಂತ ಅಂದ್ರೆ ಇದರಲ್ಲಿ ಕನ್ಸಿಡರ್ ಮಾಡ್ಕೊಂಡು ತೆಗಿತಾ ಇರುವಂತದ್ದು. ಏನಂದ್ರೆ ಪ್ರಗತಿ ಅನ್ನೋದು ಮತ್ತು ವಿಕಾಸ ಅನ್ನೋದು, ಪ್ರಗತಿ ಮಹಿಳೆ, ವಿಕಾಸ ಗಂಡಸು, ಇವೆರಡರದ ಯೋಜನೆಗಳನ್ನ ಲಾಂಛನ ಇಟ್ಕೊಂಡು ಇದನ್ನ ಬಿಡುಗಡೆ ಮಾಡಿರುವಂತದ್ದು. ಸಂಪೂರ್ಣವಾಗಿ ಡಿಜಿಟಲ್ ಅನ್ನು ಇರತ್ತೆ. ಸ್ಪೀಡ್ ಹೇಳ್ತಾ ಇದಿಲ್ಲ, ನೀರ್ ಬೇಕು ಅನ್ಸೋ ಮಾತಲ್ಲಿ ಬರ್ತಾ ಇದೆ. ಇನ್ನು ಪ್ರಮುಖವಾಗಿ ಈ ಡಿಜಿಟಲ್ ಗಣತಿ ಇದೆಲ್ಲ, ಇದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀನಿ. ಈ ಡಿಜಿಟಲ್ ಗಣತಿಯಲ್ಲಿ 4 ಪ್ರಮುಖ ಲಕ್ಷಣಗಳನ್ನ ತೆಗೆದುಕೊಂತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಮನೆಗೆ ಪಟ್ಟಿ ಮಾಡುವಂಥದ್ದು, ಅಥವಾ ಮನೆಯ ಪಟ್ಟಿ ಅಥವಾ ಕಾರ್ಯಾಚರಣೆ ಅಪ್ಲಿಕೇಶನ್ ಮಾಡುವಂಥದ್ದು, ಸ್ವಯಂ ಗಣತಿಯನ್ನ ಪೋರ್ಟಲ್ ಮಾಡ್ಕೊಳ್ಳುವಂಥದ್ದು, ಗಣತಿಯನ್ನ ನಿರ್ವಹಣೆ ಮಾಡುವಂಥದ್ದು. ಈ 4 ಪೋರ್ಟಲ್ ಅನ್ನು ತಗೊಂತಾ ಇದೆ. ಇನ್ನು ವಿತ್ತೀಯ ಆರೋಗ್ಯ ಸೂಚ್ಯಾಂಕ ಅಂತೇಳಿ ಒಂದು ಬರ್ತದೆ. ಇಟ್ಸ್ ಅನ್ ಇಂಪಾರ್ಟೆಂಟ್. ವಿತ್ತೀಯ ಆರೋಗ್ಯ ಸೂಚ್ಯಾಂಕದಲ್ಲಿ ಹಣಕಾಸು ವರ್ಷದ ರಾಜ್ಯಗಳ ಆರ್ಥಿಕ ಸಾಧನೆಗಳ ಮೌಲ್ಯಮಾಪನ ಮಾಡುವಂತದ್ದು ಇದ್ರ ಬಂದಿರುವಂತದ್ದು 2026ರಲ್ಲಿ ಈ ಸೂಚ್ಯಾಂಕದಲ್ಲಿ ತೆಗೆದುಕೊಂತ. ಈ ಮಾನದಂಡಗಳನ್ನ 5 ತಗೊಂತೀವಿ. ಈ ಮಾನದಂಡಗಳ 5 ಅಂದ್ರೆ ಹೆಚ್ಚಿನ ಗುಣಮಟ್ಟ ಆಗಿರಬಹುದು, ಅಭಿವೃದ್ಧಿ ಅಥವಾ ಬಂಡವಾಳದ ವೆಚ್ಚ ಆಗಿರ್ಬೋದು. ಇನ್ನು ಸಂಪನ್ಮೂಲವನ್ನ ಕ್ರೋಢೀಕರಿಸಿ ಎಲ್ಲಾ ತೆರಿಗೆಗಳನ್ನ ಅಥವಾ ತೆರಿಗೆಗಳನ್ನ ಆದಾಯಗಳನ್ನ ಸಂಗ್ರಹಣೆ ಮಾಡುವಂತದ್ದು. ಇನ್ನು ವಿತ್ತೀಯ ಶಿಸ್ತು ಅಂತಂದ್ರೆ ಕೊರತೆಯ ನಿರ್ವಹಣೆಯನ್ನ ಯಾವ ತರ ಮಾಡ್ತಾ ಇದ್ದಾರೆ. ಸಾಲದ ಸೂಚ್ಯಂಕ, ಒಟ್ಟು ಬಾಕಿ ಇರುವಂತಹ ಸಾಲ ಎಷ್ಟಿದೆ, ಸಾಲದ ಸುಸ್ಥಿರತೆ ಅಂದ್ರೆ ಸಾಲದ ಮರುಪಾವತಿಸುವಂತ ಸೌಲಭ್ಯಗಳು, ಇವೆಲ್ಲವನ್ನು ಬರುವಂತದ್ದು. ಇದರಲ್ಲಿ ಏನಪ್ಪಾ ಅಂತಂದ್ರೆ ಅಗ್ರಸ್ಥಾನ ಅಂತ ಬರ್ತದೆ. ಇದರಲ್ಲಿ ನೆನಪಿಟ್ಕೊಡ್ರಿ, ಅಗ್ರಸ್ಥಾನ ಯಾವ್ದು ಬರ್ತದ, ಒಡಿಶಾ ಬರ್ತದೆ. ಒಡಿಶಾ ಅತಿ ಅಗ್ರಸ್ಥಾನದಲ್ಲಿ ಇರುವಂತದ್ದು. ಆಮೇಲೆ ಗೋವಾ ಪಾರ್ಟಿ, ಇನ್ನೊಂದು ಜಾರ್ಖಂಡ್ ಥರ್ಡ್ ಒನ್ ಅಲ್ಲಿ, ಇನ್ನು ಗುಜರಾತ್, ಈ ಗುಜರಾತ್ ಕೊನೆ ಸ್ಥಾನದಲ್ಲಿ ಇರುವಂತದ್ದು ಯಾವ್ದು, ಲಾಸ್ಟ್ ಅಲ್ಲಿ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಪಂಜಾಬ್. ಇನ್ನೊಂದು ಎಪಿ ಮೀನ್ಸ್ ಆಂಧ್ರ ಪ್ರದೇಶ, ವೆಸ್ಟ್ ಬೆಂಗಾಲ್. ಓಕೆ, ಇನ್ನೊಂದು ಕೇರಳ. ಸೊ ಇವು ಇಷ್ಟು ಕೂಡ ಬರುವಂತದ್ದು ಆಗಿರುತ್ತೆ. ಇನ್ನು ಸೂಕ್ಷ್ಮ ಹಣಕಾಸು ಸಂಸ್ಥೆಗಳಿಗಾಗಿ ಸಾಲದ ಖಾತರಿ ಯೋಜನೆ ಅಂತೇಳಿ ಬರ್ತದೆ. ಸೂಕ್ಷ್ಮವಾಗಿ ಸಣ್ಣ ಅಂದ್ರೆ ದೇಶದ ಸಣ್ಣ ಉದ್ಯಮಿಗಳಿಗೆ, ಗ್ರಾಮೀಣ ಭಾಗದ ಜನರಿಗೆ ಏನದ, ಇದೊಂದು ಸಡನ್ ವಾಗಿ ಸೂಕ್ಷ್ಮವಾಗಿ ಸಾಲವನ್ನು ಕೊಡುವಂತದ್ದಾಗಿರುತ್ತದ. ಇದಕ್ಕೆ ಎಷ್ಟು ಇಟ್ಟಾರಪ್ಪ ಅಂದ್ರೆ ಒಂದ್ಸಲ 20,000 ಕೋಟಿ ರೂಪಾಯಿಯನ್ನ ಇಟ್ಟಿದ್ದಾರೆ, ನೆನಪಿಟ್ಕೊಂಡ್ಬಿಟ್ರಿ. ಓಕೆ, ಭಾರತ ಸರ್ಕಾರ 2026ರಲ್ಲಿ ಮಾರ್ಚ್ ಸೂಕ್ಷ್ಮ ಹಣಕಾಸು ವರದಿಯನ್ನ ಅಥವಾ ಸಂಸ್ಥೆಗಳನ್ನ ಸಾಲ ಖಾತರಿ ಯೋಜನೆ 2.1 ಅನ್ನ ಉಪಕ್ರಮವನ್ನು ಜಾರಿಗೆ ತಂದಿರುವಂತದ್ದು. ಓಕೆ, ಇದು ಇಷ್ಟು ಕೂಡ ನೀವು ಏನದ ನೋಡ್ಕೋಬೇಕು. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಈ ತರ ಹೇಳ್ತಾ ಇದೀನಿ. ಬಟ್ ಈಗ ಯಾರು ಇದು ಪೇ ಮಾಡಿ ತಗೊಂಡಿದ್ರಲ್ಲ ಅಂತವ್ರಿಗೆ ಏನದ ನಾ ಈ ತರ ಹೇಳೋದಿಲ್ಲ. ಜಸ್ಟ್ ಯು ಕ್ಯಾನ್ ಹೇಳೋದು ಬೇರೆ ರೀತಿಯಲ್ಲಿ ಹೇಳ್ತೀನಿ. ಇನ್ನು GI ಟ್ಯಾಗ್ ಅಂತ ಬರ್ತದೆ. ಈ GI ಟ್ಯಾಗ್ ಪಡೆದಂತದ್ದು ಯಾವ್ದು, ಹಾಸಂ. ಹಾಸಂದ ಬಿಟ್ಟಾಕ್ರಿ. ಇತ್ತೀಚೆಗೆ 2026ರಲ್ಲಿ ಯಾವ್ಯಾವ ತಗೊಂಡವ್ ನೋಡ್ರಿ. ಯು ಕ್ಯಾನ್ ಲಿಸ್ಟ್ ಇಟ್. ಲಿಸ್ಟ್ ಮಾಡ್ಕೊಡ್ರಿ. ಈ ಲಿಸ್ಟ್ ಮಾಡ್ಕೊಂಡು ಇಲ್ಲ ಅಂತಂದ್ರೆ ನೀವು ChatGPT ಅಥವಾ ಜಮೀನಿಗೆ ಯಾರಿಗಾದ್ರೂ ಹೇಳ್ರಿ, ಇದು ಹೇಳ್ಬಿಡ್ರಿ, ಭಾರತಿ ಯಾವ್ಯಾವ ಬರ್ತಾವಲ್ಲ ಇವೆಲ್ಲ ಜಮೀನಿ ಅವು ಇವು ಅಂತೇಳಿ, ಸುಗಂಧ, ಭಾರತಿ, ಎಲ್ಲ ಹುಡುಗಿಯರ ಹೆಸರೇ ಇಟ್ರಿ, ಹುಡುಗರ ಹೆಸರು ಒಂದು ಇಟ್ಟೇ ಇಲ್ಲ ಅವಕ್ಕೆ. ಇಂಥವಕ್ಕೆಲ್ಲ ತಗೊಂಡು ಹೇಳ್ಬಿಡ್ರಿ. ಒಂದಿಷ್ಟು ನನಗೆ ಏನ್ ಮಾಡ್ರಿ, ನೀವು ಲಿಸ್ಟ್ ಅನ್ನ ಕಳಿಸ್ರಿ ಅಂತೇಳಿ ಚೆನ್ನಾಗಿ ಕಳಿಸ್ತದ. ಇನ್ನು
ಇದು ಸ್ವಹಾವಿ ಅಂತ ಬರ್ತದೆ, ಸ್ವಹಾವಿ ಯೋಜನೆ ಅಂತ. ಇನ್ನ ಸ್ಥಗಿತಗೊಂಡಿರುವಂತ ವಸತಿ ಯೋಜನೆಗಳನ್ನು ಪುನರುಚ್ಚಾರಣೆ ಮಾಡುವಂತ, ಅಲ್ಲೇ ನೆನ್ಪಿಟ್ಕೊಡ್ರಿ. ಇದನ್ನ ಏನ್ ಮಾಡಾಕತ್ತಾರಂತ, ಸ್ಥಗಿತಗೊಂಡಿದೆ ಅಂತ. ಹಂಗಿತ್ತಂದ್ರೆ 2019ರಲ್ಲಿ ಈ ಯೋಜನೆಯನ್ನ ಏನಾಗಿತ್ತು ಅಂತಂದ್ರೆ ಪ್ರಾರಂಭವಾಗಿರುವಂತದ್ದು ಸ್ವಹಿತ ಯೋಜನೆ, ಸ್ವಮಿಹ ಅಂತ ಕರಿತೀವಿ. ಈ ಯೋಜನೆಯನ್ನು ಜಾರಿಗೆ ಬಂದಿರುವಂತ. ಸೊ ಇದಕ್ಕೆ ಏನ್ ಮಾಡಿದಾರ, ಮತ್ತೆ ರೀಸ್ಟಾರ್ಟ್ ಮಾಡಿದಾರೆ. ಎಷ್ಟು ಇಟ್ಟಾರಪ್ಪ, 15,000 ಕೋಟಿ ರೂಪಾಯಿ ಇಟ್ಟಾರ. ಓಕೆ, ಅಷ್ಟು ಹಣವನ್ನ ಇಟ್ಕೊಂಡಿದ್ದಾರೆ. ಸೊ ಅದನ್ನೊಂದು ಇದನ್ನ ನೆನ್ಪಿಟ್ಕೊಂಡ್ರೆ. ಇನ್ನ ಏನ್ ಹೇಳುತ್ತ, ನಗರ ಪ್ರದೇಶ ಮತ್ತು ಮನೆಗಳ ಬೆಲೆಗಳನ್ನ ಮಿತಿಯನ್ನ ಮಾಡುವಂತ ಮುಂಬೈ ಅಥವಾ ಟರ್ ನಗರಗಳು, ಬೆಂಗಳೂರು ಸೇರಿದಂತೆ ಉಳಿದ ನಗರಗಳ ಹಂಚಿಕೆ ಮಾಡುವಂತದ್ದು ಹಣ ಆಗಿರುತ್ತೆ. ಇನ್ನೊಂದು ಕಿರ್ಬಲ್ ಪ್ರಕ್ರಿಯೆ ಭಾರತಕ್ಕೆ ಅಧ್ಯಕ್ಷ ಸ್ಥಾನ ಅಂತ ಬರ್ತದೆ. ಇದು ಏನಪ್ಪಾ ಅಂತಂದ್ರೆ, ಕಿರ್ಬಲ್ ಅಂದ್ರೆ ಜಾಗತಿಕವಾಗಿ ತಗೊಂಡಿರುವಂತದ್ದು. ಇದು ಇಂಟರ್ನ್ಯಾಷನಲ್ ಆಗಿ ಇಷ್ಟೊಂದೇನು ಪ್ರಾಮುಖ್ಯತೆ PC ಕೊಡ್ಬೇಡ್ರಿ. ಇದು ಅಂದ್ರೆ ಕೇಳೋದು ಅಷ್ಟೊಂದು ಕಡಿಮೆ. ಜಾಗತಿಕ ವಜ್ರದ ಮಾರುಕಟ್ಟೆಯಲ್ಲಿ ಸುಮಾರು 90ರಷ್ಟು ಹೆಚ್ಚು ವಜ್ರವನ್ನು ಕತ್ತರಿಸುವುದು ಎಲ್ಲಿ, ಭಾರತದಾಗೆ ಇದನ್ನ ವಜ್ರವನ್ನ ಕತ್ತರಿಸ್ತ. ಅದನ್ನ ಪ್ಲೆಡ್ ಡೈಮಂಡ್ ಅಥವಾ ಸಂಘರ್ಷಗಳ ವಜ್ರದ ಉಪಕ್ರಮ ಹಣಕಾಸು ಏನ್ ಮಾಡತ್ತ ಅಂದ್ರ ಹರಿವನ್ನ ನಿಯಂತ್ರಿಸಲು ಭಾರತ ಸರ್ಕಾರ ಒಂದು ಬಲವಾದ ಆಯಕಟ್ಟಿನ ಯೋಜನೆಯನ್ನ ಜಾರಿ ತಂದದ್ದು. ಇದನ್ನ ಆದ ಬಳಿಕ ಇನ್ನ ಸಿನೆ ಯಾಪ್ ಅಂತೇಳಿ ಬರುತ್ತೆ. ಈ ಯಾಪ್ ಅನ್ನ ಮಹಿಳೆಯ ಉದ್ಯೋಗಗಳಿಗೆ ಸಬಲೀಕರಣ ಮಾಡಬೇಕು. ಭಾರತದ ರೈಲ್ವೆ ಅಥವಾ ತನ್ನ ಮಹಿಳೆಯ ಉದ್ಯೋಗಗಳ ಕೆಲಸವನ್ನ ಸ್ಥಳದಲ್ಲಿ ಸುರಕ್ಷತೆ ಹೆಚ್ಚಿಸಲು ಇದನ್ನೊಂದು ಜಾರಿಗೆ ತಂದೆ, ಮಹಿಳೆಯ ಉದ್ದೇಶಕ್ಕೆ. ಓಕೆ, ಯಾರು ತಂದಾರ ಇದು? ರೈಲ್ವೆ. ಇಲ್ಲಿ ಬರ್ದಿರ್ತೀವಿ ನೋಡ್ರಿ, ಯಾವ ಡಿಪಾರ್ಟ್ಮೆಂಟ್ ಅಥವಾ ರೈಲ್ವೆದಲ್ಲಿ ತಂದಿರುವಂತದ್ದು. ರೈಲ್ವೆದಲ್ಲಿ ಮಾರಾಟ ಮಾಡ್ಕೊಂತ ಬರ್ತಿರ್ತಾರಲ್ಲ ಅವರಲ್ಲಿ ಇದನ್ನ ಜಾರಿಗೆ ತಂದಿರುವಂತದ್ದು ಅದ ಉದ್ದೇಶ. ಇನ್ನು 8 ಪ್ರಮುಖ ಕೈಗಾರಿಕಾ ಸೂಚ್ಯಾಂಕಗಳು ನಾನು ಅವಾಗ್ಲೇ ಹೇಳಿದೆ. ಕಲ್ಲಿದ್ದಲು, ಕಚ್ಚಾ ತೈಲು, ಆಗ ನೈಸರ್ಗಿಕ ಅನಿಲ, ಸಂಸ್ಕರಣದವಾದ ರಿಫೈನ್ ಆಯಿಲ್ಗಳಾಗಿರ್ಬೋದು, ಉತ್ಪನ್ನ ರಸಗೊಬ್ಬರ, ಉಕ್ಕು, ಸಿಮೆಂಟ್ ಅಥವಾ ವಿದ್ಯುತ್ ಶಕ್ತಿ ಉತ್ಪಾದನೆ ಸಾಮರ್ಥ್ಯ, ಇವೆಲ್ಲವನ್ನು ನಾನು ಅವಾಗ್ಲೇ ಹೇಳಿದ್ದೀನಿ. ಇದ್ರ ಮ್ಯಾಲ UPSC ಕ್ವಶನ್ ತುಂಬಾ ಸಲ ಆಗೈತಿ. ಇದರಲ್ಲಿ ಕೈಗಾರಿಕಾ ನೀತಿಗಳಲ್ಲಿ ಕೈಗಾರಿಕೆ ಅಂತಂದ್ರೆ ಏನು, ಯಾವ ಉದ್ದೇಶ, ಇದ್ರದ್ದು ಮಾನದಂಡಗಳು ಯಾವ್ಯಾವು ಅಂತೇಳಿ ಇದನ್ ಸೇಮ್ ಆಗಿ ಬರುತ್ತೆ. ಆವರ್ತಕ ಕಾರ್ಮಿಕ ಬಲವನ್ನ ಸಮೀಕ್ಷೆಯಲ್ಲಿ ವರದಿಯನ್ನ ನೀಡುವಂಥದ್ದು. ಆವರ್ತಕ ಕಾರ್ಮಿಕ ಅಂತ ತಗೊಂತ ಇದ್ದಾನೆ. ಆವರ್ತಿಕ ಕಾರ್ಮಿಕ ಅಂದ್ರೆ ಸಾಂಘಿಕ ಮತ್ತು ಇದು ಕಾರ್ಯಕ್ರಮದ ಅನುಷ್ಠಾನ ಸಚಿವಾಲಯದಲ್ಲಿ ಇದನ್ನ ವರದಿಯನ್ನು 2025ರಲ್ಲಿ ಬಿಡುಗಡೆ ಮಾಡಿರುವಂತದ್ದು, ಜನವರಿಯಿಂದ ಡಿಸೆಂಬರ್ವರೆಗೂ. ಇದನ್ ಸ್ಟಿಲ್ ಆಗಿ ಈ ಕೇಂದ್ರದ ಸಾಂಖ್ಯ ಕಚೇರಿ ಅಂತ ಬಂದಾಗ ಏನಂತ ಕರಿತೀವಿ ನಾವು, ಇದನ್ನ ಏನಂತ ಕರಿತೀವಿ? NSO. ಅದು ಮರ್ಜ್ ಆಗಿರುವಂತದ್ದು ಮುಂಚೆ. ಓಕೆ, ಭಾರತದ ಉದ್ಯೋಗ ದತ್ತಾಂಶಗಳ ಲಭ್ಯತೆಯನ್ನ ಯಾವಾಗಿನಿಂದ 2017ರಿಂದ ಪ್ರಾರಂಭ. ಅಂದ್ರೆ ಉದ್ಯೋಗವನ್ನ ಸೃಷ್ಟಿ ಐತೋ ಇಲ್ಲೋ, ಉದ್ಯೋಗ ಎಷ್ಟಿದೆ, ಮೂಲ ವಾರ್ಷಿಕವಾಗಿ ಅಂದಾಜು ಎಷ್ಟಿದೆ, ಗ್ರಾಮೀಣ ಪ್ರದೇಶ ನಗರ ಪ್ರದೇಶದಲ್ಲಿ ಎಷ್ಟಿದೆ, ಸಾಮಾನ್ಯ ಸ್ಥಿತಿ ಎಷ್ಟಿದೆ, 365 ದಿನಕ್ಕೆ ಎಷ್ಟಿದೆ, ಅಂದ್ರೆ ದಿನದ ಕೂಲಿ ಲೇಬರ್ಸ್ ಗಳು ಯಾರು ಅಥವಾ ವೀಕ್ಲಿ ಯಾರು, ಇವೆಲ್ಲ ಬರ್ತದೆ ನೋಡಿ ಎಕನಾಮಿಕಲಿ. ಅಂತದ್ ಕೊಯ್ ಟಚ್ ಮಾಡ್ಕೊಂಡು ನೀವು ನೋಡ್ಕೋಬೇಕಾಗುತ್ತೆ. ಕಾರ್ಮಿಕರ ಬಲ ಸೂಚ್ಯಾಂಕ ಅಂದ್ರೆ 15+ ಇರುವಂತ ವಯಸ್ಕರು ಎಷ್ಟು ಪರ್ಸೆಂಟೇಜ್ ದುಡಿತಾ ಇದಾರೆ ನಮ್ಮಲ್ಲಿ. ಕಾರ್ಮಿಕರ ಬಲ ಅಂತ ಬಂದಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಪುರುಷರು ಮತ್ತು ಮಹಿಳೆಯರು ಅಂತ ಬಂದಾಗ ಇಲ್ಲೇನು ಕಾರ್ಮಿಕರ ಬಲದ ಭಾಗವಹಿಸುವಿಕೆ ಅಂತ ಬರ್ತದೆ. ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ 15ಕ್ಕಿಂತ ಹೆಚ್ಚಿರುವಂತ ವಯಸ್ಸರು, 15 ವರ್ಷ, 15 ವರ್ಷದ 15 ವರ್ಷ ಪ್ಲಸ್. ಓಕೆ, ಇದರಲ್ಲಿ ಎಷ್ಟು ಜನ ದುಡಿತಾ ಇದಾರೆ ಅಂತಂದ್ರೆ 79.1% ಪುರುಷರಿದ್ದಾರೆ. ಇನ್ನೊಂದೇನು, ಮಹಿಳೆಯರು 40%. ಓಕೆ, ಮಹಿಳೆಯರು ಇದರಲ್ಲಿ ಏನು ಟೋಟಲ್ ಆಗಿ 59.3. ಸರಿ, ಇವೆರಡು ಸೇರಿಸಿದ್ರೆ 100 ಆಗ್ಬೇಕಲ್ರಿ. 100 ಆಗಂಗಿಲ್ಲ. 100 ಹೆಂಗಾಗುತ್ತೆ, ಇದೇ 50%, 59% ತಗೊಂಡು 100 ಅಂತ ಕನ್ಸಿಡರ್ ಮಾಡ್ಕೊಂತಾರೆ. ಇದ್ರಾಗ ಡಿವೈಡೆಡ್ ಮಾಡ್ಕೊಂಡು ಹಿಂಗ್ ಹಂಚ್ಕೊಂಡಿರ್ತಾರೆ. ಓಕೆ, 53%. ಸರಿ, ಇನ್ನೊಂದು ಏನಪ್ಪಾ ಅಂದ್ರೆ ನಿರುದ್ಯೋಗ ಪ್ರಕೃತಿ ಅಂತ ಬರುತ್ತೆ. ನಿರುದ್ಯೋಗ ದರ ಅಂತ 3.1 ಇರುವಂತದ್ದು, ಸ್ವಲ್ಪ ಇಳಿಕೆ ಆಗಿರುವಂತದ್ದು. ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ, ಯುವ ನಗರದಲ್ಲಿ ಉದ್ಯೋಗ ರಚನೆ ಅಂತ ಬರುತ್ತೆ, ವಲಯವಾರ ಸಂಚಲ ಅಂತ ಬರುತ್ತೆ, ಇವೆಲ್ಲ ಬರುತ್ತೆ. ಓಕೆ, ಇದನ್ನ ನೆನಪಿಟ್ಕೊಡ್ರಿ. ಅವ್ನ್ ಸ್ವಲ್ಪ ಓದ್ಬೇಕು ನೀವು, ಅವಾಗ ಓದಿದ್ರೆ ನೆನಪಿರುತ್ತೆ, ಇಲ್ಲ ಅಂದ್ರೆ ಕಷ್ಟ ಇದೆ. ಶಿಕ್ಷಣದ ಕೌಶಲ್ಯಗಳು ಅಂತ ಬರ್ತದ, NEET ಅಂತೇಳಿ ಒಂದು ಒಟ್ಟು ಕಾರ್ಯಕ್ಷಮತೆಗಳು ಅಂತ ಬರುವಂತದ್ದು, ಇವೆಲ್ಲ ಬರ್ತಾವ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಏನು, ಕಾರ್ಮಿಕರ ಬಲದ ಭಾಗವಹಿಸುವಿಕೆ ಎಷ್ಟಿದೆ, ಕಾರ್ಮಿಕರ ಜನಸಂಖ್ಯೆ ಅನುಪಾತ ಎಷ್ಟಿದೆ, ನಿರುದ್ಯೋಗ ದರ ಎಷ್ಟಿದೆ, ಎಕನಾಮಿಕಲಿ ಹೋಗಿ ನೋಡ್ಕೊಡ್ರಿ. ಇದ್ರ ಮೇಲೆ ಕ್ವಶನ್ ಇರುತ್ತೆ. ಇನ್ನ ನಮ್ಯ ಹಣದುಬ್ಬರ ಅಂತ ಬರ್ತದೆ. ನಮ್ಯ ಹಣದುಬ್ಬರ ಅಂತಂದ್ರೆ ಇನ್ಫ್ಲೇಷನ್ ಅಲ್ಲಿ ನಮ್ಯ ಹಣದುಬ್ಬರ ಅಥವಾ ಫ್ಲೆಕ್ಸಿಬಲ್ ಇನ್ಫ್ಲೇಷನ್ ಅಂತ ಬರುವಂತದ್ದು. ಈ ಹಣದುಬ್ಬರ ಅಂದ್ರೆ ಚಿಲ್ಲರೆ ಹಣದುಬ್ಬರದ ಗುರಿಯನ್ನ ಶೇಕಡ ಎಷ್ಟಾಯ್ತಂದ್ರ 4.
ಹಣದುಬ್ಬರವನ್ನ ಇಂಪಾರ್ಟೆಂಟ್ ಆಗುತ್ತ. ಹಣದುಬ್ಬರ, ನಾಗಲೋಟ, ರನ್ನಿಂಗ್, ನಿಧಾನಗತಿಯ ಹಣದುಬ್ಬರಗಳು. ಹೌದಾ, ಇದರಲ್ಲಿ ಇಂಪಾರ್ಟೆಂಟ್ ಏನ್ ಬರ್ತಾವ, ಸೆಕ್ಷನ್ ಗಿಕ್ಷನ್ ಏನು ಕೇಳಂಗಿಲ್ಲ, ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಹಣದುಬ್ಬರ ಅಂದ್ರ 4, ಈ ಶೇಕಡ 4ರಷ್ಟು ಇತ್ತು ಅಂದ್ರೆ ಯಾವುದೇ ತೊಂದರೆ ಇಲ್ಲ. ಇದರಲ್ಲಿ ಪ್ಲಸ್ ಆರ್ ಮೈನಸ್ ಏನ್ ಇಟ್ಟಿರ್ತಾನ ಗೊತ್ತೇನ, ಈ 4 ಅಂತ ಇರುತ್ತಂತ ತಿಳ್ಕೊಡ್ರಿ. ಪ್ಲಸ್ ಆರ್ ಮೈನಸ್ 2 ಮೊನ್ನೆ ಹೇಳಿದೀವಿ ನೋಡ್ರಿ ಕ್ಲಾಸ್ ಅಲ್ಲಿ. ಓಕೆ, ಪ್ಲಸ್ ಆರ್ ಮೈನಸ್ ಅಂದ್ರೆ 2 ಮಿನ್, ಮ್ಯಾಕ್ಸ್ 6. ಇದ್ರ ಒಳಗಡೆ ಇತ್ತಂದ್ರೆ ಏನು ತೊಂದರೆ ಬರಂಗಿಲ್ಲ. ಇದ್ರ ಮ್ಯಾಲ ಹೋಯ್ತು ಅಂತಂದ್ರ ಆಮೇಲೆ ಏನದ ಸೆಲೆಬ್ರೇಷನ್ ಸ್ಟಾರ್ಟ್ ಆಗತ್ತೆ. ಈ ಸಮಿತಿ ವರ್ಷಕ್ಕೆ ಕನಿಷ್ಠ 4 ಬಾರಿ ಏನ್ ಮಾಡತ್ತ, ಸಭೆಯನ್ನು ಸೇರ್ಕೊಳ್ಳತ್ತ. ಇವ್ರದ್ದು ಹೆಂಗೈತಿ, ಇವ್ರದ್ದು ಜಾತ್ರೆ ಅದು ಮಾಡಾಕತ್ತಾರೋ ಇಲ್ಲೋ, ಅಥವಾ ಜಾತ್ರೆಗೆ ಏನಾದ್ರು ದುಡ್ಡು ಕಡಿಮೆ ಬಿದ್ದಾವೇನೋ, ದುಡ್ಡು ಹೆಚ್ಚಾಗ್ಯಾವೇನು, ಇವೆಲ್ಲ ನೋಡ್ಕೋತದ. ಹೆಡ್ಲೈನ್ ಗ್ರಾಹಕರ ಬೆಲೆ ಸೂಚ್ಯಂಕ ಅಂತ ಹೇಳಿ ಬರ್ತದ. ಆಧಾರ್ ವರ್ಷ ಅಂತಂದ್ರೆ 2024 ತಗೊಂತಾರ. ಇನ್ನ ಭಾರತೀಯ ಲೆಕ್ಕಪತ್ರದ ಮಾನದಂಡಗಳು ಅಂತ ಬರ್ತದ. ಮಾನದಂಡಗಳು ಅಂತ ಬಂದಾಗ ಇಲ್ಲಿ ನೀವು ಏನ್ ಮಾಡ್ಕೋಬೇಕಪ್ಪ ಅಂತಂದ್ರ, ಒಂದಿಷ್ಟು ಭಾರತದ ವಿಮಾ ನಿಯಂತ್ರಣವನ್ನ ತಗೋಬೇಕು ಮತ್ತು ಅಭಿವೃದ್ಧಿಯ ಪ್ರಾಧಿಕಾರ ಅಂತ ಹೇಳಿ ಒಂದು ತಗೋಬೇಕ. ಇವೆರಡು ಆಧಾರದ ಒಂದು ಚೌಕಟ್ಟನ್ನ ಇಡ್ತಾರ. ಏನಂತ ಇಡ್ತಾರಪ್ಪ ಅಂತಂದ್ರ, ಯಾವ ಉದ್ದೇಶಕ್ಕೆ ತಂದ್ರು ಅಂತಂದ್ರೆ, ಈ ವಿಮಾ ಮಾನದಂಡಗಳನ್ನ ಯಾವ್ದ್ಯಾವ್ದು, ಜೀವ ವಿಮೆದಾರರು, ಸಾಮಾನ್ಯ ವಿಮೆದಾರರು, ಸ್ವತಂತ್ರ ಆರೋಗ್ಯ ವಿಮೆದಾರರು, ಮರು ವಿಮೆದಾರರು ಅಂತೇಳಿ ಒಂದು ಬರುತ್ತ. ಒಂದು ಅಂತಾರಾಷ್ಟ್ರೀಯ ಹಣಕಾಸು ವರದಿಯ ಮಾನದಂಡಗಳ ಹೊಂದಾಣಿಕೆ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ವರದಿ ನಿಯಮಗೊಂಡಿರುತ್ತ. ಹಾಗಿತ್ತಂದ್ರೆ ಯಾವ ಮಿನಿಸ್ಟ್ರಿ ಅಂಡರ್ದಾಗ ಕಾರ್ಪೊರೇಷನ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಇದನ್ನ ಜಾರಿಗೊಂಡಿರುವಂತದ್ದಾಗಿರತ್ತೆ. ಇನ್ನೊಂದೇನ, ಸಾರ್ವಭೌಮ ಹಣಕಾಸು ಮತ್ತು ಕ್ಲೌಡ್ ಅನ್ನ ಪ್ರಾರಂಭ ಅಂತ ಕೇಳ್ದ. ವಿಶ್ವದಲ್ಲಿ ಮೊದಲ ಸಾರ್ವಭೌಮ ಮತ್ತು ಹಣಕಾಸು ಕ್ಲೌಡ್ ಅನ್ನ ಪ್ರಾರಂಭಿಸಿರುವಂತದ್ದು ಯಾವುದು ಅಂತ ಕೇಳಿದ್ರೆ UAE ಏನ್ ಮಾಡಿರುತ್ತೆ, 2026 ಫೆಬ್ರವರಿ 27 ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹಣಕಾಸು ಕ್ಲೌಡ್ ಅನ್ನ ವಿಶ್ವ ಮಟ್ಟದಲ್ಲಿ ಏನ್ ಮಾಡತ್ತಪ್ಪ ಅಂದ್ರೆ ಪರಿಚಯವನ್ನ ಮಾಡತ್ತ. ಕೃತಕ ಬುದ್ಧಿಮತ್ತೆ ಅಂತ ಬರ್ತಾ ಆಧಾರಿತ ಹಣಕಾಸಿನ ಕ್ಲೌಡ್ ಅನ್ನ ವೇದಿಕೆಯಾಗಿ ಏನಾಗತ್ತ, ಸುರಕ್ಷಿತ ಮತ್ತು ಸಾರ್ವಭೌಮ ಡಿಜಿಟಲ್ ಹಣವನ್ನ ಇದು ಮಾಡುವಂಥದ್ದು. ಇದು ಎಷ್ಟನೇದಪ್ಪ ಅಂತಂದ್ರೆ ಕೇಳ್ತಾರೆ. ಇಲ್ಲಿ ಏನಪ್ಪಾ ಅಂತಂದ್ರ ಕೋರ್ 42 ಅಂತ ಬರ್ತದ. G42 ನ ಅಂಗ ಸಂಸ್ಥೆಯಾಗಿ ಇದನ್ನ ಬಂದಿರುವಂತದ್ದು. ಇನ್ನ ಆಹಾರ 40ನೇದು ಅಂತ ಬರುತ್ತೆ. ಇನ್ನು ಕೇಂದ್ರೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಏನಪ್ಪಾ ಅಂದ್ರೆ ಪಿಯೂಷ್ ಗೋಯಲ್ ಅವರು ಮತ್ತು ನವದೆಹಲಿಯಲ್ಲಿ ಇದನ್ನ ಏನ್ ಮಾಡಿದ್ರು, ಮಂಟಪದಲ್ಲಿ ಇದನ್ನ ಆಯೋಜನೆಯನ್ನ ಮಾಡಿದ್ರು. ಎಷ್ಟನೇದಿದೆ ಆವೃತ್ತಿ 40. ಸರ್, ಆಹಾರ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಏನಿಲ್ಲಪ್ಪ, ಈ ಆಹಾರ ಅಂತಂದ್ರೆ ಸಿಂಪಲ್. ಇನ್ನ ಏನು ವ್ಯಾಪಾರವನ್ನ ಉತ್ತೇಜನ ಮಾಡುವಂತದ್ದು ಅಷ್ಟೇ. ಇಲ್ಲಿ ಭಾರತೀಯ ವ್ಯಾಪಾರವನ್ನ ಏನ್ ಮಾಡ್ಬೇಕು, ಉತ್ತೇಜನವನ್ನು ಮಾಡ್ಬೇಕು. ಸರ್, ಕೃಷಿ ಸಖಿ ಯೋಜನೆ, ಕೃಷಿ ಸಖಿ ಅಂತಾರಾಷ್ಟ್ರೀಯ ಮಹಿಳೆಯರ ರೈತರ ವರ್ಷ ಅಂತ ಸ್ಮರಣಾರ್ಥಕವಾಗಿ ಮಾಡಿರುವಂತದ್ದು ಯಾವ್ದಪ್ಪ ಅಂತಂದ್ರೆ 2026ರಲ್ಲಿ ಇದನ್ನ ಅಂತಾರಾಷ್ಟ್ರೀಯ ಮಹಿಳಾ ರೈತರ ವರ್ಷ ಸ್ಮರಣಾರ್ಥಕವಾಗಿ ಭಾರತ ಕೃಷಿ ವಿಮಾ ಯೋಜನೆಯನ್ನು ತಂದಿರ್ತ. ಏನಂದ್ರ ಬೆಳೆ ವಿಮೆ ಅಂತೇಳಿ ಬರುತ್ತೆ ರೈತರಿಗೆ, ಅದೇ ಹಣಕಾಸಿನ ಸಾಕ್ಷರತೆ ಅಂತೇಳಿ ಬರುತ್ತೆ, ಈ ತರ ಬರುತ್ತೆ. ಇನ್ನು UPI ಅಂತ ಬರುತ್ತೆ. ಇದು ಮೇ ತಿಂಗಳದಾಯ್ತು ಅಂತಂದ್ರೆ ಇನ್ನೊಂದ್ 2 ತಿಂಗಳದು ಆಲ್ಮೋಸ್ಟ್ ಮುಗಿತದ. ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಈಗ ಇನ್ನೊಂದ್ 3 ಮಂತ್ಸ್ ಆಗತ್ತ. RBI ನ ಏನಾಗಿರ್ತಪ್ಪ ಅಂತಂದ್ರೆ MPC ಅಂತೇಳಿ ಒಂದು ಬರುತ್ತೆ. MPC ಆಲ್ಮೋಸ್ಟ್ ನಾನು ಅವಾಗ್ಲೇ ಹೇಳಿದೀನಿ ಇದನ್ನು. ಶೇಕಡಾ ರೆಪೋ ರೇಟ್ ಎಷ್ಟು, ಇದು ರಿವರ್ಸ್ ರೆಪೋ ರೇಟ್ ಹೆಂಗೆ ಎಂತ ಎಷ್ಟೆಷ್ಟು ಬರುತ್ತ. ರೆಪೋ ರೇಟ್ ಎಷ್ಟಿದೆಯಪ್ಪ, 5.25 ಇದೆಯಾ, ಹೌದಲ್ಲ. ಠೇವಣಿ ಅಂತಂದ್ರೆ ಇದು SDF ಅಂತ ಬರ್ತದ. SDF ಅಂತೇಳಿ ಬರ್ತದ. ಇದು ಎಷ್ಟದ, 5 ರೇಟಿಂಗ್ ಈಗ, ಹೌದಾ. SDF ಎಷ್ಟು, ಇನ್ನ MSF ಅಂತೇಳಿ ಬರ್ತದ, ಮಾರ್ಜಿನ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಅಂತೇಳಿ ಬರ್ತದ. ಅದು ಎಷ್ಟಿದೆ, ಇದು 5.50. ಯಾವುದು, MSF ಅಂತೇಳಿ, ಹೌದಾ. ಇನ್ನೊಂದು ಏನದ, ಬ್ಯಾಂಕ್ ರೇಟ್ ಅಂತೇಳಿ ಬರ್ತದ. ಬ್ಯಾಂಕ್ ರೇಟ್ ಎಷ್ಟು, 5.50. ಇವಿಷ್ಟು ನೆನಪಿಟ್ಕೊಡ್ರಿ. ಇನ್ನಿದು ಆದ ಕೂಡಲೇ ಏನಪ್ಪಾ ಅಂದ್ರೆ ಕೌಶಲ್ಯದ ಫಲಿತಾಂಶ ಅಂತೇಳಿ ಒಂದು ಬರ್ತದ. ಈ ಕೌಶಲ್ಯದ ಫಲಿತಾಂಶ ಅಂತಂದ್ರೆ ಏನು ಎಂತ, ನೀವು ಇದರಲ್ಲಿ RBI ಅಂತ ಏನ್ ಬರ್ತದಲ್ಲ, ಹಣಕಾಸು ನೀತಿಯ ಸಮಿತಿಗಳು ಅಂತೇಳಿ ಬರ್ತಾವ. ಇದನ್ನ ಈ ವಿತ್ತೀಯ ನೀತಿಗಳಲ್ಲಿ ಯಾರ್ಯಾರು ಇರ್ತಾರ, ವಿತ್ತೀಯ ನೀತಿ ಅಂದ್ರೆ ಏನು, ಹಣಕಾಸು ನೀತಿ ಅಂದ್ರೆ ಏನು, ಇವೆಲ್ಲ ನೀವು ಏನ್ ಮಾಡ್ಕೋಬೇಕು ಅಂದ್ರೆ ಸಬ್ಜೆಕ್ಟ್ ಲಿಂಕ್ ಮಾಡ್ಕೊಂಡು ನೋಟ್ಸ್ ಅನ್ನ ಒಂದ್ ಸ್ವಲ್ಪ ರೀಕಾಲ್ ಮಾಡ್ಕೊಳ್ರಿ ಕೊನೆ ಟೈಮಲ್ಲಿ. ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ಕೌಶಲ್ಯ ಅಂತ ಬಂದಾಗ ಕೌಶಲ್ಯ ಫಲಿತಾಂಶ ನಿಧಿ. ಕೌಶಲ್ಯ ಅಂತಂದ್ರೆ ಏನು ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡ್ತದ. ಕೌಶಲ್ಯ ಅಂತಂದ್ರೆ ಏನಂದ್ರೆ ಸ್ಕಿಲ್. ಈ ಸ್ಕಿಲ್ ಅನ್ನ ಇಟ್ಕೊಂಡು ಕಡಿಮೆ ಆದಾಯದ ಕುಟುಂಬಗಳಿಗೆ ಯುವ ಜನರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡುವಂತದ್ದು ಇಲ್ಲೇ ಇದೆಯಲ್ಲ. ಕೌಶಲ್ಯ ಅದೇ ಇಂಗ್ಲಿಷ್ ಅಲ್ಲಿ ಏನಾಗ್ತದಪ್ಪ, ಸ್ಕಿಲ್ ಆಗ್ತದೋ ಇಲ್ಲ, ಸ್ಕಿಲ್ ಆಗ್ತದಿಲ್ಲ, ಅದನ್ನೇ ಹೇಳುವಂಥದ್ದು ಅಷ್ಟೇ, ಬೇರೆ ಏನಾದ್ರು. ಇನ್ನು ಸೆಮಿಕಂಡಕ್ಟರ್ ಅಧಿಸೂಚನೆಯನ್ನ ಜಾರಿಗೆ ತಂದಿರುವಂತದಪ್ಪಿ. ನಮ್ಮಲ್ಲಿ ಸೆಮಿಕಂಡಕ್ಟರ್ ನ ಯಾವ ಉದ್ದೇಶಕ್ಕಾಗಿ ಬಳಕೆ ಮಾಡ್ಕೋತಾರ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಗುಜರಾತ್ನ ದೋಲೋ ದೇಶಗಳಲ್ಲಿ ಅಂದ್ರೆ
ಧೋಲರಾದಲ್ಲಿ ಏನ್ ಮಾಡ್ತಾರೆ, ದೇಶದ ಮೊಟ್ಟ ಮೊದಲ ಸೆಮಿ ಕಂಡಕ್ಟರ್ ಉತ್ಪಾದನಾ ವಿಶೇಷ ಆರ್ಥಿಕ ವಲಯನ ಸ್ಟಾರ್ಟ್ ಮಾಡ್ತಾರೆ. ನೆನಪಿಟ್ಕೊಂಡ್ಬಿಡ್ರಿ, ಸೆಮಿ ಕಂಡಕ್ಟರ್ ಅನ್ನೋದು ಎಲ್ಲಿ? ಗುಜರಾತ್ನಲ್ಲಿ. ಗುಜರಾತ್ನಲ್ಲಿ ಪರ್ಟಿಕ್ಯುಲರ್ ಎಲ್ಲಿ? ಧೋಲೇರಾ ಅಂತ ಬರ್ತದೆ. ಓಕೆ, ಈ ಧೋಲೇರಾ ಅಂತ ಬರ್ತದೆ, ಅಲ್ಲಿ ಮಾಡುವಂಥದ್ದು. ವಿಶೇಷ ಆರ್ಥಿಕ ವಲಯ ಕಾಯ್ದೆ ಅಂತ ಬಂದಾಗ ಇದು 2005 ಬರುತ್ತೆ ನೋಡಿ, ವಿಶೇಷ ಆರ್ಥಿಕ ಕಾಯ್ದೆ ಅಂತ. ಅನುಷ್ಠಾನಕ್ಕೆ 2006 ಬರ್ತದೆ. ಓಕೆ, ಇಲ್ಲಿ ಒಂದಿಷ್ಟು ಸೆನ್ಸಿಟಿವ್ ಜೋನ್ ಅಂತ ಬಂದಿರ್ತಾವ. ಈ ನಿಯಮಗಳು 2006 ಬರುವಂತದ್ದು. ಇನ್ನೊಂದು ಭಾರತೀಯಲ್ಲಿ ಸೆನ್ಸಿಟಿವ್ ಜೋನ್ ಇತಿಹಾಸ ಹೇಳ್ಬೇಕು ಅಂದ್ರೆ ಗುಜರಾತ್ನ ಕಾಲ್ಡಾದಲ್ಲಿ ಅಂತ ಬಂತು, ಹೌದಾ? ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಜೋನ್ ಅಂತ ಒಂದು ಬರುತ್ತ. ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಜೋನ್ ಅಂತ ಬರುತ್ತ. ಅದು ಕೂಡ ಏನಪ್ಪಾ ಅಂತಂದ್ರೆ ರಫ್ತು ಸಂರಕ್ಷಣಾ ವಲಯ ಅಂತೇಳಿ ಒಂದು ಬರುತ್ತೆ. ಇದನ್ನ ಯಾವಾಗಪ್ಪ ಅಂತಂದ್ರೆ 1965 ಕಾಲ್ಡಾದಲ್ಲಿ ಇದನ್ನ ಏನ್ ಮಾಡ್ತಾರೆ, ಸ್ಥಾಪನೆಯನ್ನ ಮಾಡ್ಕೊಂತಾರ. ಇನ್ನು RBI ಇದ್ದ ಮಾಂಡೇಟ್ ಫ್ರೇಮ್ ವರ್ಕ್ ಅಂತ ಬರ್ತದೆ 2026. ಹೌದಾ? ಮಾಂಡೇಟ್ ಅನ್ನ ಈ RBI ಇದು ಅಂತಂದ್ರೆ ನೀವು ಎಲ್ಲವನ್ನು ಏನ್ ಮಾಡ್ಕೊಟ್ರು, ಒಂದ್ಸಲ RBI ಬಗ್ಗೆ ರೀಕಾಲ್ ಮಾಡ್ಕೊಳ್ಳೇಬೇಕು. RBI ಮೇಲೆ ಕ್ವಶನ್ ರೈಸ್ ಆಗೇ ಆಗತ್ತೆ. ಇನ್ನು ನೆಕ್ಸ್ಟ್ ಹರ್ಪಿಡಾಲ್ ಅಂತ ಬರ್ತದೆ. ಇದು ಹರ್ಪಿಡಾಲ್ ಇರ್ಪನ್ ಮನ್ ಅಂತೇಳಿ ಸೂಚ್ಯಾಂಕವನ್ನು ಬರ್ತದೆ. ಇದು ಏನಪ್ಪಾ ಅಂದ್ರೆ ಭಾರತದಲ್ಲಿ ರಫ್ತು ಮಾಡುವ ಉತ್ಪನ್ನಗಳಿಗೆ ಹೆಚ್ಚು ವೈವಿಧ್ಯತೆ ಮತ್ತು ಎಂದ ನೀತಿ ಆಯೋಗ ಏನ್ ಮಾಡ್ತಾರೆ, ಟ್ರೇಡ್ ವಾಚ್ ತ್ರೈಮಾಸಿಕ ವರದಿಯನ್ನ ಇಲ್ಲಿ ತಿಳಿಸಿರುವಂತದ್ದು. ಹೌದಾ? ಅದಷ್ಟು ಬರ್ಕೊಳ್ಳಿ. ಪಶ್ಚಿಮ ಮೀಸಲು ಸರಕು ಮತ್ತು ಸಾಗಾಣಿಕೆ ಕಾರಿಡಾರ್ ಅಂತ ಬರ್ತಾವ. ಇವು ಕಾರಿಡಾರ್ ಎಲ್ಲೆಲ್ಲಿ ಏನೇನು, ಓಕೆನಾ? ಇಲ್ಲಿಂದ ಮುಂಬೈ ಸ್ಟಾರ್ಟ್ ಆಗತ್ತ, ಮುಂಬೈಯಿಂದ ಹೋಗಿ ಇದು ಯಾವ್ದು ಕಡೆ ಬರುತ್ತಪ್ಪ ಅಂತಂದ್ರೆ ಪಂಜಾಬ್ ಹೋಗ್ತದೆ. ಪಂಜಾಬ್ ಮೀನ್ಸ್ ಅಲ್ಲೇ ಡೆಲ್ಲಿ ತರ ಹೋಗ್ತದೆ, ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ಆ ಕಡೆ ಈ ಕಡೆ ಹೋಗಿ ವೆಸ್ಟ್ ಬೆಂಗಾಲ್ ಹತ್ರ ಬರ್ತಾವ. ಇವು ಕಾರಿಡಾರ್ ಗಳನ್ನ ನೋಡ್ಕೊಡ್ರಿ ಹಾಗೆ. ಇದು ಬೇಕಾಗತ್ತೆ, ಇಂಪಾರ್ಟೆಂಟ್ ಆಗ್ತದ ಅದು. ಇನ್ನ ಚಿನ್ನ ಅಂತ ಬರ್ತದೆ. ಚಿನ್ನು ಅಂತಂದ್ರೆ ಏನು, ನೀವು ಚಿನ್ನ ಅಂತ ಕರೆಯೋರಲ್ಲ. ಇದು ಒಂದು ಭಾರತ ಮೊದಲ ಖಾಸಗಿ ಚಿನ್ನದ ಗಣಿಗಾರಿಕೆಯನ್ನ ಪ್ರಯೋಗವನ್ನ ಮಾಡಿದ್ದಾರೆ. ಎಲ್ಲಿಯಪ್ಪ ಅಂತ ಕೇಳ, ಕರ್ನೂಲ್, ಎಪಿ ಕರ್ನೂಲ್. ನಿಮಗೆ ಪರ್ಟಿಕ್ಯುಲರ್ ಬೇಕಪ್ ಪ್ಲೇಸ್ ಅಂತಂದ್ರೆ ಅದನ್ನು ಬರ್ಸ್ತೀನಿ. ಚೆನ್ನಗಿರಿ. ಓಕೆ, ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಚಿನ್ನದ ಗಣಿಗಾರಿಕೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಒಟ್ಟು ಚಿನ್ನ ಅದಿರು ನಿಕ್ಷೇಪದಲ್ಲಿ ಎಷ್ಟಿದಪ್ಪ ಅಂತಂದ್ರೆ ಭಾರತದಲ್ಲಿ 518.23 ಮಿಲಿಯನ್ ಟನ್ ಅಷ್ಟಿದೆ 2020. ಅತಿ ಹೆಚ್ಚು ನಿಕ್ಷೇಪ ಹೊಂದಿರುವಂತದ್ದು ಎಲ್ಲಿ ಅಂತ ಕೇಳಿದ್ರೆ BR ಅಲ್ಲಿ ನೋಡ್ರಿ. BR ದಲ್ಲಿ ನಿಕ್ಷೇಪ ಹೊಂದೈತಿ ಅತಿ ಹೆಚ್ಚು 43% ನಿಕ್ಷೇಪ. ಆಮೇಲೆ ರಾಜಸ್ಥಾನ, ಆಮೇಲೆ ಇನ್ನೇನು ರಾಜಸ್ಥಾನ ಆದ ಬಳಿಕ ಕರ್ನಾಟಕ ನಿಕ್ಷೇಪ ಹೊಂದಿದ್ರದಲ್ಲಿ ಹೇಳಾಗತ್ತೆ. ಉತ್ಪಾದನೆಯಲ್ಲಿ ಅಂತ ಕರ್ನಾಟಕ 97% ಉತ್ಪಾದನೆ ಇದನ್ನೇ ಮಾಡಾಕತ್ತಿತ್ತು. ಸರ್ ಹೊಂದಿಸಿ ಬರೆಯಿರಿ ಅಂತ ಕೂಡ ನಿಮ್ಗೆ ಕೊಡ್ಬೋದು. ಸೆಕೆಂಡ್ ಎಲ್ಲಿ ಏನು ಎಂತ ಅಂತೇಳಿ. ಹಟ್ಟಿ ಚಿನ್ನದ ಗಣಿಯಲ್ಲಿ ನಾವು ಹೈಯೆಸ್ಟ್ ಮಂದಿ. ಇನ್ನು ಫ್ಲೋರ್ ನಿಕ್ಷೇಪ ಅಂತ ಬಂದಾಗ ಕೇರಳದಲ್ಲಿ ಕಂಡು ಬರ್ತದ್ರಿ ಇದು. ಕೇರಳದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವಂತ ದೇಶ ಯಾವ್ದ್ರಿ? ಚೀನಾ ದೇಶ ಕೇಳಿದ್ರೆ ಚೀನಾ ಬರ್ತದೆ ಚಿನ್ನದರಲ್ಲಿ. ಹೌದಾ? ನಂತರದಲ್ಲಿ ರಷ್ಯಾ ಬರ್ತದೆ. ಆಮೇಲೆ ಆಸ್ಟ್ರೇಲಿಯಾ ಬರ್ತವೆ. ಅತಿ ಹೆಚ್ಚು ಚಿನ್ನದ ಆಮದನ್ನು ಮಾಡಿಕೊಳ್ಳುವ ದೇಶ ಅಂತ ಕೇಳಿದ್ರೆ ಸ್ವಿಟ್ಜರ್ಲೆಂಡ್ ಅತಿ. ಚೀನಾ, ಯುನೈಟೆಡ್ ಕಿಂಗ್ಡಮ್. ಅತಿ ಹೆಚ್ಚು ಚಿನ್ನ ರಫ್ತು ಮಾಡುವ ದೇಶ ಸ್ವಿಟ್ಜರ್ಲೆಂಡ್ ರೀ. ಅಲ್ಲಿ ನೋಡ್ರಿ, ಅತಿ ಹೆಚ್ಚು ಚಿನ್ನ ಆಮದು ಮಾಡ್ಕೊಳ್ಳೋದು ಅದೇ, ಅತಿ ಹೆಚ್ಚು ಚಿನ್ನವನ್ನ ರಫ್ತು ಮಾಡುವ ದೇಶನ ಸ್ವಿಟ್ಜರ್ಲೆಂಡ್. ಇವೆರಡು ನೆನ್ಪಿಟ್ಕೊಟ್ರಿ. ಇಲ್ಲಿಗೆ ಇದು ಮುಗೀತು. ಇದು ಇಷ್ಟೇ ಇರುವಂತದ್ದು. ಇನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಸ್ಪೆಷಲ್ 301 ನಿಯಂತ್ರಣ ಚೌಕಟ್ಟು ಅಂತ ಬರ್ತದೆ. ಇದು ಏನಪ್ಪಾ ಅಂತ ಈ 301 ಇದಕ್ಕೆ ಯಾವ್ದಕ್ಕ ಅಂತಂದ್ರ, ಇದು ಏನಿಲ್ಲ, ಈ ಸಂರಕ್ಷಣೆ ಜಾರಿ ಚೌಕಟ್ಟಿನಲ್ಲಿ ತಾಂತ್ರಿಕ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಏನಿತ್ತಲ್ಲ, USA ಏನಿದೆಯಲ್ಲ, ಸ್ಪೆಷಲ್ 301 ವರದಿಯನ್ನ ಆದ್ಯತೆ ನಿಗಮ ಪಟ್ಟಿಯಲ್ಲಿ ಇಟ್ಟಿರುವಂತದ್ದು. ಏನ್ರಿ ಇದು ವರದಿ ಅಂತಂದ್ರ, ವ್ಯಾಪಾರದ ಕಾಯ್ದೆ, ಅಮೆರಿಕದ ವ್ಯಾಪಾರ ಕಾಯ್ದೆ 1974 ಸೆಕ್ಷನ್ 182. ಇದರಡಿಯಲ್ಲಿ ಏನ್ ಮಾಡುತ್ತೆ, ಶಾಸನಾತ್ಮಕ ನಿಯಮಗಳ ಅಡಿಯಲ್ಲಿ ಅಮೆರಿಕ ವಿದೇಶ ವ್ಯಾಪಾರದ ನೀತಿಯನ್ನ ನಿಯಂತ್ರಣ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ನಾವು ಏನದ ಮೇಕ್ ಇನ್ ಇಂಡಿಯಾ ಅಂತೀವಿ, ನೋಡಿದ್ರೆ ಏನು ಉತ್ಪಾದನೆ ಮಾಡಂಗಿಲ್ಲ, ನಾವು ಬೇರೆಯವ್ರ ಮೇಲೆ ಅವಲಂಬನೆ ಮಾಡಿದ್ವಿ, ಮತ್ತೆ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಲೇಬೇಕಲ್ಲ. ಇನ್ನೊಂದು ಬರ್ತದಪ್ಪ ಒಂದು ಸಂಸ್ಥೆ WIPO ಅಂತೇಳಿ, ಸ್ವಿಟ್ಜರ್ಲೆಂಡ್ ನ ಜಿನೇವಾದಲ್ಲಿ ಕಂಡು ಬರುವಂತದ್ದು. ಕ್ಯಾರಿಪ್ಸ್ ಅಂತ ಬರ್ತದೆ, ವಿಶ್ವ ವ್ಯಾಪಾರ ಸಂಸ್ಥೆ WTO ಅದರ ಅಡಿಯಲ್ಲಿ ಬರುವಂತದ್ದು. ಇದು ನೆನ್ಪಿಟ್ಕೊಳ್ಳಿ. ಇನ್ನು RBI ನ ಮಿಷನ್ ಅಂತೇಳಿ ಬರ್ತದೆ. ಈ RBI ಮಿಷನ್ ಅಂತಂದ್ರೆ ಏನು, ಸಾಕ್ಷರತೆ. ಇಲ್ಲೇ ನೆನ್ಪಿಟ್ಕೊಂಡ್ಬಿಟ್ಟು, RBI ನ ತಳಮಟ್ಟದ ಹಣಕಾಸು ವ್ಯವಸ್ಥೆಯಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ಳುವಂಥದ್ದು ಮತ್ತು ಆಡಳಿತ ದಕ್ಷತೆಯನ್ನ ಹೆಚ್ಚಳ ಮಾಡುವಂಥದ್ದು ಮಿಷನ್ ಸಾಕ್ಷರತೆ. ಇಲ್ಲಿ ಕೆಳಗಡೆ ಇದ್ದವ್ರನ್ನ ಚೆನ್ನಾಗಿ ನೋಡ್ಕೊಡ್ರಿ ಅನ್ನೋದು, ಅವ್ರ ಮೇಲೆ ಎತ್ತದು ಅಷ್ಟೇ ವ್ಯತ್ಯಾಸ, ಬೇರೆನೇ. ಎಲೆಕ್ಟ್ರಾನಿಕ್ ಚಿನ್ನದ ರಸೀದಿಗಳು ಅಂತ ಬರ್ತದೆ. ಎಲೆಕ್ಟ್ರಾನಿಕ್ ಚಿನ್ನದ ರಸೀದಿಗಳು
ಏನ್ ಹೇಳ್ತದಪ್ಪ ಅಂತಂದ್ರ ಅಸಂಘಟಿತವಾದ ಸಂಸ್ಥೆಗಳೇನ್ ಇರ್ತಾವಲ್ಲ, ಸಾಂಪ್ರದಾಯಿಕ ಚಿನ್ನ ಮಾರಾಟ ಏನಾದ್ರೂ ಮಾಡಾಕತ್ತಿತ್ತು ಅಂದ್ರ ಆ ರಾಷ್ಟ್ರೀಯ ಷೇರು ವಿನಿಮಯದ ಕೇಂದ್ರ NSE ಇವ್ರು ಏನ್ ಮಾಡ್ತಾರಪ್ಪ ಅಂತ ಎಲೆಕ್ಟ್ರಾನಿಕ್ ಚಿನ್ನದ ರಸೀದಿಗಳನ್ನ ಅಥವಾ ವಹಿವಾಟವನ್ನ ಚಾಲನೆಯನ್ನ ನೀಡಿರುವಂತದ್ದು 2022ರಲ್ಲಿ ಮಾಡಿರಪ್ಪ. 2022ರಲ್ಲಿ ಮೊದಲ ವ್ಯವಸ್ಥೆ ಪ್ರಥಮ ಬಾರಿಗೆ ಪರಿಚಯನ ಮಾಡ್ತದ ದೇಶ. ಏನಪ್ಪಾ ಅಂದ್ರೆ ಪರಿಚಯನ ಮಾಡಿರುವಂತದ್ದು ಈ ಷೇರು ವಿನಿಮಯ ಕೇಂದ್ರ ಎಂಬ ಹೆಗ್ಗಳಿಕೆ ಬಾಂಬೆ ಷೇರು ವಿನಿಮಯ ಅಂತ ಹೇಳಿ ಬರುತ್ತೆ. ಬಾಂಬೆ ಷೇರು ಮಾರ್ಕೆಟ್ ಇವೆಲ್ಲ ಬಂದಿರುತ್ತೆ. ಇನ್ನು 8 ಕೈಗಾರಿಕಾ ಕೇಂದ್ರಗಳು. ಇದು ಬಹಳ ಸಲ, ಇದು ಒಂದು 4ನೇ ಸಲ ಬಂದದ. ನಾನು ನೋಡಾಕತ್ತೀನಿ, ಬಟ್ ಅದು ಡಿಲೀಟ್ ಮಾಡ್ಬೇಕಾಗಿತ್ತು, ಬಟ್ ಡಿಲೀಟ್ ಮಾಡಿಲ್ಲ, ಹಂಗ ಇಟ್ಟಿನಿ. 8 ಕೈಗಾರಿಕಾ ವಲಯಗಳು. ಅದನ್ನೇ ಹೇಳೋದಪ್ಪ, ಈ ವಿದ್ಯುತ್, ಉಕ್ಕ. ಈಗ ಸೀರಿಯಲ್ ಆಗಿ ಕೇಳ್ಬೋದಾ ನಿಮ್ಗೆ? 8 ಅದಾವಲ್ಲ ಇವು. ಇದನ್ನ 8 ಕೇಳ್ಬಹುದು. ಒಂದು ವಿದ್ಯುತ್ ಬರ್ತದ, ಎಲೆಕ್ಟ್ರಿಕ್ 19.85% ಬರ್ತದ. ಅದಾದ ಬಳಿಕ ಉಕ್ ಬರ್ತದ. ಉಕ್ ಐರನ್ 70% ಪ್ಲಸ್ ಅಲ್ಲಿ ಇರುತ್ತೆ. ಕಲ್ಲಿದ್ದಲು ಅಂತ ಬರ್ತದೆ, ಕೋಲ್ ಬರ್ತದೆ. ಓಕೆ, ಈ ಕೋಲ್ 10% ಅಂದ್ರೆ ಅಷ್ಟು. ಕಚ್ಚಾ ತೈಲ ಆಯಿಲ್, ಕ್ರೂಡ್ ಆಯಿಲ್ ಅಂತ ಕರಿತೀವಿ. ಓಕೆನಾ, ಇದನ್ನ 8.9. ಅದಾದ ಕೂಡಲೇ ನೈಸರ್ಗಿಕ ಅನಿಲು ಅಂತ ಬರ್ತದ. ಈ ನೈಸರ್ಗಿಕ ಅನಿಲದಲ್ಲಿ ಎಷ್ಟು ಪರ್ಸೆಂಟ್ ಅಂದ್ರೆ 6. ಅದೇ ರೀತಿ ಸಿಮೆಂಟ್ ಅಂತ ಬರ್ತದೆ, ಸಿಮೆಂಟ್ ಅಲ್ಲಿ 5. ರಸಗೊಬ್ಬರ ಅಂತ ಬರ್ತದೆ, ಈ ರಸಗೊಬ್ಬರದಲ್ಲಿ ಎಷ್ಟಪ್ಪ ಅಂದ್ರೆ 2%. ಇವಿಷ್ಟು ಏನಪ್ಪಾ ಅಂದ್ರೆ ಒಂದು 100% ಇದು ಇರುವಂತದ್ದು. ಇವಿಷ್ಟು ಕೈಗಾರಿಕೆ ನೋಡ್ಬೇಕು. ಉತ್ಪಾದನೆ ವಲಯ, ಕೈಗಾರಿಕಾ ವಲಯ, ಗಣಿಗಾರಿಕೆ ಇವೆಲ್ಲವನ್ನು ನೋಡ್ಕೋಬೇಕಾಗತ್ತ. ಇದು ಏನು ಸಿಂಪಲ್ ಎಕ್ಸ್ಪ್ಲೈನ್ ಮಾಡಾಕತ್ತಿದ್ ನಾನು, ಜಾಸ್ತಿ ತಲೆಗೆ ಇದಕ್ಕೆ ಡೆಪ್ತ್ ಆಗಿ ಹೋಗ್ತಿಲ್ಲ. ಮಾದರಿ ನೋಂದಣಿ ವ್ಯವಸ್ಥೆ SIR. SIR ಜಾರಿಗೆ ಬಂದೈತಿ. ಇದು ನಿಮ್ದೇನದ, ಕಚ್ಚಾ ಮರಣ ದರ ಎಷ್ಟು, ಶಿಶು ಮರಣ ದರ ಎಷ್ಟು, ಶಿಶು ಮರಣ ದರದಲ್ಲಿ ಎಷ್ಟು ಕನ್ಸಿಡರ್ ಮಾಡ್ಕೊಂತಾರೆ, 5 ವರ್ಷದಲ್ಲಿ ಒಳಗಿನ ಮಕ್ಕಳನ್ನ ಮರಣ ದರ ಎಷ್ಟು ಬರುತ್ತ, ಬಲದ ಮಟ್ಟದ ಸಂತಾನೋತ್ಪತ್ತಿ ಎಷ್ಟು ಬರ್ತದೆ, ಜನನ ಲಿಂಗಾನುಪಾತ ಎಷ್ಟು ಬರ್ತದೆ, ಇವು ಎಷ್ಟು ನೆನಪಿಟ್ಕೋಬೇಕ. ಹೇಳ್ತಾನೆ ನೋಡು ಒಂದ್ಸಲ. ಏನು ಇಲ್ಲಿ ಬದಲಾವಣೆಯನ್ನ ತಗೊಂಡ್ ಬಂದಾಗ ಮಟ್ಟದ ಸಂತಾನೋತ್ಪತ್ತಿ ಸ್ಥಿತಿಗಳು ಎಷ್ಟಿದಾವ, ಯಾವುದೇ ಏರಿಳಿತ ಸ್ಥಿರವಾಗಿ ಕಾಯ್ದುಕೊಂಡಿರುವಂತದ್ದು 2.1 ಅಂತ ಬರ್ತದೆ. 2.1. ಓಕೆ, ಇನ್ನು ಕಚ್ಚಾ ಮರಣ ದರ ಅಂತೇಳಿ ಒಂದು ಬರ್ತದೆ 6.4. ಇನ್ನು ಶಿಶು ಮರಣ ದರ ಅಂತೇಳಿ 24. ಓಕೆ, ಕೇರಳ ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಇದೆ, 8 ಅಂತ ದಾಖಲೆಗಿದೆ. ಕೇರಳ ಮಾತ್ರ ಕಡಿಮೆ ಅದರಲ್ಲಿ ಇರುತ್ತೆ. ಇನ್ನೊಂದು ಶಿಶು ಮರಣ ದರ 1000 ಕನ್ಸಿಡರ್ ಮಾಡ್ಕೊಂತಾರ. 5 ವರ್ಷದ ಒಳಗಿನ ಮಕ್ಕಳನ್ನ 28 ಆಗೈತೆ. ಓಕೆ, 5 ವರ್ಷದ ಹುಟ್ಟದ ಮೇಲೆ 5 ವರ್ಷಕ್ಕೆ ಆಗಿರುವಂಥದ್ದು. ಅದು ಆದ ಬಳಿಕ ಜನನದ ಲಿಂಗಾನುಪಾತ ಅಂತ ಬಂದಾಗ 918. ಓಕೆ, 1000 ಗಂಡಿಗೆ 918. ನೋಡ್ರಿ ಇಲ್ಲೇ ನೋಡ್ರಿ ಎಷ್ಟೈತೆ ಅಂತಂದ್ರೆ 82 ಜನ ಹೆಣ್ಣು ಮಕ್ಕಳು ಕಡಿಮೆ ಅದ. ಅದಕ್ಕ ಇಲ್ಲಿ ಫೈಟ್ ನಡೆಯದ. ಇದಕ್ಕ ಫೈಟ್ ನಡೀತಿರ್ತದ. ನಂಗ ಅಂತೇಳಿ. ಓಕೆನಾ, ಹಂಗಂತ ಹೇಳಾಕತ್ತೆ. ಆ ಮೈಂಡ್ ಸೆಟ್ ಇಂದ ಹೇಳಾಕತ್ತಿಲ್ಲ ನಾನು. ಅಂದ್ರೆ ನೀವು ಏನಪ್ಪಾ ಅಂತಂದ್ರೆ, ನೀವು ನೌಕರಿ ನೋಡಿದಾಗ ನಿಮಗೆ ಇಲ್ಲಿ ಒಬ್ರು ಹೆಣ್ಣು ಸಿಗತ್ತೆ ನಿಮಗೆ. ಅದಕ್ಕೆ ಕಷ್ಟ ಪಡಬೇಕಲ್ಲ. ಇನ್ನು ಖರೀದಿ ಅಥವಾ ವ್ಯವಸ್ಥಾಪಕದ ಸೂಚಾಂಕ ಅಂತ ಬರ್ತದ. ಏನ್ ಖರೀದಿಯ ದತ್ತಾಂಶ ಹೋಲಿಸಿದರೆ ಏಪ್ರಿಲ್ 2026 ಮತ್ತು 25ಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಖರೀದಿ ವ್ಯವಸ್ಥಾಪಕ ಸೂಚಾಂಕದಲ್ಲಿ ಎಷ್ಟಾಗೈತಪ್ಪ ಅಂದ್ರೆ 54.7 ಅಂಕಗಳನ್ನ ಪ್ರಗತಿ ದಾಖಲೆಯನ್ನ ಮಾಡ್ಕೊಂಡಿರುವಂತದ್ದು. ಉತ್ಪಾದನಾ ಸೇವಾ ವಲಯ ಒಂದೇ ದೇಶದಲ್ಲಿ ಕನ್ಸಿಡರ್ S&P ಗ್ಲೋಬಲ್ ಅಂತ ಬರುವಂತದ್ದು. ಪ್ರತಿ ತಿಂಗಳ ಇದು ನಿಯತ ಕಾಲಕ್ಕೆ ಬಿಡುಗಡೆಯನ್ನ ಮಾಡುತ್ತದೆ. ಹೊಸ ಬೇಡಿಕೆ ಆಗಿರ್ಬೋದು, ಪ್ರಸ್ತುತ ಮಟ್ಟ ಎಷ್ಟಿದೆ, ಏನಿದೆ, ಇವೆಲ್ಲನ ಬಿಡದೆ. ಇನ್ನು ಜಾಗತಿಕ ವಲಸಿಗರ ವರದಿ ಅಂತೇಳಿ ಬರ್ತದೆ 2026ರಲ್ಲಿ ಜಾಗತಿಕವಾಗಿ. ಹೌದಾ, ಇದನ್ನ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ವಲಸಿಗ ಸಂಸ್ಥೆಗಳು ಅಂತ ಬರುತ್ತೆ. ಜಾಗತಿಕವಾಗಿ 2026. 2026ರಲ್ಲಿ ಏನಪ್ಪಾ ಅಂತಂದ್ರ ಈ ದತ್ತಾಂಶ ಪ್ರಕಾರ ಜಗತ್ತಿನಾದ್ಯಂತ ಸುಮಾರು 30.4 ಕೋಟಿ ಜನ ಸ್ವಯಂಕಂತ ಪ್ರಜೆಗಳನ್ನು ತಮ್ಮ ದೇಶ ಭೌಗೋಳಿಕ ಗಡಿಯಿಂದ ಹೊರಗೆ ಹೋಗ್ಯಾರ, ಖಾಲಿ ಮಾಡ್ಯಾರ. ಇದು ಒಂದ್ ನೆನ್ಪಿಟ್ಕೊಡ್ರಿ. ಇನ್ನು ಭಾರತೀಯ ಕಡಲು ವಿಮಾ ಯೋಜನೆ ಅಂತೇಳಿ ಬರುತ್ತೆ. ಇನ್ನು ಆದ್ಯತಾ ವಲಯ ಸಾಲದಲ್ಲಿ ಅಂತೇಳಿ ಬರುವಂತದ್ದು. ಇದನ್ನು ಕೂಡ ನಾವು ಮುಂದೆ ನೋಡ್ಕೊಳ್ಳೋಣ. ಸರ, ಎಕನಾಮಿಕ್ ಇಲ್ಲಿಗೆ ಏನಾಗತ್ತೆ, ಈ ತಿಂಗಳದ್ ಮುಗೀತ ನೆನ್ಪಿಟ್ ಮಾಡಿಡ್ರಿ. ಓಕೆ, ಇನ್ನು ಮಿಷನ್ ಸೆನೆಹದ್ ಜೋರಿ ಅಂತೇಳಿ ಬರ್ತದೆ. ಏನಿದು ಸೆನೆಹದ್ ಜೋರಿ ಅಂತಂದ್ರ ಅಸ್ಸಾಮಲ್ಲಿ ತಂದಿರುವಂತದ್ರಿ ಇದು. ಅಸ್ಸಾಂ ರೀ. ಪ್ರಮುಖ ಭೌಗೋಳಿಕ ಸೂಚ್ಯಾಂಕ ಮುಗ್ಗಾ ರೇಷ್ಮೆ ಅಂತೇಳಿ ಬರ್ತದೆ. ಉದ್ಯಮ ಜಾಗತಿಕ ಮೌಲ್ಯವ ಇದು ಸರಪಳಿಯ ಅತ್ಯಂತ ಸ್ಥಾನಕ್ಕೇರಿರುವಂತದ್ದು. ಇದು ಒಂದು ಕೇಂದ್ರ ಈಶಾನ್ಯ ವಲಯದ ಅಭಿವೃದ್ಧಿ ಸಚಿವಾಲಯದ ಮಿಷನ್ ಸೆನೆಹರಿ ಎಂಬ ಉಪಕ್ರಮವನ್ನ ತಂದಿರುವಂತದ್ದು. ಏನಿದು ಮುಗ್ಗಾ ರೇಷ್ಮೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳತ್ತ NPCI ಅನ್ನ
ಡ್ರುನಿಕ್ಸ್ ಅಂತೇಳಿ ವೇದಿಕೆಯನ್ನ ಅನಾವರಣವನ್ನ ಮಾಡ್ಕೊಂಡ್ರಿ. ಡ್ರುನಿಕ್ಸ್ ಅಂತ NPI ಭಾರತ ರಾಷ್ಟ್ರೀಯ ಪಾವತಿ ನಿಗಮ ಅಂತೇಳಿ ಬರ್ತದ. ಓಕೆ, ಇನ್ನು ಡ್ರುನಿಕ್ಸ್ ಅನ್ನೋ ಹೊಸ ಮುಕ್ತವಾದ ಮೂಲ ಅಥವಾ ಬ್ಲಾಕ್ ಚೈನ್ ಅನ್ನೋ ವೇದಿಕೆಯನ್ನ ಬಿಡುಗಡೆಯನ್ನ ಮಾಡ್ಕೊಂಡಿರೋದು. ಬ್ಲಾಕ್ ಚೈನ್ ಅಂತಂದ್ರೆ ನೀವು ಅಲ್ಲಿ ಹೋಗ್ಬೇಡ್ರಿ, ಯಾವುದು ಕ್ರಿಪ್ಟೋ ಕರೆನ್ಸಿ ಹತ್ರ ಡಿಜಿಟಲ್ ಪಾವತಿಯನ್ನು ಮಾಡುವಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಏನ್ ತರ್ತಾನಪ್ಪ, ನಿರ್ಭಯ್ ಚೇತನ್ ಅಂತ. ಸರ್, ನಿರ್ಭಯ್ ಚೇತನ ಬೇರೆ, ನಿರ್ಭಯ್ ಪ್ರಕರಣ ಬೇರೆ. ನಿರ್ಭಯ್ ಪಂಚಾಯತಿ ರಾಜ್ ಸಚಿವಾಲಯದ ಅಡಿಯಲ್ಲಿ ಇದನ್ನ 2026ರಲ್ಲಿ 17ರಿಂದ 19ರವರೆಗೂ ಜೂನ್ ಅಲ್ಲಿ ಚೇತನ ಕುರಿತು 3 ದಿನಗಳ ತರಬೇತಿಯನ್ನ ಕೊಡುವಂಥದ್ದು ಈ ನಿರ್ಭಯ್ ಚೇತನ ಎಂಬ ಪಂಚಾಯತಿ ರಾಜ್ಯಗಳ ಸಚಿವಾಲಯ. ನಿರ್ಭಯ್ ನೀತಿ ಅಡಿಯಲ್ಲಿ ನಿರ್ಭಯ್ ರಹೋ ಅಂತ ನಿರ್ಭಯ್ ಆಗಿ ಉಪಕ್ರಮ ಪ್ರಮುಖವಾಗಿ ಜಾರಿಗೆ ತಂದರು. ಗ್ರಾಮೀಣ ಮಟ್ಟದ ಮಹಿಳೆಯರ ಸುರಕ್ಷಿತವಾಗಿರ್ಬೇಕಂತ, ಲಿಂಗ ಸಮಾನತೆ ಆಗಿರ್ಬೇಕು, ಈ ತರ ತಂದಿರುವಂಥದ್ದು. ಇನ್ನು ಇಂಧನ ಪರಿವರ್ತನೆ ಅಂತೇಳಿ ಸೂಚ್ಯಂಕ ಬಿಡುಗಡೆ ಮಾಡಿದ್ದಾರೆ. ಇಂಧನ ಪರಿವರ್ತನೆ ಸೂಚ್ಯಂಕದಲ್ಲಿ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಜಾಗತಿಕವಾಗಿ ಶ್ರೇಯಾಂಕದಲ್ಲಿ 3 ನಂಬರ್ಸ್ ಅಲ್ಲಿ ಇದಾವೆ. 1, 2, 3. 1 ನಲ್ಲಿ ಯಾವ್ದಿದೆ ಅಂತಂದ್ರೆ ಸ್ವೀಡನ್ ಇದೆ, 2ನೇದರಲ್ಲಿ ಯಾವ್ದಿದೆ ಅಂದ್ರೆ ಫಿನ್ಲ್ಯಾಂಡ್ ಇದೆ, ಇನ್ನೊಂದು ಯಾವ್ದು ಅಂದ್ರೆ ಡೆನ್ಮಾರ್ಕ್ ಇದೆ. ಓಕೆ, ಭಾರತ ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ? 70. ಹೊಡ್ರಿಲಾಗಟ್ಟಿ. ಇವ್ರು ಯಾವತ್ತು ಕೂಡ ಇವ್ರು ಏನದ ಮ್ಯಾಗ ಹೋಗಂಗಿಲ್ಲ ಅನ್ಸತ್ ನನ್ನ ಅನ್ಸಿಬಿಟ್ಟಿಗೆ. ಇಂಧನದ ಪರಿವರ್ತನೆ, ಓಕೆ, ಇದು ಸೂಚ್ಯಂಕವನ್ನ ಬಿಡುಗಡೆ ಮಾಡಿದ್ದು ವಿಶ್ವ ಆರ್ಥಿಕ ವೇದಿಕೆಯನ್ನ ಬಿಡುಗಡೆ ಮಾಡಿರ್ತದ. ಹೌದಾ? ಇನ್ನೇನಪ್ಪಾ ಅಂದ್ರ ಸೇವಾ ಉತ್ಪಾದನಾ ಸೂಚ್ಯಂಕ ಅಂತ ಬರ್ತದ. ಸೇವಾ ಉತ್ಪಾದನಾ ಸೂಚ್ಯಂಕದಲ್ಲಿ ಹೊಸ ಯೋಜನೆ ಅನುಷ್ಠಾನಕ್ಕೆ ಬಂದಿರುವಂತದ್ದು. ದೇವಜಾನ್ ಇದು ಘೋಷ್ ಅಂತ ಬರ್ತಾರೆ, ಅಧ್ಯಕ್ಷ ತಾಂತ್ರಿಕ ಸಲಹಾ ಸಮಿತಿಯನ್ನ ಅಭಿವೃದ್ಧಿಯನ್ನ ಮಾಡಿರುವಂತದ್ದು. ಈ ಯೋಜನೆ ಸಚಿವಾಲಯದ ಅಡಿಯಲ್ಲಿ ಅಂತಂದ್ರ ಸಾಂಖ್ಯಿಕ ಸಚಿವಾಲಯ ಮತ್ತು ಯೋಜನಾ ಅನುಷ್ಠಾನ ಸಚಿವಾಲಯದಲ್ಲಿ ಈ ಸೇವಾ ಉತ್ಪಾದನೆ ಸೂಚ್ಯಾಂಕವನ್ನು ಜಾರಿಗೆ ತಂದಿರುವಂತದ್ದು. ಯಾವಾಗ ಅಂತ ಕೇಳಿದ್ರೆ 2026ರಲ್ಲಿ ಅಲ್ಪಾವಧಿ ಬದಲಾವಣೆಯನ್ನ ಅಳೆಯುವ ಮಾಸಿಕ ಸೂಚ್ಯಾಂಕ ಆಗಿರ್ತದೆ. ಈ RBI ನ ಕೀಲ್ ಸ್ವಿಚ್ ಸೌಲಭ್ಯ ಅಂತ ಬರ್ತದೆ. ಕೀಲ್ ಸೌಲಭ್ಯ ಭಾರತ ರಿಸರ್ವ್ ಬ್ಯಾಂಕ್ ಅನ್ನ ಜಾರಿಗೆ ತಂದಿರುವಂತದ್ದು. ದೇಶಾದ್ಯಂತ ಹೆಚ್ಚುತ್ತಿರುವ ಆನ್ಲೈನ್ ಮತ್ತು ಆರ್ಥಿಕ ವಂಚನೆಯನ್ನ ಇದನ್ನ ತಡೆ ಉದ್ದೇಶಕ್ಕೆ ತಂದಿದ್ದಾರೆ. ತಕ್ಷಣವೇ ನಿಲ್ಲಿಸಬಹುದು ಎಂದು ಇದನ್ನ ಹೇಳುತ್ತೆ. ಇನ್ನೊಂದು, ಭಾರತದ ಮೊಟ್ಟ ಮೊದಲ ಬಾರಿಗೆ ನೀಲಿ ಬಾಂಡ್ ಅಂತಂದ್ರೆ ಏನು? ಸಾಗರ ಮಾಲಾ ಹಣಕಾಸಿನ ನಿಗಮ ಅಂತ ಬರ್ತದ. ಈ ನೀಲಿ ಬಾಂಡ್ ಅಂದ್ರೆ ಎದಕ್ಕಪ್ಪ ಅಂತಂದ್ರ ಕರಾವಳಿ, ಕಡಲ ಇಂಥವಕ್ಕೆ ಏನದ ನೀಲಿ ಬಾಂಡ್ ಅನ್ನ ಮಾಡ್ಕೊಂತಾರೆ. ಓಕೆ, ಮಾರಾಟ ಮಾಡ್ತಾರೆ. ಇದ್ರ ಬಗ್ಗೆ ಥಿಯರಿಕಲಿ ಎಕ್ಸ್ಪ್ಲೇನ್ ಅನ್ನ ನಾನು ಮಾಡಿರ್ತೀನಿ. ನೀಲಿ ಬಾಂಡ್ ಅಂದ್ರೆ ಏನು, ಹಸಿರು ಬಾಂಡ್ ಅಂದ್ರೆ ಏನು, 2 ಬರ್ತವೆ ಇದ್ರಾಗ. ಮತ್ತೆ ನೀಲಿ ಬಾಂಡ್ ಆಗಿರ್ಬೋದು, ಇನ್ನೊಂದು ಏನಪ್ಪಾ ಅಂತಂದ್ರೆ ಹಸಿರು ಬಾಂಡ್ ಆಗಿರ್ಬೋದು. ಹಸಿರು ಬಾಂಡ್ಗಳು ಇವೆರಡು. ನೀಲಿಯ ಬಾಂಡ್ಗಳಂದ್ರೆ ಕೇವಲ ಸಾಗರ ಮತ್ತು ಸಮುದ್ರಗಳ, ಕರಾವಳಿ, ನದಿಗಳು, ಈ ತರ. ನೀಲಿ ಅನ್ನೋದು ಏನದ, ಆ ನೀರಿನ ಸಂಬಂಧಪಟ್ಟ. ಹಸಿರು ಅಂತಂದ್ರೆ ಏನು? ಹಸಿರು ಅಂತಂದ್ರೆ ಈ ಪರಿಸರಕ್ಕೆ ಸಂಬಂಧಪಟ್ಟದ. ಓಕೆ, ಇವೆರಡು ಕೂಡ ಇಂಪಾರ್ಟೆಂಟ್ ಆಗಿರ್ತಾವ. ಕ್ವಶನ್ ರೈಸ್ ಆಗಿದಾವೆ ಈಗಾಗಲೇ. ಇದನ್ನ ನೀವು ಏನ್ ಮಾಡ್ಕೋಬೇಕು, ನೆನಪಿಟ್ಕೋಬೇಕು. OECD ಆರ್ಥಿಕ ವಲಯದ ಮುನ್ನೋಟ ಅಂತ ಬಂದಾಗ ಇದು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಅನಿಶ್ಚಿತಗೊಳಿಸಿರುವಂತದ್ದು, ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತದ್ದಕ್ಕ ಇದು ಒಂದು ಇದು ಕೊಟ್ಬಿಟ್ಟದ, ಸರ್ಟಿಫಿಕೇಟ್ ತರ ಕೊಟ್ಟದ. ಭಾರತಕ್ಕೆ ಶೇಕಡ ಎಷ್ಟಾಗೈತಿ? 2025 7.6 ಇದ್ದಿದ್ದು ಈಗ 6.3 ಅಂದ್ರೆ 2027 6 ಇರಲಿದೆ ಅಂತ ಭಾರತದ GDP ಅಂದಾಜನ ಮಾಡಿದೆ. ಓಕೆ, GDP ಆದ್ರೆ ಏನ್ ಹೇಗಿತ್ತು ಅಂದ್ರೆ 2025ರಲ್ಲಿ 7.6 ಇತ್ತು. ಅದನ್ನೇ 2026 ಎಷ್ಟೈತಿ ಅಂತಂದ್ರ 6.3. 2027 GDP ಎಷ್ಟೈತಿ ಅಂತ ಕೇಳ್ತಾನ, ಅದಕ್ಕೆ ಏನ್ ಹೇಳ್ತದಂದು 6.4. ಓಕೆ, ಇದು ಹೇಳುವಂತದ್ದು. ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದು ನಿಕ್ಸಿಯಾ 33 ಸಂಸ್ಥಾಪನಾ ದಿನಾಚರಣೆ ಅಂತೇಳಿ ಬರುತ್ತೆ. ಓಕೆ, ಹಣಕಾಸು ನೀತಿ ಬಗ್ಗೆ ಹೇಳ್ಕೊಡ್ರೆ ನಾನು ಈಗಾಗಲೇ ತುಂಬಾ ಸಲ ಅದ್ರ ರೈಸ್ ಆಗಿದೆ. ಭಾರತದ ಡಿಜಿಟಲ್ ಮೂಲಸೌಕರ್ಯ ಮತ್ತು ಇಂಟರ್ನೆಟ್ ವ್ಯವಸ್ಥೆಯನ್ನ ಬಲಪಡಿಸುವ ಉದ್ದೇಶಕ್ಕಾಗಿ ನ್ಯಾಷನಲ್ ಇಂಟರ್ನೆಟ್ ಎಕ್ಸ್ಚೇಂಜಿಂಗ್ ಆಫ್ ಇಂಡಿಯಾ ಅಂತೇಳಿ ಬರ್ತದೆ. ಹೊಸ 4 ಡಿಜಿಟಲ್ ಉಪಕ್ರಮವನ್ನ ಜಾರಿಗೆ ತಂದಿರುವಂತದ್ದು. ಓಕೆ, 4 ಜಾರಿಗೆ ತಂದ್ರ ಆ 4 ಏನು ಅಂತ ಅಂತೇಳಿ ನಿಮ್ಗೆ ಹೇಳಿರ್ತೀನಿ ನಾನು ಮುಂದೆ. ಇನ್ನು ಏನಪ್ಪಾ ಅಂದ್ರೆ ಹಣಕಾಸು ನೀತಿ, ಇದರದ್ದು ನಾನು ನಿಮ್ಗೆ ಹೇಳಾಕತ್ತೀನಿ. ಇದು ತುಂಬಾ ಸಲ ಬಂದದ. MPC ಅನ್ನೋದು ಮೇನ್ ಇಂಪಾರ್ಟೆಂಟ್ ನೋಡ್ಕೊಡ್ರಿ. ಅದ್ರ ಮೇಲೆ 58ನೇ ಸಭೆಯನ್ನ ಮುಕ್ತಾಯ ಆಗೈತಿ. ಎಲ್ಲಿ? ಹಣಕಾಸು ಇತ್ತೀಚೆಗೆ ಏನಾಗೈತೆ, 58ನೇ ಸಭೆಯನ್ನ ಮುಕ್ತಾಯಗೊಳಿಸಿರುವಂತದ್ದು. ಈ RBI ಕಾಯ್ದೆ 1934 ಮುಖಾಂತರ ನಡೆಸ್ತದ. ಸೆಕ್ಷನ್ ಬರೋದು ಯಾವ್ದನ್ನ 45.ZB ಅಂತ ಬರ್ತದೆ. ಓಕೆ, ಇದರ ಆಧಾರದ ಮೇಲೆ ನಡೆಯುವಂತ ಕನಿಷ್ಠ 4 ಬಾರಿ ಕಡ್ಡಾಯವಾಗಿ ಸಭೆಯನ್ನ ಸೇರಿಸುವಂತದ್ದು. ಸೊ ಇದು ಎಷ್ಟು ಏನಾಗಿತ್ತಪ್ಪ ಅಂತಂದ್ರ ಇಲ್ಲಿಗೆ ಎಕನಾಮಿಕ್ ಮುಗೀತ. ಎಷ್ಟು ತಿಂಗಳು ಮುಗೀತಪ್ಪ ಎಕನಾಮಿಕ್ ಅಂತಂದ್ರ? ಸಿಂಪಲ್ ಆಗಿ ಎಕನಾಮಿಕ್ ಮುಗಿಸಿರೋದು ಎಷ್ಟು ಅಂತಂದ್ರ ಡಿಸೆಂಬರ್ ಇಂದ 2025ರಿಂದ ಹಿಡಿದು ಜುಲೈ. ಓಕೆ, 2026
ಇದ್ರ ಮೇಲೆ ಟಾಪಿಕ್ ಮೇಲೆ ಒಂದ್ ಸ್ವಲ್ಪ ಆರ್ ಬಿ ಐ ಜಾಸ್ತಿ ಕ್ವಶನ್ ಕೇಳೋದ್ರಿಂದ ಅದ್ರ ಮೇಲೆ ಇದು ಆಗಾನ ನಾನು ಇನ್ನೊಂದು ಏನಪ್ಪಾ ಅಂದ್ರೆ ಇವತ್ತು ಯಾವ್ದು ಸಾಧ್ಯ ಆದ್ರೆ ಮತ್ತೆ ಒಂದು ಇದನ್ನ ತಗೊಂತೀನಿ, ಕ್ಲಾಸಸ್ ತಗೊಂತೀನಿ ಇದ್ರ ಮೇಲೆ. ಇದು ಆಗಾನ ಕೂಡ ಏನ್ ಮಾಡ್ತೀನಿ, ಜಿಯೋಗ್ರಫಿ ತಗೊಂತೀನಿ. ಓಕೆ, ಜಿಯೋ ತಗೊಂತೀನಿ. ಜಿಯೋನು ಹಿಂಗೆ ಬರುತ್ತೆ, ಒಂದ್ 6 hour ದಲ್ಲಿ ಈ ತರ ಟಾಪಿಕ್ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ನಿಮಗೆ ಸ್ಟಾಟಿಸ್ಟಿಕ್, ಪ್ರಶಸ್ತಿಗಳು, G20 ಇವೆಲ್ಲ ಹೇಳ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ.